ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಸಮಸ್ತಗುರುಭ್ಯೋ ನಮಃ. ಹರಿ ಓಂ. ಯತ್ರ ಯೋಗೇಶ್ವರಃ ಕೃಷ್ಣಃ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀಃ ವಿಜಯಃ ಭೂತಿಃ ಧ್ರುವಾ ನೀತಿರ್ಮತಿರ್ಮಮ. ಇದು ಭಗವದ್ಗೀತೆಯಲ್ಲಿ ಕೊನೆಗೆ ಬಂದಿರತಕ್ಕ ನರ ನಾರಾಯಣರ ಸಂಬಂಧವನ್ನು ನಿರೂಪಣೆ ಮಾಡತಕ್ಕ ಶ್ಲೋಕ. ಆ ಹಿನ್ನೆಲೆಯಲ್ಲಿ ನಾವು ನಿನ್ನೆ ಅರ್ಜುನನ ಬಗ್ಗೆ ಅನೇಕ ಮಾತುಗಳನ್ನು ಕಾಣ್ತಾ ದ್ರೌಪದಿಯ ಸ್ವಯಂವರದ ಘಟ್ಟದವರೆಗೂ ನಾವು ಬಂದಿದ್ವಿ. ಪಾಂಡವರು ಅರಣ್ಯ ಮನೆಯಿಂದ ಪಾರಾಗಿ ಕಾಡನ್ನು ಸೇರಿ ಹಿಡಿಂಬನ ಸಂಹಾರ ಭೀಮಸೇನ ದೇವರು ಮಾಡಿದ ಮೇಲೆ ಬಕಾಸುರನ ಸಂಹಾರಕ್ಕಾಗಿ ಏಕಚಕ್ರ ನಗರಕ್ಕೆ ಬಂದರು. ಅಲ್ಲಿಂದ ವೇದವ್ಯಾಸ ದೇವರು ಅವರನ್ನು ತಮ್ಮ ಶಿಷ್ಯರು ಅಂತ ಹೇಳಿ ಪಾಂಚಾಲ ದೇಶ ದ್ರುಪದ ರಾಜನ ರಾಜಧಾನಿಗೆ ಕರೆದುಕೊಂಡು ಬಂದರು. ಅಲ್ಲಿದ್ದಾಗ ದ್ರೌಪದಿಯ ಸ್ವಯಂವರ, ನಾವು ಬ್ರಾಹ್ಮಣ ವೇಷದಲ್ಲಿದ್ದೇವೆ, ಭಾಗವಹಿಸದಿದ್ದರೂ ಊಟವಂತೂ ಆಗುತ್ತೆ ನಡೀರಿ ಅಂತ ಉಳಿದವರು ಹುರಿದುಂಬಿಸಿದರು. ಆದರೆ ಸುಪ್ತವಾದ ಅರ್ಜುನನ ಪ್ರಜ್ಞೆ ಅತ್ಯಂತ ಪ್ರಬಲವಾದದ್ದು. ಸ್ವಯಂವರಕ್ಕೆ ಇವರು ಬಂದರು, ಎಲ್ಲ ಸಮುದಾಯದಲ್ಲಿ ಕುಳಿತುಕೊಂಡಿದ್ದರು. ಈ ಉತ್ತರ ಭಾರತದ ಮಹಾಭಾರತದ ಒಂದು ಪಾಠ ಇದೆ, ಅದು ಗೀತಾ ಪ್ರಶ್ನೊಳಗೆ ಪ್ರಿಂಟ್ ಆಗಿದೆ. ಆದರೆ ಪುಣೆಯಿಂದ ಪ್ರಕಾಶಿತವಾದ ಅಥವಾ ದಕ್ಷಿಣ ಭಾರತದೊಳಗೆ ವಾವಿಳ್ಳ ರಾಮಶಾಸ್ತ್ರಿಗಳು ಅಂತ ಮದ್ರಾಸ್ನಿಂದಾಗಲಿ, ಕೆ ಆರ್ ಕೃಷ್ಣಾಚಾರ್ಯರು ಅಂತ ಕುಂಭಕೋಣದಿಂದಾಗಲಿ, ಇವೇನು ಮಹಾಭಾರತ ದಕ್ಷಿಣ ಭಾರತದ ಹಸ್ತಪ್ರತಿಗಳ ಸಂಶೋಧನೆಯಿಂದ ಮಾಡಿದ ಮಹಾಭಾರತದೊಳಗೆ ಒಂದು ಶ್ಲೋಕ ಇಲ್ಲ. ಅದು ಯಾವ ಶ್ಲೋಕ ಅಂದರೆ, ಧೃಷ್ಟದ್ಯುಮ್ನ ಸ್ವಯಂವರದಲ್ಲಿ ಒಂದು ಮಾತು ಹೇಳ್ತಾನೆ, ಕುಲೇನ ಶೀಲೇನ ಬಲೇನ ಯುಕ್ತ ಯೋ ವೈ ಅಂತ ಮೊದಲು ಹೇಳಿದ. ಕರ್ಣ ತಾನು ಭಾಗವಹಿಸ್ಲಿಕ್ಕೆ ಬಂದ ಸಂದರ್ಭದೊಳಗೆ ನಾಹಂ ವರಯಾಮಿ ಸೂತಂ ನ ಅಹಂ ವರಯಾಮಿ ಸೂತಂ ಅಂತ ದ್ರೌಪದಿಯ ಬಾಯಿಂದ ಒಂದು ಶ್ಲೋಕ ಉತ್ತರ ಭಾರತದ ಕೆಲವು ಪಾಠಗಳಲ್ಲಿ ಬಂದದ್ದು. ಇದು ಬಹಳ ದೊಡ್ಡ ವಿವಾದಾಸ್ಪದವಾದ ವಿಷಯ ಇವತ್ತಿನ ದಿವಸ. ಯಾಕೆ ಅಂದರೆ, ಕರ್ಣ ದ್ರೌಪದಿಯ ವಸ್ತ್ರಾಪಹರಣಕ್ಕಾಗಿ ಆಜ್ಞೆಯನ್ನು ಮಾಡಿದ. ತಪ್ಪೇನಿದೆ ಅದರೊಳಗೆ? ಯಾಕೆ ಅಂದರೆ, ನಿಮ್ಮ ದ್ರೌಪದಿ ತುಂಬಿದ ಸಭೆಯೊಳಗೆ ಯೋಗ್ಯತೆ ಇದ್ದವರೆಲ್ಲ ಭಾಗವಹಿಸಬಹುದು ಅಂತ ಹೇಳಬೇಕೆ ಹೊರತು ನಾಹಂ ವರಯಾಮಿ ಸೂತಂ ಅಂತ ಜಾತಿಯನ್ನು ಮುಂದೆ ಮಾಡಿ ಅವಮಾನ ಮಾಡಿದವಳು ದ್ರೌಪದಿ. ಈ ಅವಮಾನಕ್ಕೆ ಪ್ರತಿಯಾಗಿ ಕರ್ಣ ಅವಮಾನ ಮಾಡಿದ ದ್ರೌಪದಿಗೆ. ತಪ್ಪೇನಿದೆ ಅಂತ ಈ ಕರ್ಣನನ್ನು ಎತ್ತಿ ಹಿಡಿಯುವ ಒಂದು ಔತ್ತರೆಯ ಸಂಪ್ರದಾಯ ಈಗ. ಕರ್ಣನ ಯಾಕೆ ಎತ್ತಿ ಹಿಡಿತಾರೆ ಅಂದರೆ, ನಮ್ಮ ಮಹಾರಾಷ್ಟ್ರದೊಳಗಂತೂ ಕರ್ಣ ಅವ ಮೊದಲನೇ ನಂಬರ್ ಭೀಮರಾವ್ ಅಂಬೇಡ್ಕರು, ಎರಡನೇ ನಂಬರ್ ಇವರು ಬಂದರು ಅಂತ ಬರೆದಾರ, ಪುಸ್ತಕನೇ ಬರೆದಾರ. ಯಾಕೆ? ಒಂದು ಜಾತಿಯಿಂದ ಧರ್ಮದಿಂದ ಒಬ್ಬ ವ್ಯಕ್ತಿಗೆ
ಎಲ್ಲ ಸೌಕರ್ಯಗಳ ಎಲ್ಲ ಸೌಲಭ್ಯಗಳ ನಿರಾಕರಣೆಯನ್ನು ನಾವೇನು ಕಾಣ್ತೀವಿ, ಶೋಷಣೆಯನ್ನು ಏನು ಕಾಣ್ತೀವಿ, ಅದಕ್ಕೆ ಒಂದು ಪ್ರತೀಕ ಅವತ್ತಿನ ಕಾಲದೊಳಗೆ ಕರ್ಣ. ಇವತ್ತಿನ ಕಾಲಕ್ಕೆ ಆ ಸಮಾಜ ಈ ರೀತಿಯಾಗಿ ಒಂದು ಸಮಾಜವನ್ನೇ ಕಡೆಗಣಿಸಿದಾಗ ಅದರ ಒಂದು ಪ್ರತೀಕವಾಗಿ ಒಂದು ಧ್ವನಿ ಸಮಾಜದೊಳಗೆ ಎದ್ದಿತ್ತು. ಅವರೇ ನಮ್ಮ ಭೀಮರಾವ್ ರಾಮರಾಯರು ಅಂತ ಒಂದು ರೀತಿಯಾಗಿ ಸಮರ್ಥನೆ ಮಾಡುವಾಗ ಬಂದಿವೆ ಇಂಥ ಮಾತುಗಳು ಇಲ್ಲಿ. ಆದರೆ ನಮ್ಮ ದಕ್ಷಿಣ ಪಾಠದೊಳಗೆ ಇಲ್ಲವೇ ಇಲ್ಲಿದ್ದು ನಾಹಂ ವರಯಾಮಿ ಸೂತಂ ಅಂತ. ಆಗ ಏಕೇನ ಕಾರ್ಮುಕವರೇಣ ತರೂಪರಿಸ್ಥಂ ಒಂದು ಗಿಡ ಇದೆ, ಅಲ್ಲೊಂದು ಬಂಗಾರದ ಮತ್ಸ್ಯ ಇದೆ. ಪ್ರತಿವೀಕ್ಷ್ಯ ಇದನ್ನು ನೀರಿನೊಳಗೆ ನೋಡಬೇಕು. ಕೃಷ್ಣ ಅವ ನೀರಿನೊಳಗೆ ನೋಡಿ ಬಾಣವನ್ನು ಪ್ರಯೋಗ ಮಾಡಬೇಕು. ನಮ್ಮ ತಂಗಿ ದ್ರೌಪದಿ ಅವರನ್ನು ಹಿಂಬಾಲಿಸುತ್ತಾಳೆ ಅಂತ ಹೇಳಿದ. ಅನೇಕ ಜನ ಭಾಗವಹಿಸ್ಲಿಕ್ಕೆ ಬಂದರು. ಕೇಚಿನ್ ನಿರೀಕ್ಷ್ಯ ಧನುರೇತ್ಯ ನಮೇ ಸುಶಕ್ಯಂ ಇತ್ತೇವ ಚಾಪಯಯು. ಕೆಲವರು ಬಂದರು, ಆ ಬಿಲ್ಲು, ಅದಕ್ಕೆ ಕಟ್ಟಬೇಕಾದ ಹಗ್ಗ, ಅದನ್ನು ಮಣಿಸಬೇಕಾದ ಪ್ರಸಂಗ, ಇದನ್ನು ನೋಡಿ ಇದೇನು ನಮಗೆ ಸಾಧ್ಯ ಇಲ್ಲ ಅಂತ ಹೊರಟೋರು. ಮಾಸಾಂತರಾಯ ಸಚಕರ್ಷ. ಆಮೇಲೆ ಶಿಶುಪಾಲ ಬಂದ, ತುಂಬ ಪ್ರಯತ್ನ ಮಾಡಿದ. ಸ್ವಲ್ಪ ಮಾಷ ಅಂದರೆ ಉದ್ದು, ಒಂದು ಉದ್ದಿನ ಕಾಳಿನಷ್ಟು ಅಲ್ಲಿಯವರೆಗೂ ಹಗ್ಗವನ್ನು ಒಯ್ದು ಕಟ್ಟಲಿಕ್ಕೆ ಆಗದೆ ಅಸಫಲನಾದ. ಇನ್ನು ಎಲ್ಲರೂ ಮದ್ರೇಶ, ಮದ್ರಾಸ್ ಪ್ರಾಂತ್ಯದ ಒಡೆಯ ಮದ್ರೇಶ ಅಂತ ಶಲ್ಯ. ಆಗ ಈಗ ಮಹಾಭಾರತದೊಳಗೆ ಆ ರಾಜ್ಯಕ್ಕಿರ್ತಕ್ಕ ಶಬ್ದವನ್ನು ತೆಗೆದುಬಿಟ್ಟಾರೆ. ಈಗ ಚೆನ್ನೈ ಅಂತಾಗಿದೆ, ತಮಿಳುನಾಡು ಅಂತಾಗಿದೆ, ಅದು ಮದ್ರ ಪ್ರಾಂತ. ಮದ್ರೇಶವ ಶಲ್ಯ ಪ್ರಚಂಡ ಪರಾಕ್ರಮಿ. ನಮ್ಮ ಭಾಗವತ ಮತ್ತು ಮಹಾಭಾರತಾದಿಗಳು ಭಾರತ ದೇಶದ ವರ್ತಮಾನವಾದ ಸಮಗ್ರ ಭೌಗೋಳಿಕ ಪ್ರಾದೇಶಿಕ ಸಮಗ್ರವಾದ ಈ ದೇಶದ ಆಮೂಲಾಗ್ರ ಪರಿಚಯವನ್ನು ಅವತ್ತೇ ನೀಡ್ತಾವೆ. ಯಾವ ದೇಶಕ್ಕೆ ಯಾವ ಹೆಸರು, ಯಾವ ರಾಜ್ಯಗಳಿಗೆ ಯಾವ ಹೆಸರು, ಇಲ್ಲಿಯ ನದಿ ಏನು, ಪರ್ವತಗಳೇನು, ಹೀಗೆ ಸಮಗ್ರ ಭಾರತೀಯ ಭೌಗೋಳಿಕ, ಐತಿಹಾಸಿಕ, ಸಾಂಸ್ಕೃತಿಕ ಇತಿಹಾಸವನ್ನು ಅಧ್ಯಯನ ಮಾಡಬೇಕಾದ್ರೆ ಅದಕ್ಕೆ ಮೂಲಭೂತವಾದ ವಾಂಗ್ಮಯ ಆಧಾರ ಈ ಮಹಾಭಾರತಾದಿಗಳು. ಅದಕ್ಕೆ ಈ ದೇಶದ ಇತಿಹಾಸವನ್ನು ತಿಳಿಯಬೇಕಾದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತಿಳಿಯಲೇಬೇಕಾಗಿರ್ತಕ್ಕ ವಾಂಗ್ಮಯ ಪ್ರಪಂಚ ಇದು ಮಹಾಭಾರತ ರಾಮಾಯಣಾದಿಗಳು. ಅನ್ಯಥಾ ನಮಗೆ ಈ ದೇಶದ ಯಾವ ಭೌಗೋಳಿಕವೋ ಇನ್ನು ಯಾವ ಪರಿಚಯವೂ ಆಗಲಿಕ್ಕೆ ಸಾಧ್ಯ ಇಲ್ಲ ಎಂಬುದೊಂದು ಮೂಲಭೂತವಾದ ಮಾತು. ಮದ್ರೇಶ ಏತ್ಯ, ಅವನಿಗೂ ಕೂಡ ಸಮುದ್ರ ಮಾತ್ರ ಶಿಷ್ಟೋಮುನ. ಆಮೇಲೆ ಎಲ್ಲರೂ ವಿಷಣ್ಣಾಹ, ಎಲ್ಲರೂ ಹೋದರು. ಯಾರ ಕಡೆಯಿಂದಲೂ ಅದನ್ನು ಗೆಲ್ಲಿಕ್ಕೆ ಆಗಲಿಲ್ಲ. ಪ್ರಾಯೋ ಗತಾಸ್ತಮನು ಭೂಪತಯೋಥ ಕರ್ಣ ದುರ್ಯೋಧನಾರ್ಥಂ. ಕರ್ಣ ದುರ್ಯೋಧನನಿಗೋಸ್ಕರವಾಗಿ ಆ ಪಣದಲ್ಲಿ ಭಾಗವಹಿಸಿದ. ಆದರೆ ರಾಮಾದುಪಾತ್ತ ಪರಶುರಾಮ ದೇವರಿಂದ ವಿದ್ಯಾ ಪಡೆದಿದ್ದ. ಅವನು ರೋಮಾವಶಿಷ್ಟಂ, ಒಂದು ಕೂದಲ ಎಳೆಯಷ್ಟು ಮಾತ್ರ ಅಂತರ ಉಳಿತು, ಅಲ್ಲಿವರೆಗೂ ಪ್ರಯತ್ನವನ್ನು ಮಾಡಿದ್ದ ಪಾಪ. ಅಷ್ಟರಲ್ಲಿ ಅಸ್ಫಲನಾದ ಕಾರಣ. ಇದು ಮೂಲ ಮಹಾಭಾರತ ಶ್ಲೋಕಗಳೇ. ಆಮೇಲೆ ಎಲ್ಲರೂ ಹೋದರು. ಆವಾಗ ಇನ್ಯಾರಾದರೂ ಭಾಗವಹಿಸಬಹುದು ಅಂತ ಅಂದಾಗ ಅರ್ಜುನ ಕೃಷ್ಣನಿಗೆ ನಮಸ್ಕಾರ ಮಾಡಿ ಭೀಮನ ಆಜ್ಞೆಯಂತೆ ಇದು ಈ ಅಣ್ಣ ತಮ್ಮಂದರು ಹೇಗಿರಬೇಕು ಎಂಬುವ ಒಂದು ಗುಣ ಜ್ವಲಂತವಾಗಿ ನಾವು ಕಾಣಬಹುದು ಅಂದರೆ ಅರ್ಜುನನ ಜೀವನದೊಳಗೆ. ಇದಕ್ಕೆ ಶಾಲೀನತೆ
ಸಭ್ಯತೆ, ಒಂದು ಸಂಸ್ಕೃತಿ ಅಂತ ಕರೀತಾರೆ. ಒಬ್ಬ ಧರ್ಮರಾಜನ ಬಗ್ಗೆ ಆಗಲಿ, ಒಬ್ಬ ಭೀಮನ ಬಗ್ಗೆ ಆಗಲಿ, ಯಾವುದೇ ಸಂದರ್ಭದೊಳಗೆ ಉಲ್ಲಂಘನೆಯನ್ನು ಮಾಡದೆ, ಎಲ್ಲೆಯನ್ನು ಮೀರದೆ, ಮಾತು ತನ್ನ ಸ್ಥಿಮಿತವನ್ನು ಕಳೆದುಕೊಳ್ಳದೆ, ಯಾವ ರೀತಿಯಲ್ಲಿ ಹಿರಿಯರ ಜೊತೆಗೆ ವ್ಯವಹಾರವನ್ನು ಮಾಡಬೇಕು ಮನುಷ್ಯ, ಈ ಒಂದು ಸೌಜನ್ಯ, ಒಂದು ಸಂಸ್ಕೃತಿ ನಾವು ಕಾಣಬೇಕು, ಕಲಿಯಬೇಕು ಅಂದರೆ ಅದು ಕೇವಲ ಅರ್ಜುನನ ಚರಿತ್ರೆಯಿಂದ. ಅವನ ಸಂಯಮಿತ ಶಬ್ದಗಳು, ಅವುಗಳ ಪ್ರಯೋಗ ಬಹಳ ಅದ್ಭುತವಾದದ್ದು. ಮೇಲಿನ ಕಾಣಬೇಕು ನಾವು. ಯಾವುದೇ ನಮ್ಮ ಇಚ್ಛೆಯ ವಿರುದ್ಧ ಪ್ರಸಂಗಗಳು ನಡೀಬಹುದು, ನಮ್ಮ ಅಪೇಕ್ಷೆಗೆ ಅನುಗುಣವಾಗಿ ಉಳಿದವರು ವರ್ತಿಸ್ಲಿಕ್ಕೆ ಸಾಧ್ಯದ ಇರದೇ ಇರಬಹುದು. ಆದರೆ ಅವನ ಆ ಪ್ರಯೋಗಗಳು ಭೀಮನ ಜೊತೆಯೇ ಅನೇಕ ಸಂದರ್ಭದೊಳಗೆ ಅರ್ಜುನ ಒಂದು ಇವತ್ತಿನ ಕಾಲದ ಶಬ್ದದಲ್ಲಿ ನಾವು ಕರಿಬೇಕು ಅಂದರೆ ಮಹಾಮಾನವತಾವಾದಿ. ಆದರೆ ಭೀಮ ಈ ಭಾವುಕ ಮಾನವತಾವಾದಕ್ಕಿಂತ ನಿಯಮ, ನೀತಿ, ತತ್ವ, ಈ ನಿಷ್ಠೆ ಅದರಿಂದ ಒಂದು ಇಂಚೂ ಸರಿತಕ್ಕದ್ದಲ್ಲ. ಇದು ಭೀಮನ ನಿಷ್ಠ. ಅದು ಸಮಾಜಕ್ಕೆ ಸ್ವಲ್ಪ ನಿಷ್ಠುರ ಅನ್ನಿಸ್ತದೆ ಅಂತ. ಪಾಪ ಏನೋ 7-8 ಕೋಟಿ ರೂಪಾಯಿ ಸಿಕ್ತು ಅವ್ರ ಮನ್ಯಾಗ, ಮತ್ತು ಲೋಕಾಯುಕ್ತರ ಕೈಯಾಗ ಸಿಕ್ಕರು, ಹೆಣ್ಣು ಮಕ್ಕಳು ಬಂದು ಬೇಡ್ಕೊಂಡ್ರು, ನೋಡ್ರಿ ಅವ್ರಿಗೆ ಗೊತ್ತಾಗಿಲ್ಲ ಪಾಪ ಏನೋ ಮಾಡಿಬಿಟ್ಟಾರ, ಇದೊಂದು ಸಲ ಕ್ಷಮ ಮಾಡಿರಿ ಅಂತ. ಆಯಿತು, ಕ್ಷಮ ಮಾಡೀನಿ ಅಂದರೆ ಇದು ಮಹಾಮಾನವತ ಅಲ್ಲ, ಇದು ಮಾನವೀಯತೆ. ಇದು ಪಾಪ ಇವತ್ತಿನವರೆಗೂ ಎಲ್ಲ ಲೋಕಾಯುಕ್ತರು ಮಾಡಿದ್ದು ಅದನ್ನೇ. ಪೇಪರ್ನಾಗ ಒಂದು ಹೆಸರು ಬಂತು, ಪಬ್ಲಿಕ್ ಮೆಮೊರಿ ಇದು ಬಹಳ ಶಾರ್ಟ್ ಇರ್ತದೆ, ಅದು ಒಂದು 3 ತಿಂಗಳ ಮರ್ತು ಬಿಟ್ಟರು ಎಲ್ಲರೂ. ಯಾವನ ಪೇಪರ್ ಹೆಸರು ಏನು ಬಂದಿತ್ತೋ, ಏನು ಸಿಕ್ತೋ ಅವ್ರ ಮನೆಯೊಳಗೆ, ಅವನು ಆರಾಮಿದ್ದಾನೆ, ಅದನ್ನು ಓದಿದವರು ಆರಾಮಿರ್ತಾರೆ, ಅವ್ರಿಗೇನು ಯಾರಿಗೇನು ಬಾಧಕಾಗೋದೇ ಇಲ್ಲ. ಇದು ಮಾನವತಾವಾದ. ಕೆಲವು ಸೂಕ್ಷ್ಮ ವಿಚಾರಗಳು ಬರ್ತಾವೆ. ಕರುಣೆ ಎಂಬುವ ಗುಣ, ಕರುಣೆ ಎಂಬುವುದು ನಿಯಮಗಳನ್ನು ಮೀರಿ ತೋರಿಸುವ ಅನುಕಂಪೆಗೆ ಕರುಣೆ ಅಂತ ಕರಿಬಹುದೇನೋ ಅಂತ. ಅಲ್ಲ, ಕರುಣೆಗೂ ಒಂದು ಸಂಯಮ ಬೇಕು. ಕರುಣೆ ಎಲ್ಲೋ ಅಕಾಲಿಕವಾಗಿ ಅಯೋಗ್ಯ ಸ್ಥಳಗಳಲ್ಲಿ ಹರಿಬಾರ್ದು. ಯೋಗ್ಯವಾದ ಸ್ಥಳದಲ್ಲೇ ಕರುಣ ಹರಿಬೇಕು. ನಿನ್ನೆ ನೋಡಿದ್ರಿ ಗದ್ದ, ಅವನೇನು ಅಫ್ಜಲ್ಗೆ ಹಾಕಿದ್ರು 12 ವರ್ಷದ ನಂತರ. ಕರುಣ ತೋರಬಹುದೇನು? ಅಲ್ಲ, ಅವ್ರು ಯಾರೋ ಒಂದು ಅವನ ಮೇಲೆ ಕರುಣ ತೋರಿಸಬೇಕಾಗಿತ್ತು ಅಂದರೆ ಸಾವಿರಾರು ಹೋಟ್ಗಳನ್ನು ಕಳ್ಕೊತೀವಿ ಅಂತ ಕೊಟ್ಟಿರ್ಬೋದು. ಅದು ಏನು ಇಟ್ಕೊಳ್ತು, ಅದು ನಮಗೆ ಸಂಬಂಧಪಟ್ಟಿದ್ದಲ್ಲ. ಕಾರಣ ಏನು? ಕರುಣೆಗೆ ಸಂಘರ್ಷ ಬರೋದು ನಿಯಮಗಳಿಗೂ ಕರುಣೆಗೂ. ಇದು ಯಾವಾಗಲೂ ಒಂದು ಸಂಘರ್ಷ ಇರ್ತದೆ ಎಲ್ಲ ಜೀವನದಾಗೂ. ನಿಯಮಗಳನ್ನು ಪರಿಪಾಲನೆ ಮಾಡಬೇಕು, ಕರುಣೆಗೆ ಒಳಗಾಗಿ ಮಾನವೀಯತೆಯನ್ನು ಮೆರೆಯಬೇಕು ಅಂತ. ನಿಯಮಬದ್ಧತೆ ಇದು ಭೀಮನ ಥೇರಿ. ಅದನ್ನೂ ಮೀರಿ ಮಾನವೀಯತೆಯನ್ನು ಮೆರಿಬೇಕು ಅನ್ನೋದು ಇದು ಅರ್ಜುನನ ಥೇರಿ. ಕೆಲವೊಂದು ಏನವ ಇಷ್ಟು ಮತಭೇದ ವೈಚಾರಿಕವಾಗಿದ್ದರೂ ಇಬ್ಬರು ಪ್ರೀತಿ, ಅನ್ಯೋನ್ಯ ಸ್ನೇಹ ಮಾತ್ರ ಎಂದೂ ಕಲಿಯಿಲ್ಲ. ಅದನ್ನ ನಾವು ಕಾಣಬೇಕು. ಅರ್ಜುನನ ಮಹಾಮಾನವತಾವಾದ ಅಂದರೆ ನಿಜ. ಈ ಧೃತರಾಷ್ಟ್ರ ಹಣ ಕೇಳ್ತಾನೆ. ಧೃತರಾಷ್ಟ್ರ ಯುದ್ಧ ಮುಗೀತದೆ, ಮುಗಿದ ಮೇಲೆ ಮತ್ತು ಹಣ ಕೇಳ್ತಾನೆ. ಯುದ್ಧ ಮುಗಿದ ಮೇಲೆ ಪಾಂಡವ್ರ ಮನೆಯೊಳಗೆ ಇದ್ದ. ಅವನಿಗೆ 18 ವರ್ಷಗಳ ನಂತರ ವೈರಾಗ್ಯ ಹುಟ್ಟುತ್ತದೆ. ಯಾವಾಗ? ನಮ್ಮ ಧೃತರಾಷ್ಟ್ರನಿಗೆ. ಅದಕ್ಕೆ ಇಲ್ಲ ಹೋಗ್ಬೇಕು ನಾನು ಅಂಥೇಳಿ ಧರ್ಮರಾಜಿಗೆ ಹೇಳ್ತಾನೆ, ಭೀಷ್ಮಾಚಾರ್ಯರು ಅವ್ರೊಂದು ಶ್ರಾದ್ದ ಮಾಡಬೇಕು, ಯಾಕೆಂದರೆ ಅವ್ರಿಗೆ ಮಕ್ಕಳಿಲ್ಲ, ನಾನು ಶ್ರಾದ್ದ ಮಾಡಬೇಕು. ದುರ್ಯೋಧನಾದಿಗಳ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಹೋಗಿಬಿಟ್ಟಿದ್ದಾರೆ, ಅವರಿಗೆಲ್ಲ ಶ್ರಾದ್ದ ಮಾಡಬೇಕು, ಸ್ವಲ್ಪ ಹಣ ಬೇಕು ಧರ್ಮ ಅಂತಂದ. ತಕ್ಷಣ ಧರ್ಮರಾಜ ಭೀಮಸೇನಿಗೆ ಹೇಳಿದ, ಭೀಮ, ಅವನು ನಮ್ಮ ಕಕ್ಕ ವೈರಾಗ್ಯ ಹುಟ್ಟಿದೆ, ಅವನೇನು ಕಾಡಿಗೆ ಹೋಗ್ತಾನಂತ ಸಾಧನಕ್ಕೆ, ದಯವಿಟ್ಟು ಅವ್ನು ಹಣ ಕೊಟ್ಬಿಡು, ಅವನು ಏನು ಬೇಡ್ತಾನೆ ಅದನ್ನು ಕೊಟ್ಬಿಡು ಅಂತ. ಶುದ್ಧ ಧರ್ಮರಾಜ, ಶುದ್ಧ ಪ್ರಾಮಾಣಿಕ. ಕೃಷ್ಣನ ಬೈದ. ಅತಿ ಶುದ್ಧತೆ, ಅತಿ ಪ್ರಾಮಾಣಿಕತೆ ಒಮ್ಮೊಮ್ಮೆ ದೌರ್ಬಲ್ಯ ಆಗಬಾರ್ದು ಜೀವನದಾಗ ಅಂತ.
ನಾವು ಹೌದು ಸಹನಶೀಲತೆ, ತಾಳ್ಮೆ, ಸರ್ವಧರ್ಮ ಸಹಿಷ್ಣುತೆ ಇದು ಭಾರತೀಯರ ಸೂತ್ರ, ಎಲ್ಲ ಉಪನ್ಯಾಸಕ್ಕೆ ಯೋಗ್ಯ ವಿಷಯನೇ ಇಲ್ಲಂತೇನಲ್ಲ. ಆದರೆ ಇದು ಒಂದು ಈ ಜೀವನದಾಗ ಇದೇ ನಮ್ಮ ಅವನತಿಗೆ ಕಾರಣವಾಗುವ ಒಂದು ದೌರ್ಬಲ್ಯ ಆಗಬಾರ್ದು. ಕ್ಲೀಬೋ ನ ಬಹುಮನ್ಯತೆ, ಕೃಷ್ಣ ಬೈತಾನೆ. ಇದು ಕ್ಲೀಬುತನ ಅಂತಾರೆ ಇದಕ್ಕೆ. ಇದು ನಪುಂಸಕತೆ, ಇದು ಜಗತ್ತಿದನ್ನು ಒಪ್ಪುವುದಿಲ್ಲ. ಇರಬೇಕು ಪ್ರಾಮಾಣಿಕ, ಇರಬೇಕು ಸಂಯಮದಿಂದ, ಸಹಿಷ್ಣುತೆ ಇರಬೇಕು, ತಾಳ್ಮೆ ಇರಲೇಬೇಕು. ಆದರೆ ಅದೇ ಒಂದು ಜೀವನದಾಗ ದೌರ್ಬಲ್ಯ ಆಗಬಾರ್ದು, ಎಚ್ಚರಿಕೆಯಿಂದ ಇರಿ ನೀನು ಅಂತ ಹೇಳ್ತಾನೆ. ಹಾಗೆ ಬಂದ ಪ್ರಸಂಗ ಏನು? ಭೀಮನಿಗೆ ಹೇಳ, ಭೀಮ ಅಣ್ಣ, ಭೀಷ್ಮಾಚಾರ ಶ್ರಾದ್ದ ದಾನ ಧರ್ಮ ನಾವು ಮಾಡ್ತೀವಿ, ನಾವು ಉತ್ತರಾಧಿಕಾರಿಗಳು ನಾವು ಮಾಡ್ತೀವಿ, ಕರ್ಣಗೂ ಮಾಡ್ತೀವಿ, ನಮ್ಮ ಅಣ್ಣ ನಾವು ಮಾಡ್ತೀವಿ. ದುರ್ಯೋಧನಾದಿಗಳಿಗೆ ಮಾಡಬೇಕು ಶ್ರಾದ್ದವನ್ನು, ಸಾಧ್ಯ ಇಲ್ಲ. ಅಲ್ಲ, ಶ್ರಾದ್ದ ಮಾಡುವುದು ಅದಕ್ಕೆ ಅವರ ಪರವಾಗಿ ಅವರಿಗೆ ಜನ್ಮಾಂತರದೊಳಗೆ ಒಳ್ಳೆಯದಾಗಲಿ, ಅವರಿಗೆ ಒಳ್ಳೆಯ ಅನ್ನ ತಿನ್ನಲಿಕ್ಕೆ ಉಣ್ಲಿಕ್ಕೆ ಯಾವುದು ಕಡಿಮೆ ಆಗಬಾರ್ದು, ಎಲ್ಲೇ ಇದ್ದರು ಅಂಕನ್ನು ಅವರಿಗೆ ಒಳ್ಳೆಯದಾಗಲಿ ಎಂಬ ಭಾವನೆಯಿಂದ ಮಾಡುವ ಒಂದು ಕ್ರಿಯೆ. ಅವರ ಮೇಲೆ ಶ್ರದ್ಧೆ ಇದ್ದಾಗ ಶ್ರದ್ಧೆಯಿಂದ ಮಾಡುವ ಒಂದು ಕ್ರಿಯೆ ಅದು ಶ್ರಾದ್ದ. ದುರ್ಯೋಧನ ಇಡೀ ಜೀವನದಾಗ ಅನ್ಯಾಯ ಮಾಡಿದ. ಇಷ್ಟು ಅನ್ಯಾಯ ಮಾಡಿದ ವ್ಯಕ್ತಿಗೆ ನಾವು ಒಳ್ಳೆಯದಾಗಲಿ ಅಂತ ಬಯಸೋದು ಇದು ಶೋಕಾಚರಣೆ ಇದ್ದಂಗೆ. ಅವ ಅಫ್ಜಲ್ ಗುರುವಿನ ಶೋಕಾಚರಣೆ ಆಗಿ ನಡೆದಲ್ಲ, ಶೋಕಾಚರಣೆ ಇದ್ದಂಗೆ. ಏನೋ ಒಂದು 300-400 ಮಂದಿ ಕಸಬ ಒಂದು 300 ಮಂದಿನ ಕೊಂದ. ಅದು ಬಹಳ ದೊಡ್ಡದಾಗಿರ್ತಕ್ಕ ಜಗತ್ತಿನೊಳಗೆ ದೊಡ್ಡ ಅನ್ಯಾಯ ಅಂತ ಅವನು ಸಾಧಕ್ಕೆ ಮಾಡೋದು ಅಂತೇನಲ್ಲ. ಇದು ಜಗತ್ತಿನ ಯೋಗ್ಯನೋ ಅಯೋಗ್ಯನೋ ನೀವೇ ವಿಚಾರ ಮಾಡಿ. ಈ ದೃಷ್ಟಿಯಿಂದ ಭೀಮನ ಥೇರಿ ಕಷ್ಟಾತ್ ಕಷ್ಟತರಂ ಯಾಂತು ಸರ್ವೇ ದುರ್ಯೋಧನಾದಯ, ನಾನು ಕೊಡೋದಿಲ್ಲ, ಏನೇನೇನೇನೂ ಕೊಡೋದಿಲ್ಲ. ದುರ್ಯೋಧನಿಗೆ ಕೆಟ್ಟದ್ದನ್ನು ಜಗತ್ತಿನೊಳಗೆ ಮಾಡಿದವರಿಗೆ ಒಳ್ಳೆಯದಾಗಲಿ ಅಂತ ಬಯಸೋದು ಒಂದು ಅಪರಾಧ. ಅಪರಾಧಿಗಳಿಗೆ ಒಳ್ಳೆಯದಾಗಲಿ ಅಂತ ಅನ್ನುವುದು ಒಂದು ಅಪರಾಧ. ಈ ಅಪರಾಧ ನಾನು ಯಾವಾಗೂ ಮಾಡುವುದಿಲ್ಲ, ಅದಕ್ಕೆ ಸಾಧ್ಯ ಇಲ್ಲ ಅಂತ ಸ್ವಚ್ಛ ಇಲ್ಲ. ಈ ನಮ್ಮ ಅರ್ಜುನ ಸ್ವಲ್ಪ ಭಾವುಕ ಅಲ್ಲ. ಮಾನವತಾವಾದ, ಮಾನವೀಯತೆ ಇವೆಲ್ಲ ನಿಜ. ಆದರೆ ಕರುಣೆ ಇದು ತೋರಿಸಲೇಬೇಕು, ಇದು ನಿಜ. ಆದರೆ ನಿಯಮ, ಒಂದು ನಿಷ್ಠೆ, ಒಂದು ಸಿದ್ಧಾಂತ ನಿಷ್ಠ, ಇದನ್ನು ಮೀರಿ ಕರುಣ ಇರಬಾರ್ದು. ಅದು ಇದ್ದಿದ್ದಕ್ಕೆ ನಾವು ಇನ್ನೊಬ್ಬರು ದಾಸರಾಗಿವಿ. 1000-2000 ವರ್ಷದಿಂದ, 2000 ವರ್ಷಗಳಿಂದ ನಾವು ಪರಾಧೀನರಾಗಿ ಬಾಳಲಿಕ್ಕೆ ಏನು ಪ್ರಸಂಗ ಬಂತು, ಇದು ಸ್ವಲ್ಪ ಎಕ್ಸ್ಟ್ರೀಮ್ ಅಂತ ಅತಿರೇಕವಾಯಿತು. ನಮ್ಮ ಕರುಣೆ ಇರಬೇಕು. ಎಲ್ಲಿ, ಯಾವಾಗ, ಏನು ಎಂಬುವ ಸ್ಥಾನವನ್ನು ನಾವು ಗುರುತಿಸಬೇಕು. ಅದು ಇರಲಿಲ್ಲ ಅಂದರೆ ಕರುಣೆಯೇ ಒಂದು ಬಾಧಕ ಆಗ್ತದೆ. ಇದು ಒಂದು ಸಿದ್ಧಾಂತ ಇದು. ಆದ್ದರಿಂದ ಅರ್ಜುನನ ಸ್ವಭಾವ ಹೇಗಿತ್ತು, ಎಷ್ಟು ಕೋಮಲ ಸ್ವಭಾವ. ಅರ್ಜುನ ಹೇಳ್ತಾನೆ, ಕಿರೀಟಿ ಕಿಂಚಿದ ಅನಮ್ಯ ತಮುವಾಚ ನರರ್ಷಭಂ. ಅರ್ಜುನ ಸ್ವಲ್ಪ ನಮಸ್ಕಾರ ಮಾಡಿದ ಭೀಮನಿಗೆ, ಅಣ್ಣ ಅಂತ. ಅನಮ್ಯ ತಮುವಾಚ ಅವನಿಗೆ ಹೇಳಿದ. ಭೀಮ ರಾಜ, ಪಿತಾ ವೃದ್ಧ. ಧೃತರಾಷ್ಟ್ರ ನಮ್ಮ ತಂದೆಯಾಗಬೇಕು, ರಾಜನೂ ಆಗಬೇಕು, ವೃದ್ಧ. ವನವಾಸಾಯ ದೀಕ್ಷಿತ, ನಾನೀಗ ವನವಾಸಕ್ಕೆ ಹೋಗ್ತೀನಿ ಅಂತ ನಿರ್ಧಾರವನ್ನು ಮಾಡಿದ್ದಾನೆ. ದಾತುಮಿಚ್ಛತಿ ಸರ್ವೇಷಾಂ ಸುಹೃದಾಂ ಔರ್ಧ್ವದೈಹಿಕಂ. ದೇಹ ಬಿಟ್ಟ ಮೇಲೆ ಒಬ್ಬ ವ್ಯಕ್ತಿಯನ್ನು ಕುರಿತು ನಾವು ಮಾಡಬೇಕಾದ ಕ್ರಿಯಾಗಳಿಗೆ ಔರ್ಧ್ವದೈಹಿಕ ಅಂತ ಕರೀತಾರೆ. ಮರಣೋತ್ತರದಲ್ಲಿ ಮಾಡಬೇಕಾದ ಕ್ರಿಯಾಗಳು ಇವು ಎಲ್ಲ ಮತದಾಗೂ ಅವನ್ನ ಮತ್ತು ಇವೇನು ಬರೀ ಇಲ್ಲವ, ಅಲ್ಲೇ ಜೈನರೊಳಗವ, ಬೌದ್ಧರೊಳಗವ, ಲಿಂಗಾಯತರೊಳಗವ, ಶೈವರೊಳಗದ, ವೈಷ್ಣವರೊಳಗದ, ಸ್ಮಾರ್ತರು, ಯಾವತ್ತು ಎಲ್ಲ ಜಗತ್ತಿನ ಕ್ರಿಶ್ಚಿಯನ್ಸು, ಮುಸ್ಲಿಮ್ಸ್ ಹಿಡ್ಕೊಂಡು ಜಗತ್ತಿನ ಎಲ್ಲ ಮತದಾಗೂ ಒಬ್ಬ ಜೀವ ಗತಿಸಿದ ಮೇಲೆ, ದೇಹ ಬಿಟ್ಟ ಮೇಲೆ ಅವನಿಗೆ ಒಳ್ಳೆಯದಾಗಲಿ ಎಂಬುವ ಕಾರಣಕ್ಕಾಗಿ ಮಾಡುವ ಒಂದು ಔರ್ಧ್ವ ದೈಹಿಕ ಅಂತ ಒಂದು ಊರ್ಧ್ವ ದೇಹದ
ಬಿಟ್ಟ ಮೇಲೆ ಮಾಡುವ ಕೆಲವು ಕ್ರಿಯಾಗಳು ಎಲ್ಲ ಮತದಾಗೂ ಉಠಾಮನ ಅಂತ ಕರೀತಾರೆ. ಯಾರು ಈ ಗುಜರಾತಿ ಉತ್ತರ ಭಾರತದೊಳಗೆ ಕೆಲವೆಲ್ಲ ಇವೆಲ್ಲ ಇದೆ. ಶಿವಗಣ ಆರಾಧನೆ ಅಂತಾರೆ, ಯಾರು ವೈಕುಂಠ ಸಮಾರಾಧನೆ ಅಂತಾರೆ, ಅದು ಕೈಲಾಸ ಸಮಾರಾಧನೆ ಅಂತಂತಾರೆ. ಅಂತೂ ವಿವಿಧ ಶಬ್ದಗಳಿಂದ ಕರೆದರೂ ಉದ್ದೇಶ ಮಾತ್ರ ಒಂದೇ ಇರ್ತದೆ. ಇದು ಮೂಲಭೂತವಾದ ಉದ್ದೇಶ. ಅದಕ್ಕೆ ಅದನ್ನು ಮಾಡಬೇಕು ಅಂತಾನೆ ಭವತಾ ನಿರ್ಜಿತಂ ವಿತ್ತಂ, ನೀವೇನು ಗಳಿಸಿದ್ರಿ ಆ ಹಣವನ್ನು ಕೊಡ್ಬೋದಲ್ಲ ಅವನಿಗೆ. ದಾತುಮಿಚ್ಛತಿ ಕೌರವ, ಅವನೇನೋ ಕೊಡಬೇಕು ಅಂತ ಅಪೇಕ್ಷೆಯನ್ನು ಪಟ್ಟಿದ್ದಾನೆ, ಆದ್ದರಿಂದ ದಯವಿಟ್ಟು ಹಣವನ್ನು ಕೊಡಬೇಕು ನೀವು ಅಂತ ವಿನಯದಿಂದ ಅರ್ಜುನ ಭೀಮನಿಗೆ ಬೇಡ್ಕೋತಾನೆ. ದೃಷ್ಟ್ಯಾ ತ್ವದ್ಯ ಮಹಾಬಾಹೋ ಧೃತರಾಷ್ಟ್ರ ಪ್ರಯಾಚತೆ. ಅಣ್ಣ ಸ್ವಲ್ಪ ವಿಚಾರ ಮಾಡು. ಧೃತರಾಷ್ಟ್ರ ಬಾಯಿ ಬಿಟ್ಟು ಒಬ್ಬ ರಾಜಾಧಿರಾಜ ಸಂಬಂಧಿಕ ಹಿರಿಯ ಕೇಳ್ತಾ ಇದ್ದಾನೆ ಕೈ ಬಿಟ್ಟು ಹಣವನ್ನು. ಯಾಚಿತೋ ಯಃ ಪುರ ಅಸ್ಮಾಭಿ, ಹಿಂದಕ್ಕೆ ನಮ್ಮ ಅಪ್ಪನಿಗೆ ಸಾಧ್ಯ ನಾವು ಮಾಡಬೇಕಾದ್ರೆ ಅವನ ಮುಂದೆ ಕೈ ಒಡ್ತಾ ಇದ್ವಿ ನಾವು. ಯಾಚಿತ ಪುರ ಅಸ್ಮಾಭಿ, ನಾವು ಅವನನ್ನು ಹಣಕ್ಕಾಗಿ ಕೇಳ್ತಾ ಇದ್ವಿ, ಕೈ ಅವನ ಮುಂದೆ ಚಾಚುತ್ತಾ ಇದ್ವಿ. ಪಶ್ಯ ಕಾಲಸ್ಯ ಪರ್ಯಯಂ, ಇವತ್ತು ಧೃತರಾಷ್ಟ್ರ ಪ್ರಯಾಚತೆ, ಇವತ್ತು ಅವನು ನಮ್ಮ ಮುಂದೆ ಕೈ ಒಡ್ಡಿದ್ದಾನೆ. ಕಾಲ ಹೆಂಗಿರ್ತದೆ, ಅದರ ಪರಿವರ್ತನೆ ಹೆಂಗಾಗ್ತಿರ್ತದೆ. ಕಾಲ ಯಾವಾಗ ಯಾವ ರೀತಿಯ ಪರಿವರ್ತನೆಯನ್ನು ಈ ಜಗತ್ತಿನ ತರ್ತದೆ ಹೇಳಲಿಕ್ಕೆ ಬರುವುದಿಲ್ಲ. ಯೋಸೌ ಪೃಥಿವ್ಯಾ ಕೃಷ್ಣಾಯ ಭರ್ತಾ ಭೂತ್ವ ನರಾಧಿಪ, ಸಮಗ್ರ ಭೂಮಿಯ ಒಡೆಯನಾಗಿ ದೇಶದ ರಾಜನಾಗಿ ಆಳಿದ ವ್ಯಕ್ತಿ ಇವತ್ತು ಕೈ ಒಡ್ಡಿ ನಮ್ಮನ್ನು ಬೀಳುವ ಪ್ರಸಂಗ ಬಂದಿದೆ. ಪರೈರ್ ವಿನಿಹತ ಮಾತ್ಯ, ಅವನ ಮಂತ್ರಿಗಳು ಹೋದರು, ಸೈನಿಕರು ಹೋದರು, ಸೇನಾಪತಿಗಳು ಹೋದರು, ಮಕ್ಕಳು ಹೋದರು, ಮೊಮ್ಮಕ್ಕಳು ಹೋದರು. ಆವಾಗ ವನಂಗಂತು, ಅವನಿಗೆ ವನಕ್ಕೆ ಹೋಗಬೇಕು ಅಂತ ಅಪೇಕ್ಷಿತು. ಮಾತೆ ಅನ್ಯತ್ ಪುರುಷವ್ಯಾಘ್ರ ದಾನಾತ್ ಭವತು ದರ್ಶನ. ಅದನ್ನು ಸುಮ್ಮನೆ ಈ ವಿಚಾರಗಳನ್ನೇನು ಮಾಡಬೇಡ, ಕೊಟ್ಬಿಡು. ಅವನೇನು ಬೇಡ್ತಾನೆ ಕೊಟ್ಬಿಡು. ನೀನು ಕೊಡಲಿಲ್ಲ ಅಂದರೆ ಅಯಶಸ್ಯಂ, ನಮಗೆ ಅಪವಾದ ಬರ್ತದೆ, ಅಪಕೀರ್ತಿ ಬರ್ತದೆ, ಮತ್ತು ಅಧರ್ಮನೂ ಆಗ್ತದೆ. ಬೇಡ, ಕೊಟ್ಬಿಡು ಅಣ್ಣ, ಕೊಟ್ಬಿಡು. ರಾಜಾನಂ ಉಪಶಿಕ್ಷಸ್ವ ಜ್ಯೇಷ್ಠಂ ಭ್ರಾತರಂ ಈಶ್ವರಂ, ಧರ್ಮರಾಜನ ಮಾತು ಅನುಸರಿಸು, ಕೊಟ್ಬಿಡು ಅವನನ್ನು. ಅರ್ಹಸ್ತ್ವಮಪಿ ದಾತುಂ ವೈ ನಾದಾತುಂ ಭರತರ್ಷಭ. ಅಣ್ಣ, ನಿನ್ನ ಸಾಮರ್ಥ್ಯ ನನಗೆ ಗೊತ್ತಿದೆ. ನೀನು ಮನಸ್ಸು ಮಾಡಿದರೆ ಕೊಡಬೇಕು ಅಂತ ಅನಿಸಿದರೆ ಅವಶ್ಯವಾಗಿ ಕೊಡಬಹುದು. ಅರ್ಹ ತ್ವಮಪಿ ದಾತುಂ ವೈ ನಾದಾತು, ಕೊಡಬಾರ್ದು ಅಂದರೆ ಅದನ್ನು ಕೊಡದೇ ಇರಲಿಕ್ಕೂ ನೀ ಸಮರ್ಥ, ನಿನಗೆ ಅಧಿಕಾರದ. ಬೇಕು ಅನಿಸಿದರೆ ಕೊಡಬಹುದು, ಬೇಡ ಅನಿಸಿದರೆ ಬಿಡಬಹುದು, ಎರಡೂ ಅಧಿಕಾರ ನಿನಗದ. ಅಣ್ಣ ಏವಂ ಬ್ರುವಾಣಂ, ಆದ್ದರಿಂದ ದಯವಿಟ್ಟು ಕೊಟ್ಟರೆ ಬಹಳ ಚಲೋ, ಒಳ್ಳೆಯದು ಅಂತ ನನಗೆ ಅನ್ನಿಸ್ತದೆ. ಭೀಮಂದ, ಅರ್ಜುನ ಮಾನವೀಯತೆ ತೋರಿಸ್ಬೇಕು, ನಾನು ಇಲ್ಲ ಅಂತೇನು ಅನ್ನೋದಿಲ್ಲ. ಆದರೆ ನಿಯಮ ಮೀರಿ ಜಗತ್ತಿಗೆ ಅಪಕಾರ ಮಾಡಿದ ವ್ಯಕ್ತಿಗೆ ಒಳ್ಳೆಯದಾಗಲಿ ಅಂತ ನಾವು ಬಯಸೋದು ಇದು ಮಾನವೀಯತೆ ಅಲ್ಲ. ಅದಕ್ಕೂ ಒಂದು ಮಾನದಂಡ ಅಂತ ಒಂದು ಇರ್ತದೆ. ಕರುಣೆ ಕಣ್ಣಲ್ಲಿ ಹರಿಯೋದು ಇದು ಕರುಣೆ ಅಲ್ಲ, ಅದೊಂದು ದೌರ್ಬಲ್ಯ ಆಗ್ತದೆ, ಅದೊಂದು ನಮ್ಮ ಮಾನಸಿಕವಾದ ವಿಕಾರವಾಗ್ತದೆ. ಅದಾಗಬಾರ್ದು. ಅತಿ ಭಾವುಕತೆ ಎಲ್ಲಿಯಾದರೂ. ಹಾಗಾದರೆ ನಿನ್ನ ಕಾರ್ಯದ ನಿರ್ವಹಣೆಯನ್ನು ಮಾಡುವ ಹೆಂಗೆ? ಅದೆಂದೂ ಅಲ್ಲ. ಎಲ್ಲವೂ ದೇವರು ಮಾಡಿಸ್ಯಾನ, ಅವರಲ್ಲಿದ್ದ ದೇವರೇ ಮಾಡಿಸಿದ್ದಾನೆ, ಯಾಕೆ ಅವರಿಗೆಲ್ಲ ಶಿಕ್ಷಾ ಕೊಡಬೇಕು ಅನ್ನುವ ಸಿದ್ಧಾಂತ ನನ್ನದಲ್ಲ, ನಮ್ಮ ಅಣ್ಣಂದದು ಸಿದ್ಧಾಂತ. ವನವಾಸಕ್ಕೆ ಬಂದ ಮೇಲೆ ದ್ರೌಪದಿ ಕೇಳಿದ್ಲು, 1 ವರ್ಷ ಆಯಿತು, ನಾವು ಹೋಗೋಣ, ನಮ್ಮ ರಾಜ್ಯ ಪಡೆಯೋಣ ಅಂತ. ಧರ್ಮರಾಜ ಹೇಳಿದ ದ್ರೌಪದಿಗೆ, ದ್ರೌಪದಿ ಯಾರ ಮೇಲೆ ಆಕ್ರೋಶ ಮಾಡ್ಕೋತಿ? ದುರ್ಯೋಧನಾದಿಗಳ ಬಗ್ಗೆ. ಅವನು ಭಗವಂತನ ಕೈಯಲ್ಲಿರ್ತಕ್ಕ ಒಂದು ಗೊಂಬೆ. ದೇವರು ಮಾಡಿದಂತೆ ಮಾಡುವ, ನುಡಿಸಿದಂತೆ ನುಡಿಯುವ ಆ ವ್ಯಕ್ತಿ. ಇದೆಲ್ಲ ನಮ್ಮ ಕರ್ಮ.
ಆ ಕಾಲರೂಪಿಯಾದ ಭಗವಂತ ಅವನಿಂದ ಘಟನೆಗಳು ನಡೆದಾಗ ನಾವು ಸುಮ್ಮನೆ ಆಕ್ಷೇಪಿಸೋದ್ರೊಳಗೆ ಅರ್ಥ ಇಲ್ಲ. ದುರ್ಯೋಧನದಿದ್ರೊಳಗೆ ಏನೂ ತಪ್ಪಿಲ್ಲ, ಅವನ ಮೇಲೆ ಆಕ್ರೋಶ ಮಾಡ್ಕೋಬಾರ್ದು. ದ್ರೌಪದಿ ಎಲ್ಲ ಈ ಭಗವಂತನ ತೇನ ವಿನ ತೃಣಮಪಿ ನ ಚಲತಿ ನರತೆ ತ್ವತ್ಕ್ರಿಯತೆ ಕಿಂಚನಾರೇ ಮಹಾಮರ್ಕಂ ಮಘವನ್ ಚಿತ್ರಮರ್ಚ್ಯ. ಅವನು ಬಿಟ್ಟು ಇನ್ನು ಏನೂ ನಡೆಯೋದಿಲ್ಲ. ಅದಕ್ಕೆ ಹಾಗನ್ಬೇಡ ದ್ರೌಪದಿ ಅಂತ ಧರ್ಮರಾಜ. ಸರಿ, ಹಾಗಾದ್ರೆ ಒಂದು ಮಾತು ಕೇಳಿ ಅಂತ ದ್ರೌಪದಿ. ದೇವರ ಪ್ರೇರಣೆ ಇಲ್ಲದೆ ಯಾರೂ ಏನೂ ಮಾಡುವುದಿಲ್ಲ, ಇದು ನಿಜ. ಹಾಗಾದರೆ ರಾಜರು ಅಂತ ನೀವು ಯಾಕೆ ಬೇಕು? ಖೂನಿ ಆಯಿತು, ಇವನ ಕರ್ಮ, ಇವನಲ್ಲಿರ್ತಕ್ಕ ದೇವರು ಖೂನಿ ಮಾಡಿಸಬೇಕು ಈ ದೇಹದ್ದು ಅಂತ ಪಪೇಕ್ಷಪಟ್ಟ. ಅವನಲ್ಲಿರ್ತಕ್ಕ ದೇವರು ಅವನ ಕಡೆಯಿಂದ ಈ ಖೂನಿ ಮಾಡಿಸಿದ. ಲೂಟಿ ಆಯಿತು, ಈ ದೇವರು ಲೂಟಿ ಮಾಡಿಸ್ಕೋಬೇಕಂದ್ರು, ಆ ದೇವರು ಮಾಡ್ಬೇಕಂದ್ರು. ಹೀಗಾಗಿ ಆ ದೇವರ ಇಚ್ಛೆ. ಎಲ್ಲ ಜಗತ್ತಿನಾಗ ನಡೆಯುವ ಎಲ್ಲ ಅಪರಾಧಗಳು ಭಗವಂತನ ಪ್ರೇರಣೆ ಎಂದು ನಮ್ಮ ಜವಾಬ್ದಾರಿಯನ್ನು ನಾವು ತಪ್ಪಿಸಿಕೊಳ್ಳಬೇಕಾಗಿದ್ದರೆ ರಾಜರು ಅಂತ ಒಂದು ವರ್ಗ, ಪೊಲೀಸೋ, ಒಂದು ನ್ಯಾಯವೋ, ಒಂದು ನಿಯಮವೋ ಅಮ್ಮ ಜಗತ್ತಿನಾಗ ಬೇಕಾಕ. ಅವು ಯಾರೋ ಅತ್ಯಾಚಾರ ಮಾಡಿದರು, ಏನು ಅತ್ಯಾಚಾರ, ಇವರು ಅವ್ಯವಸ್ಥೆ ಇರ್ತಾರೆ, ಹೆಣ್ಮಕ್ಳು ಗಂಡಸರು ಅವ್ಯವಸ್ಥೆ ಇರ್ತಾರೆ, ಅದಕ್ಕೆ ನಡೆದು ಹೋಗ್ತು ಅಂತ ಅನ್ನೋರು ಕೆಲವರು. ಇವ್ರು ಯಾಕೆ ರಾತ್ರಿ 9 ನಂತರ ಮನೆ ಬಿಟ್ಟು ಹೊರಗೆ ಹೋಗ್ಬೇಕು ಅಂತ ಅವ್ರ ಮೇಲೆ ಆಕ್ಷೇಪ ಮಾಡಿದವ್ರು ಕೆಲವರು. ಇನ್ನು ಕೆಲವರು ಅಂದರು, ಆ ದೇವ್ರ ಪ್ರೇರಣ ಅವನೊಳಗೆ ನಿಂತು ಹಂಗೆ ಮಾಡಿಸಿದ, ಇವರೊಳಗೆ ನಿಂತು ಹಿಂಗೆ ಮಾಡಿಸ್ಕೊಂಡ ಅಂತ ಸಮಾಧಾನ ಹಚ್ಕೊಂಬುವ ವೃದ್ಧಾಪ್ಯದ ಆಧ್ಯಾತ್ಮ ಜೀವಿಗಳು ಕೆಲವರು. ಅಲ್ಲ, ಇದಕ್ಕೆ ನಿಜವಾದ ಉತ್ತರ ಏನಿದು? ಶಿಕ್ಷೆ ಆಗಬೇಕೋ ಆಗಬಾರ್ದು? ಅಪರಾಧ ಹೌದೋ ಅಲ್ಲೋ? ಅಪರಾಧ ಆಗಿದ್ದರೆ ಶಿಕ್ಷಾ ಯಾವಾಗ, ಏನು, ಹೇಗೆ? ಅದು ಅಪರಾಧವೇ ಅಲ್ಲ, ಅದೆಲ್ಲ ಭಗವತ್ ಪ್ರೇರಣೆ ಅಂತಂದಿದ್ರೆ ಕನಿಕರವನ್ನು ಪಡುವ ಕಾರಣವೇ ಇಲ್ಲ. ಎಲ್ಲ ದೇವರೇ ಮಾಡಿಸ್ಯಾನ ಅಂತ ಸ್ವಚ್ಛ ಕೇಳಿದ ದ್ರೌಪದಿ. ನಹಿ ರಾಜ್ಞಾಂ, ನೀವು ರಾಜರಿಗೆ ಏನು ಕಾರ್ಯದ, ನಿಮಗೇನದ ಕೃತ್ಯ? ಏಕೆ ಎಲ್ಲ ದೇವ್ರ ಪ್ರೇರಣ ಅಲ್ಲ, ನಿಮಗೂ ಒಂದು ಕರ್ತವ್ಯ ಅಂತ ಇರ್ತದೆ. ಆ ಕರ್ತವ್ಯ ಅದು ಅಂತ ತಿಳ್ಕೊಂಡೆ अपराधಕ್ಕೆ तड़ा आದರೂ भगवान के दरवाजे पर कुछ देर है पर अंधेर नहीं है वहाँ पे ಅಂತ ಸ್ವಲ್ಪ ತಡ ಆಗಬಹುದು, ಆದರೆ ಶಿಕ್ಷೆ ಆಗಬೇಕು ಅಪರಾಧಗಳಿಗೆ. ಅಪರಾಧಕ್ಕೆ ಆಗಲಿಲ್ಲ ಅಂತಂದ್ರೆ ಇದು ಕೃಷ್ಣಾವತಾರದ ಹಿನ್ನೆಲೆಯೊಳಗೆ ಇದು ಒಂದು ಸೂತ್ರ ಏನು ಅಂದರೆ ಅಪರಾಧಿಗಳಿಗೆ ಶಿಕ್ಷೆ ಆಗಲೇಬೇಕು, ಅದಕ್ಕೆ ನೀ ಅವತಾರವನ್ನು ಧಾರಣ ಮಾಡು ಅಂತ ಕೃಷ್ಣನ ಬೇಡಿಕೊಂಬುವ ಹತ್ತಾರು ಸಾವಿರಾರು ಏನು ಅವನ ಅವತಾರದ ಕಾರಣಗಳ ಮೀಮಾಂಸೆಯಲ್ಲಿ ಇದು ಒಂದು ಕಾರಣ. ಆದ್ದರಿಂದ ನಮ್ಮ ಭೀಮನ ಥೇರಿ ಇಲ್ಲ ನೋಡು, ಅಪರಾಧ ಮಾಡಿ ಇಷ್ಟೆಲ್ಲ ಇಲ್ಲಿ ಜೀವನದಾಗ ನಮಗಂತೆ ಅಲ್ಲ, ಕೇವಲ ನಮಗೆ ಮಾತ್ರ ದುರ್ಯೋಧನ ಅನ್ಯಾಯ ಮಾಡಿದ್ದಾನೆ, ಅದರ ಸೇಡು ನಾವು ತೀರಿಸ್ಕೋತಾ ಇದ್ದೇವೆ, ಸರ್ವಥ ಅಲ್ಲ. ಅವನ ನಿಯಮ ನೀತಿ, ನಾವೊಬ್ಬರು ರಾಜರು, ಜಗತ್ತಿನ ಕಾಯ್ದೆ ಕಾನೂನಿಗೆ ಅನುಗುಣವಾದ ರೀತಿಯೊಳಗೆ ಜಗತ್ತು ನಡೀತಾ ಇದೆಯೋ ಇಲ್ಲವೋದನ್ನು ನೋಡುವ ಜವಾಬ್ದಾರಿಯನ್ನು ಹೊತ್ತವರು ನಾವು ನಮ್ಮ ಕರ್ತವ್ಯದಲ್ಲಿ ಮಾನವೀಯತೆಯನ್ನು ತಂದು ಎಲ್ಲ ಅಪರಾಧಿಗಳಿಗೆ ಕ್ಷಮ ಮಾಡಿದರೆ ಜೇಲೇ ಬೇಡ, ಯಾವುದು ಯಾವ ಪರಪ್ಪನ ಅಗ್ರಹಾರವೇ ಬೇಡ. ಅಲ್ಲ, ಎದಕ್ಕೆ ಬೇಕಾಮೇಲೆ ಯಾವ ಅಪರಾಧಗಳು ಭಗವಂತನ ಪ್ರೇರಣೆಯಿಂದ ಅವರಿಂದ ಆಗ್ಯಾವ, ಅದರ ಅವಶ್ಯಕತೆ ಇತ್ತು, ಅನಿವಾರ್ಯತೆ ಇತ್ತು, ಪರಿಸ್ಥಿತಿಯ ಒತ್ತಡವೇ ಇತ್ತು, ಒಳಗಿನಿಂದ ರಜೋಗುಣ ತಮೋಗುಣಗಳು ಕಾಮೇಶ ಕ್ರೋಧೇಶ ರಜೋಗುಣ ಸಮುದ್ಭವ ಇವೆಲ್ಲ ಪ್ರೇರಣೆ ಮಾಡಿದು. ಅದಕ್ಕಾಗ್ಯದ ಆ ರಜೋಗುಣ ತಮೋಗುಣಗಳನ್ನು ಹಿಡಿದು ಹೊಡೆಯೋಣ ಹೊರತು ಪಾಪ ಈ ವ್ಯಕ್ತಿನ ಏನು ಹಿಡಿಯೋದು ಅಂತ ನಾವೇನಾದರೂ ಅಂತಹ ಕೂತ್ರೆ ಜಗತ್ತಿನೊಳಗೆ ಒಂದು ವ್ಯವಸ್ಥೆ ಅಂಬುದು ತಪ್ಪಿ ಹೋಗ್ತದೆ. ಇದು ಭೀಮನ್ ಥೇರಿ ನಿಜ ಅಣ್ಣ. ಆದರೆ ಅರ್ಜುನನ ಮಾತೇನು, ಅದರೊಳಗೂ ಮಾನವೀಯತೆ ಹೆಂಗಿರ್ತದೆ ನಿಜ. ಅವನು ಹೇಳ್ತಾನೆ, ಅಣ್ಣ ಆಯಿತು, ನಿನ್ನ ಇಚ್ಛಾ ನಿನ್ನ ಮಾತು ನನಗೆ ಅರ್ಥ ಆಯಿತು, ಆದರೆ ನಿನ್ನ ಹಿರಿಯ ಭೀಮ ಜ್ಯೇಷ್ಠ ಗುರುರ್ಮೇ ತ್ವಂ ಮೇ ಗುರು, ನೀನು ನನಗೆ ಗುರು, ನ ಅಥವಾ ಅನ್ಯದ್ದು ವಕ್ತು ಮುತ್ಸಹೆ. ಪ್ರಾಯ ಇದಕ್ಕೂ ಹೆಚ್ಚಿಗೆ ನಾನು ಮಾತನಾಡೋದಿಲ್ಲ. ನನ್ನ ಏನು ವಿಚಾರ ಬಂತು, ಏನೋ ಒಂದು ಮಾನವೀಯ ದೃಷ್ಟಿಯಿಂದ ಭಾವುಕನಾಗಿ
ಯಾವ ವ್ಯಕ್ತಿ ಮುಂದೆ ಕೈ ಒಡ್ತಾ ಇದ್ವಿ ನಾವು ಸ್ವಲ್ಪ ಹಣಕ್ಕಾಗಿ, ನಮ್ಮ ಬದುಕಿಗಾಗಿ, ಇವತ್ತು ಅವ ಬಂದು ನಮ್ಮನ್ನು ಕೇಳಲಿಕ್ಕೆ ಹತ್ತಾನ. ಮತ್ತು ಉದ್ದೇಶ ದುರ್ಯೋಧನಾದಿಗಳು ಶ್ರಾದ್ದ ಮಾಡ್ತೀನಿ ಅಂತಾನೆ, ಅವ್ರಿಗೇನೋ ಒಳ್ಳೆಯದಾಗಲಿ ಅಂತಾನೆ ಇರ್ಬೋದು. ಆದರೆ ಕೊಟ್ಟರೆ ಸರಿ ಅಂತ ನನಗೆ ಅನ್ನಿಸ್ತದೆ ಅಂತ ಹೇಳಿದ್ದೆ ಅಷ್ಟೇ. ಧೃತರಾಷ್ಟ್ರಸ್ತು ರಾಜರ್ಷಿ ಸರ್ವಥಾ ಮಾನಮರ್ಹತಿ. ಏನಿದ್ದರೂ ಧೃತರಾಷ್ಟ್ರ ರಾಜರ್ಷಿ, ಏನಾದರೂ ನಾವು ಮರ್ಯಾದೆ ಕೊಡಲೇಬೇಕು, ಗೌರವ ಕೊಡಬೇಕು. ಇದು ನನ್ನ ಥೇರಿ ಹೇಳಿದ್ದೇವೆ ನಿಮಗೆ ಹೇಳ್ತೀನಿ. ಮದ್ರಾಸಿಗೆ ಒಬ್ಬರು ಗವರ್ನರ್ ಇದ್ದರು, ಪ್ರಭುದಾಸ್ ಪಟವಾರಿ ಅಂತ, ಮುರಾರ್ಜಿ ಸ್ನೇಹಿತರು. ಅವ್ರ ಕಾಲಕ್ಕೆ ಪ್ರಭುದಾಸ್ ಪಟವಾರಿ ಅಂತ ಭಾರಿ ಸಿದ್ಧಾಂತವಾದಿ, ಮೌಲ್ಯಾಧಾರಿತ ಜೀವನ. ಆ ಶಬ್ದ ಪರಿಚಯ ಭಾಳ ಅಂತ ಅದು ಪ್ರಯೋಗ ಮಾಡಕ್ಕೆ ನಾನು. ಮೌಲ್ಯಾಧಾರಿತ ಜೀವನ ವ್ಯಕ್ತಿ. ಆಗಿನ ರಾಷ್ಟ್ರಪತಿಗಳು ನೀಲಂ ಸಂಜೀವ ರೆಡ್ಡಿ ಅವ್ರು ಬಂದರು ಮದ್ರಾಸಿಗೆ. ರಾಜಭವನದಾಗ ಅವರ ವಾಸ್ತವ್ಯ. ಅವರಿಗೆ ಎರಡೂ ಬೇಕು, ತಿನ್ನಲಿಕ್ಕೂ ಬೇಕು, ಕುಳಿಲಿಕ್ಕೂ ಬೇಕು. ಅಂದರೆ ಎಲ್ಲರೂ ತಿಂತಾರೆ ಕುಳಿತಾರೆ. ಆದರೆ ಇವತ್ತು ಆ ಶಬ್ದಗಳು ಬೇರೆ ಕೇಂದ್ರೀಕೃತಾಗ್ಯಾವ. ತಿನ್ನೋದು ಅಂದರೆ ಅದು ನಾನ್ ವೆಜ್ಜಕ್ಕೆ ತಿನ್ನೋದು ಅಂತ ಹೆಸರು. ಅವ್ನು ತಿಂತಾನ್ರಿ ಈಗ ಅಂತೀವಿ ನಾವು. ಇನ್ನು ಕುಡಿಯೋದು ಅಂದರೆ ಚಹಾ ಕಾಫಿ ಕುಡಿಯೋದಕ್ಕೆ ಯಾರು ಕುಡಿಯೋದು ಅಲ್ಲ, ಅದು ಕೇಶವಾಯಿಸುವ ನಾರಾಯಣಸ್ವ ಇದ್ದಂಗೆ ಅವು ಆಚಮ್ದಾಗ ಸೇರ್ಯಾವ. ಅವಕ್ಕೆ ನಿಷೇಧ ಅಂತ ಇಲ್ಲ. ಅದು ಇದು ಏನು ಕುಡಿತಾರೆ ನೋಡಿ ಧೋಲಿ ಹೊಡಿಲಿಕ್ಕೆ ಸಂಚಿನಾಗ, ಅವ್ರಿಗೆ ಅವು ಎರಡೂ ಬೇಕು ಅಂತ ಅವರು ಆಜ್ಞೆ ಮಾಡಿದ್ರು. ಅವ್ರು ಪಿ ಎ ಬಂದ, ಇಲ್ಲ ನಮ್ಮ ರಾಷ್ಟ್ರಪತಿಗಳಿಗೆ ಸಾಯಂಕಾಲಕ್ಕೆ ಅವು ಎರಡೂ ಬೇಕಾಗ್ತಾವೆ. ಅವ ಅಪ್ಪಕ್ಕೆ ಗಾಂಧಿವಾದಿ ಪ್ರಭುದಾಸ್ ಪಟ್ವಾರಿ. ನಾನು ಏರ್ಪಾಡು ಮಾಡ್ತೀನಿ ಅದೊಂದು ಹೋಟೆಲ್ನಾಗ, ಕಾರವ ಹೋಗ್ರಿ, ಹಿಂದೆ ಮುಂದೆ ಒದರ್ಕೊಟ್ಟು ಬರ್ತಾರೆ, ಕೆಂಪು ಗಾಡಿ ಕಾರ್ ಹೋಗ್ರಿ, ನಿಮ್ಗೆ ಏನು ತಿನ್ಬೇಕು ತಿನ್ನಿರಿ, ಕುಡಿಬೇಕು ಕುಡೀರಿ, ಬರ್ರಿ. ಈ ರಾಜಭವನದಾಗ ನಾನು ಮಾಲಕ, ನಾ ಗವರ್ನರು. ಇಲ್ಲಿ ನಾನು ತರಿಸೋದಿಲ್ಲ ಅಂದರೆ ತರಿಸೋದಿಲ್ಲ. ಅವನ ರಾಷ್ಟ್ರಪತಿ ಅಂತ ಅವ. ಇದೇ ಅರ್ಜುನನ ಮಾತೆ. ಏನಾದರೂ ರಾಷ್ಟ್ರಪತಿ ದೊಡ್ಡ ಪೋಸ್ಟು, ವಯೋವೃದ್ಧರು, ಅವರ ಮೇಲೆ ಒಂದು ಕರುಣೆಯನ್ನು ತೋರಿಸಿ ಕರ್ನಾಟಕ ಸರ್ಕಾರ ಅವ್ರಿಗೆ ಬೆಂಗಳೂರಾಗ ಒಂದು ವಸತಿಯನ್ನು ಏರ್ಪಾಡು ಮಾಡಿತ್ತು. ರಿಟೈರ್ಡ್ ಆದಮೇಲೆ ನಾವು ಕೊಡ್ತಿರ್ಬೋದು, ಉದಾರ ಹೃದಯದಿಂದ ನಮಗೆ ಇರಲಿಕ್ಕೆ ಒಂದು ದೊಡ್ಡ ಗೌರ್ಮೆಂಟ್ ಒಂದು ಬಂಗಲೆ ಕೊಟ್ಟಿತ್ತು ಅವರಿಗೆ, ನೀಲಂ ಸಂಜೀವ ರೆಡ್ಡಿಗೆ. ಆದರೆ ಪ್ರಭುದಾಸ್ ಪಟ್ವಾರಿ ಅದು ಭೀಮನ್ ಥೇರಿ ಮಂದಿ, ಅದು ಸಾಧ್ಯ ಇಲ್ಲ. ಇಲ್ಲ ಅಂದರೆ ಇಲ್ಲ. ಮಾನವೀಯತೆ ಅಂತ ಅನ್ಬಹುದೇನು, ಕರುಣೆ, ವಯೋವೃದ್ಧ, ರಾಷ್ಟ್ರಪತಿ, ದೊಡ್ಡ ವ್ಯಕ್ತಿ ಅಂತ ಅವನು ಕುಡಿಲಿಕ್ಕೆ ತಿನ್ನಲಿಕ್ಕೆ ಸಪ್ಲೈ ಮಾಡುವುದು ಕರ್ತವ್ಯವಾಗಬಹುದೇ? ಅಲ್ಲ. ಸ್ವಲ್ಪ ಇದು ಭೀಮನ್ ಥೇರಿಗೂ ಅರ್ಜುನ ಏನೇ ಇರಲಿ ನಿಯಮಗಳು ಸ್ವಲ್ಪ ಕನ್ಸೆಷನ್ ಕೊಡಲೇಬೇಕಾಗುತ್ತೆ. ಸರ್ವೇ ನಿಯಮ ಶಾಪವಾದ ಅಂತ ಅವನು ಥೇರಿ. ನೋ ಹಾಗಾಗಿ ಜಗತ್ತಿನ ನಿಯಮಗಳಿಗೆ ಉಳಿತೇನು? ದುರ್ಬಲರ ಮೇಲೆ ಪ್ರಯೋಗ ಮಾಡಲಿಕ್ಕಾಗಿ ಮಾತ್ರ ನಿಯಮಗಳು. ಪ್ರಬಲರ ಮೇಲೆ ಅದನ್ನು ಕನ್ಸೆಷನ್ ಕೊಡುವುದು ಅಂತ ನಿಯಮಗಳನ್ನು ಹಿಂದೆ ತೊಗೊಂಡ್ರೆ ಜಗತ್ತಿನ ವ್ಯವಸ್ಥೆ ಏನು ಉಳಿತು? ನಿಯಮ ಎಲ್ಲರಿಗೂ ಒಂದೇ ಅದು ನಿಯಮ. ಇದು ಭೀಮನ್ ಥೇರಿ. ಅರ್ಜುನ್ ಥೇರಿ ಏನಿಲ್ಲ, ಸರ್ವಥಾ ಮಾನಮರ್ಹತಿ ರಾಜರ್ಷಿ. ಅವನೇನಾದರೂ ರಾಜರ್ಷಿ, ಸ್ವಲ್ಪ ಮರ್ಯಾದೆ ಅವನು ನಾವು ಕೊಡಲೇಬೇಕು ಅಂತಾನ. ಅರ್ಜುನ್ ಥೇರಿ ಇದು ನಾವು ತಿಳ್ಕೊಬೇಕಾ? ಭೀಮ ಮತ್ತು ಅರ್ಜುನೊಳಗೆ ಥೇರಿ ಹಂಗಿರ್ತಾವೆ. ಒಂದು ವೈಶಿಷ್ಟ್ಯ, ಮತಭೇದ ಇರಬಹುದು, ಆದರೆ ವ್ಯಕ್ತಿ ವಿರೋಧ ಇಲ್ಲ. ಇದು ಪಾಂಡವರ ವೈಶಿಷ್ಟ್ಯ. ಇವತ್ತಿನ ಅವಶ್ಯಕತೆ ಅದೇ. ಪ್ರತಿಯೊಂದು ಕುಟುಂಬದಾಗ ಮತಭೇದ ಬರ್ತದೆ. ಗಂಡ ಹೆಂಡತಿಗೆ, ಮಗ ಸೊಸೆಗೆ, ಮತ್ತು ಅತ್ತಿ ಮಾವಗೆ ಅಗಳು ಬರ್ತಾವೆ. ಮತಭೇದ ಬರಬಹುದು, ಆದರೆ ವ್ಯಕ್ತಿ ವಿರೋಧ, ಮತ ವಿರೋಧ ಬರಬಾರ್ದು. ಅಂದರೆ ಸಂಘಟನೆ ಉಳಿತದೆ. ಇದನ್ನು ತೋರಿಸಿಕೊಟ್ಟ ಮಹಾನುಭಾವ ನಮ್ಮ ಅರ್ಜುನ. ಅದು ಅರ್ಜುನ ಚರಿತ್ರೆಯಿಂದ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕ ಒಂದು ನಿಯಮ. ಅಂದ ನ ಸ್ಮರಂತಿ ಅಪರಾಧಾನಿ ಸ್ಮರಂತಿ ಸುಕೃತಾನ್ಯಪಿ. ಅದಕ್ಕೆ ಅಸಂಭಿನ್ನಾರ್ಯ ಮರ್ಯಾದ ಸಾಧವ ಪುರುಷೋತ್ತಮ. ಭೀಮ, ನಾನು ಥೇರಿ ಹೇಳ್ತೀನಿ, ನ ಸ್ಮರಂತಿ ಅಪರಾಧಾನಿ. ವ್ಯಕ್ತಿ ಮಾಡಿದ ಅಪರಾಧಗಳನ್ನು ನಾವು ಕ್ಷಮ ಮಾಡಬೇಕು. ಸ್ಮರಂತಿ ಸುಕೃತಾನ್ಯಪಿ.
ಅವ್ರು ಏನು ಒಳ್ಳೇದು ಮಾಡ್ಯಾರ ನಮಗೆ ಅಷ್ಟು ಮಾತ್ರ ನಾವು ನೆನಪಿನಾಗ ಇಟ್ಕೋಬೇಕು. ಅವ್ರು ನಮಗೇನು ಅಪರಾಧ ಮಾಡ್ಯಾರ, ಅನ್ಯಾಯ ಮಾಡ್ಯಾರ, ಅದನ್ನು ಮರೆತು ಬಿಡಬೇಕು. ಇದು ಉತ್ತಮರ ಲಕ್ಷಣ ಅಂತ ನಾನು ತಿಳ್ಕೊಂಡಿದ್ದೀನಿ ಅಂತ. ಹೌದು, ಅವ ಮಾಡಿದ ಒಳ್ಳೆಯದನ್ನೆಲ್ಲ ಇಟ್ಕೋಬೇಕು ತಲೆಯೊಳಗೆ, ಅವ ಮಾಡಿದ ಕೆಟ್ಟದ್ದನ್ನೆಲ್ಲ ಮರೆತು ಬಿಡಬೇಕು ಅಂತ ಒಬ್ಬ ನ್ಯಾಯಾಧೀಶಿಗೆ ನಾವು ಹೋಗಿ ಹೇಳಿಕೊಂಡ್ರೆ ಅದು ಏನಾಗ್ಬೋದು? ಲಾರ್ಡನ್ನು ದಿನ 5 ವೇಳೆ ನಮಾಜ್ ಮಾಡ್ತಿದ್ದ, ಬಕ್ರೀದ್ ವೇಳಕ್ಕೆ ಕೋಟಿಗಟ್ಟಲೆ ದಾನ ಮಾಡ್ತಿದ್ದ. ಏನು ಅವರೆಲ್ಲ ಹಬ್ಬ ಅವರೇನು ಒಂದೊಂದು ತಿಂಗಳು ಉಪವಾಸದಾಗ ದಾನ ಧರ್ಮದ ಅವನ ದಾನ ಏನು, ಅವನ ಔದಾರ್ಯ ಏನು, ಅವ ಕಟ್ಟಿದ ಮಸೀದಿಗಳೇನು, ಅವ ಮಾಡಿರ್ತಕ್ಕಂಥ ಲೋಕೋಪಕಾರ ಏನು, ಅವುಗಳನ್ನೆಲ್ಲ ಗಮನದೊಳಗೆ ಇಟ್ಕೊಂಡು ಅವ ಏನೋ ಒಂದು 10,000 ಮಂದಿನ ಕೊಂದಿರ್ಬೋದು. ಏನು ಅಮೇರಿಕಾದಾಗಿನ ಒಂದೇನು ದೊಡ್ಡ ಬಿಲ್ಡಿಂಗ್ ಇತ್ತು, ಆ ಬಿಲ್ಡಿಂಗನ್ನು ಬೀಳಿಸಿರ್ಬೋದು. ನ ಸ್ಮರಂತಿ ಅಪರಾಧಾನಿ, ಅವರು ಮಾಡಿದ ಅಪರಾಧಗಳನ್ನು ಮರೆತು ಬಿಡಬೇಕು. ಸ್ಮರಂತಿ ಸುಕೃತಾನ್ಯಪಿ. ವೀರಪ್ಪನ ದಿನ ದೇವ್ರು ಪ್ರಾರ್ಥನೆ ಮಾಡ್ತಿದ್ದ, ಹಿಂಗೆ ಕೈ ಎತ್ತಿ ಫೋಟೋದ ಪೋಸರ್ ಅಗ್ದು ಹಿಂಗೆ ದೇವ್ರ ಕೈ ಮುಕ್ಕೊಂಡು ಕೂಡ್ತು. ಅವನು ಮೀಸೆ ಅಷ್ಟೇ ಹೊಡೆದಿದ್ರು, ದೇವ್ರ ಅದನ್ನು ಸ್ಮರಣೆ ಮಾಡಬೇಕು. ಅವನನ್ನು ಹಿಡಿಲಿಕ್ಕೆ ಹೋಗಿ ಒಂದು 300-400 ಮಂದಿ ಅವನ ಕೈಯಿಂದ ಸತ್ತು ಹೋಗ್ಯಾರ. 400 ಪೊಲೀಸ್ ಪಡೆಯೂ ಆಯಿತು, ಸಾಮಾನ್ಯ ನಾಗರಿಕರೂ ಆಯಿತು. ಈ ಅಪರಾಧವನ್ನು ಗಮನದಾಗ ಇಟ್ಕೋಬೇಕು. ಅವನ ದಿನ ಮಾಡಿದ ದೇವರ ಪ್ರಾರ್ಥನೆ, ಅವನು ಕೂಡ ಒಬ್ಬ ಧಾರ್ಮಿಕನಾಗಿದ್ದ ಎಂಬುವ ಆಸ್ತಿಕತೆ ಎಂಬುವ ಒಳ್ಳೆಯದನ್ನು ಸ್ಮರಣೆ ಮಾಡಬೇಕು. ಅವನು ಮಾಡಿದ ಕೆಟ್ಟದ್ದನ್ನು ಮತ್ತು ನಾವು ಮರೆತು ಬಿಡಬೇಕು. ಇದು ಯಾವ ಕಾಲಕ್ಕಾದರೂ ಈ ಸಮಸ್ಯೆ ಬರುವುದೇ, ಯಾವ ಕಾಲಕ್ಕಾದರೂ ಈ ಸಮಸ್ಯೆ ಬರುವುದೇ, ಎಲ್ಲರೂ ವೈಯಕ್ತಿಕ ಜೀವನದಾಗ. ಇದರೊಳಗೆ ಭೀಮನ್ ಥೇರಿ ಏನು, ಅರ್ಜುನ್ ಥೇರಿ ಏನು, ಆದಷ್ಟೇನದ ಹೃದಯದ ಔದಾರ್ಯದಿಂದ ಅವರು ಮಾಡಿದ ಅಪರಾಧಗಳನ್ನು ಮರೆತು ಬಿಡಬೇಕು. ಮಾಡಿದ ಉಪಕಾರ ನೆನಪಿನಾಗ ನಾವು ಇಟ್ಕೋಬೇಕು. ಇದು ಅರ್ಜುನ್ ಥೇರಿ ಅಲ್ಲ. ಅಪರಾಧಕ್ಕೆ ಶಿಕ್ಷಾ, ಒಳ್ಳೇದೇನು ಮಾಡ್ಯಾನ ಅದಕ್ಕೆ ಏನು ಕೊಡಬೇಕು, ಆ ಪುರಸ್ಕಾರ ಕೊಡೋಣ. ಒಳ್ಳೆಯದಕ್ಕೆ ಪುರಸ್ಕಾರ, ಅಪರಾಧಕ್ಕೆ ಶಿಕ್ಷಾ, ಇದಾಗಲೇಬೇಕು ಅಂತ ವಾದಿರಾಜ ಸ್ವಾಮಿಗಳವರು ಅಂತ ನಮ್ಮಲ್ಲಿ ಒಬ್ಬರು ಜ್ಞಾನಿಗಳಾಗಿ ಹೋದರು. ಕೃಷ್ಣನ ಕಥೆಯನ್ನು ಅವರು ಈ ರೀತಿಯ ಒಂದು ಭಾವನೆಯನ್ನು ಕಾಣ್ತಿರ್ತಾರೆ. ಕೃಷ್ಣ ಕಾಳಿಯ ಮರ್ದನ ಮಾಡಿದ, ಕಾಳಿಯ ಅಂತ ಕಾಳಿಂಗ, ಅವನ ಮೇಲೆ ಕುಣಿದು ರಂಗ ಫಣದ ಮೇಲೆ ಕುಣಿಯೋ ಅಂತ ದಾಸ ಹಾಡು ಮಾಡ್ಯಾರ, ನಿಮ್ಗೆ ಗೊತ್ತದು. ಬಾಲ ಕೈಯಲ್ಲಿ ಹಿಡಿದ ಕೃಷ್ಣ, ಹೆಡೆಯ ಮೇಲೆ ಕೃಷ್ಣ ಕುಣಿದ. ವಾರಾಸ್ವಾಮಿ ಅಂದರು ಇದು ಅರ್ಜುನ್ ಥೇರಿ ಅಂದರು. ಯಾಕೆ? ನಿರಪರಾಧಿ ಬಾಲ ಅದಕ್ಕೆ ಅದನ್ನು ಕೈಯೊಳಗೆ ಎತ್ತಿ ಹಿಡಿದ, ಪುರಸ್ಕಾರ ಮಾಡಿದ. ಹೆಡಿ ಮುಖ, ಅದೇ ಫುತ್ಕಾರ ಮಾಡೋದು, ಕಡಿಯೋದು ಹೆಡಿ. ಆದ್ದರಿಂದ ಅದರ ಮೇಲೆ ಕುಣಿದ ಕೃಷ್ಣ. ಅದಕ್ಕೆ ಅದು ಅಪರಾಧ ಮಾಡಿದ್ದು ಹೆಡಿ ಹೊರತು, ಅಂದರೆ ಅವನ ಫಣ ಹೊರತು ಆ ಬಾಲ ಅಲ್ಲ. ಬಾಲಿನಿಂದ ಕಚ್ಚೋದಿಲ್ಲ, ಹೊಡೆಯೋದು ಇಲ್ಲದು. ಅದಕ್ಕೆ ಬಾಲವನ್ನು ಎತ್ತಿ ಹಿಡ್ದ, ಆ ಹೆಡೆಯ ಮೇಲೆ ಕೃಷ್ಣ ಕುಣಿದ. ಅದಕ್ಕೆ ಅಪರಾಧಕ್ಕೆ ಶಿಕ್ಷೆ ಆಗಬೇಕು, ಒಳ್ಳೆಯದಕ್ಕೆ ಪುರಸ್ಕಾರ ಆಗಬೇಕು. ಅದಕ್ಕೆ ಬಾಲ ಎತ್ತಿ ಹಿಡ್ದ, ಹೆಡಿ ಮೇಲೆ ಕೃಷ್ಣ ಕುಣಿದ ಅಂತ ಒಂದು ಉತ್ಪ್ರೇಕ್ಷೆಯನ್ನು ಮಾಡ್ತಾರೆ. ಹಾಗೆ ಅಪರಾಧಕ್ಕೆ ಶಿಕ್ಷಾ, ಒಳ್ಳೆಯದಕ್ಕೆ ಅವ್ರಿಗೇನು ಒಳ್ಳೇದು ಮಾಡಬೇಕು ನಾವು ಮಾಡೇ ಮಾಡೋಣ. ಇದು ಭೀಮನ್ ಥೇರಿ. ಅಪರಾಧವನ್ನು ಒಳ್ಳೆಯದನ್ನು ಗಮನದೊಳಗೆ ಇಟ್ಕೊಂಡು ಅವನು ಮಾಡಿದ ಅಪರಾಧವನ್ನು ಕ್ಷಮ ಮಾಡಬೇಕು. ಇದು ಅರ್ಜುನನ ಒಂದು ಸಿದ್ಧಾಂತ, ಅರ್ಜುನನ ಇದೊಂದು ಥೇರಿ. ಅದಕ್ಕೆ ಹೇಳ್ದ. ಆದರೆ ಎಲ್ಲಿಯೂ ತನ್ನ ಸೌಜನ್ಯದ ಎಲ್ಲೆಯನ್ನು ಅರ್ಜುನ ಮೀರಲಿಲ್ಲ. ಇದು ಬಹಳ ಮುಖ್ಯ. ಮನೆಯೊಳಗೆ ತಂದೆ ತಾಯಿಗಳ ಅಭಿಪ್ರಾಯಕ್ಕೂ, ಮುಂದಿನ ಜನ್ರೇಷನ್ದ ಅಭಿಪ್ರಾಯಕ್ಕೂ, ಮುಂದಿನ ತಲೆಮಾರಿನ ಅಭಿಪ್ರಾಯಕ್ಕೂ ಭಿನ್ನಾಭಿಪ್ರಾಯ ಬರಬಹುದು. ಯಾರ ಜೊತೆಗೂ ಭಿನ್ನಾಭಿಪ್ರಾಯ ಬರಬಹುದು. ಆದರೆ ನಮ್ಮ ಒಂದು ಗೌರವ, ಒಂದು ಸೌಜನ್ಯ, ಒಂದು ಸಭ್ಯತೆ, ಅದರ ಎಲ್ಲೆಯನ್ನು ಎಲ್ಲಿಯೂ ಮೀರಿ ನಾವು ಮನಃಪ್ರಧಾನರಾಗಿ ಭಾವುಕರಾಗಿ ಎಂದು ವರ್ತಿಸಬಾರ್ದು. ಇದು ಯಾವಾಗಲೂ ಈ ಸಂಯಮ ಇರಲೇಬೇಕು ನಮ್ಮ ಜೀವನದಾಗ. ಇದನ್ನು ನಾವು ಎಲ್ಲಿ ಕಲಿಬೇಕು? ಇವತ್ತಿನ ಸಮಾಜದಾಗಂತೂ ಕಾಣಲಿಕ್ಕೆ ಸಾಧ್ಯ ಇಲ್ಲ, ಯಾವ ಮನೆಯೊಳಗೂ ಸಿಗುವುದಿಲ್ಲ. ಮತ್ತು ಅರ್ಜುನನ ಪಾತ್ರದಿಂದ ನಾವು ಕಾಣಬೇಕು. ಅದಕ್ಕೆ ಅರ್ಜುನನ ಒಂದೊಂದು ಪಾತ್ರಗಳ ವಿಮರ್ಶೆಯನ್ನು ಯಾಕೆ ನಾವು ಉಪಕ್ರಮಿಸಿದ್ವಿ ಅಂದರೆ, ಅವರ ಬದುಕಿನ ಸ್ವಭಾವದೊಳಗೆ ಏನೊಂದು ವೈಚಿತ್ರ್ಯತೆ ಇದೆ, ಒಂದು ವಿಲಕ್ಷಣತೆ ಇದೆ, ಒಂದು ಉತ್ತಮಿಕೆ ಇದೆ.
ಇದನ್ನು ನಾವು ಹೆಂಗೆ ಅಳವಡಿಸಿಕೊಳ್ಬೇಕು ಜೀವನದಾಗ ಅನ್ನುವ ಒಂದು ದೃಷ್ಟಿಯಿಂದ ಇದನ್ನು ನಾವು ಅರ್ಜುನ ಕಥೆಯೊಳಗೆ ನಾವು ಕಂಡ್ವಿ ಅಂದರೆ ಅರ್ಜುನ ಇಲ್ಲ ಇದು ನಿಜ ಅಣ್ಣ, ಅದಕ್ಕಾಗಿ ಮತ್ತು ನೋಡು ಅಂತಂದ. ಇಲ್ಪ ಹಾಗೆಲ್ಲ ನಿಯಮವನ್ನು ಮೀರಿ ಹಂಗೆ ವರ್ತಿಸ್ಲಿಕ್ಕೆ ಬರುವುದಿಲ್ಲ. ಎಲ್ಲೇ ನಾವು ನಿಯಮವನ್ನು ಮೀರಿದ್ದೀವಿ ಅದೊಂದು ದೊಡ್ಡ ಅಪರಾಧ ಆಗ್ತದೆ. ಹಾಗಾಗಬಾರ್ದು. ಇದು ಭೀಮನ ಶುದ್ಧವಾದ ಸಿದ್ಧಾಂತ, ಶುದ್ಧ ಸಿದ್ಧಾಂತವಾಗಿ. ಆದ್ದರಿಂದ ಮತ್ತು ಅರ್ಜುನನ ಈ ಸಭ್ಯತೆ ಇದು ಬಹಳ ದೊಡ್ಡ ಗುಣ. ಇದನ್ನು ನಾವು ಕಾಣ್ತಾ ಇದ್ದೇವೆ ಆ ಸಂದರ್ಭದೊಳಗೆ. ಹೀಗೆ ಅರ್ಜುನ ಮತ್ತು ಆ ಸಂದರ್ಭದೊಳಗೆ ದ್ರೌಪದಿಯನ್ನು ಅರ್ಜುನ ಗೆದ್ದ. ಇದರ ಸಾಂಕೇತಿಕತೆಯನ್ನು ಒಂದು 2 ನಿಮಿಷ ಕಾಂಡು ಮುಂದುವರಿಯೋಣ. ಮಹಾಭಾರತದ ಆಧ್ಯಾತ್ಮಿಕತೆಯಲ್ಲಿ ನಿನ್ನೆ ನಾವು ಕಂಡಂತೆ ಅರ್ಜುನ ಶ್ರವಣ ಮನನ ನಿಧಿಧ್ಯಾಸನದ ಒಂದು ಪ್ರತಿಮಾ. ನೀತಿ ವಿನಯ ನಕುಲ ಸಹದೇವರು ಅದರ ಪ್ರತಿಮಾ. ದ್ರೌಪದಿ ವಿದ್ಯಾ, ಸರ್ವವಿದ್ಯಾ ದ್ರೌಪದೀತು ಯಸ್ಮಾತ್ ಶೈವ ಸರಸ್ವತಿ. ಅವರು ಸರಸ್ವತಿ ದ್ರೌಪದಿ. ಜಗತ್ತಿನಲ್ಲಿ ಪ್ರತಿಯೊಬ್ಬರು ವಿದ್ಯಾ ಬೇಕು ಅಂತ ಬಯಸ್ತಾರೆ. ಯೋಗ್ಯತಾ ಪ್ರಯತ್ನ ಇರಲಿ ಡಿಗ್ರಿ ಬೇಡ ಅಂತನ್ನೋರು ಯಾರಿದ್ದಾರೆ? ಯಾರೂ ಇಲ್ಲ. ಅದಕ್ಕೆ ದ್ರೌಪದಿಯ ಸ್ವಯಂವರಕ್ಕೆ ಎಲ್ಲರೂ ಆಗಮಿಸಿದ್ದರು. ಜರಾಸಂಧ ಬಂದಿದ್ದ. ಜರಾಸಂಧ ಅಂದರೆ ಒಂದು ಲೌಕಿಕಾರ್ಥದಲ್ಲಿ ಜರ ಅಸ್ಮಾನ್ ಸಂಧಯತಿ ಇತಿ ಜರಾಸಂಧ. ಜರ ಅಂದರೆ ಮುಪ್ಪು, ಅದು ನಮ್ಮನ್ನು ಸಂಬಂಧ ಮಾಡ್ತದೆ. ಸಂಧಯತಿ ಕಾಂಟ್ಯಾಕ್ಟ್, ನಮ್ಮನ್ನು ಸಂಪರ್ಕಿಸ್ತದೆ. ಮುಪ್ಪು ಯಾವಾಗ 60-70 ವರ್ಷ ಆದಮೇಲೆ. ಅಂಥ ಅಂದರೆ ಮುಪ್ಪಾದರೂ ದ್ರೌಪದಿ ಬೇಕು, ವಿದ್ಯಾ ಬೇಕು ಅನ್ನೋ ಮಂದಿನೂ ಅದ. ಅದಕ್ಕೆ ಜರಾಸಂಧನೂ ಬಂದಿದ್ದ. ಶಿಶುಪಾಲನೂ ಬಂದಿದ್ದ. ಮಕ್ಕಳನ್ನ ಆಡಿಸುವಷ್ಟು ದೊಡ್ಡ ವ್ಯಕ್ತಿಯಾಗಿದ್ದರು. ಮತ್ತು ವಿದ್ಯಾ ಬೇಕು ಅಂತ ಅಭಿಲಾಷೆಯಿಂದ ಅವನು ಬಂದಿದ್ದ. ಶಿಶುಗಳನ್ನು ಪಾಲನೆ ಮಾಡುವ ಶಿಶುಪಾಲನೂ ಬಂದಿದ್ದ. ಕರ್ಣನೂ ಬಂದಿದ್ದ. ಎಲ್ಲವೂ ಇದ್ದ ವ್ಯಕ್ತಿಯು ಇನ್ನೂ ಬೇಕು ವಿದ್ಯಾ ಅಂತ ಅವನು ಬಂದಿದ್ದ. ಪಾಪ ಎಲ್ಲರೂ ಬಂದಿದ್ದರು. ಜಗತ್ತಿನಲ್ಲಿ ವಿದ್ಯಾ ಯಾರಿಗೆ ಬೇಡ? ಅದೇ ದ್ರೌಪದಿಯ ಸ್ವಯಂವರಕ್ಕೆ ಎಲ್ಲರೂ ಆಗಮಿಸಿದ ಸಂಕೇತ. ಆದರೆ ವಿದ್ಯೆ ಯಾರಿಗೆ ದೊರೀತದ? ಅರ್ಜುನನಿಗೆ ದೊರೀತು. ಕಾರಣ ಏನು? ಎಲ್ಲಿ ಶ್ರವಣ ಮನನ ನಿಧಿಧ್ಯಾಸನ, ಎಲ್ಲಿ ಅಧ್ಯಯನಶೀಲತೆ ಪ್ರಯತ್ನ ತಾಳ್ಮೆಗಳುಂಟು ಅವರಿಗೆ ಮಾತ್ರ ವಿದ್ಯಾ ಬರ್ತದೆ. ಪ್ರಯತ್ನಶೀಲತೆ ಇರಬೇಕು, ಆತ್ಮವಿಶ್ವಾಸ ಇರಬೇಕು. ಮತ್ತು ಅಂಥ ಯೋಗ್ಯ ವ್ಯಕ್ತಿಗೆ ಮಾತ್ರ ಜಗತ್ತಿನೊಳಗೆ ವಿದ್ಯಾ ದೊರೀತದೆ ಹೊರತು ವಿದ್ಯಾ ಬೇಕು ಅನ್ನೋರಿಗೆಲ್ಲ ವಿದ್ಯಾ ಬರುವುದಿಲ್ಲ. ವಿದ್ಯೆಗೆ ಸಾಧನೆಗಳು ಶ್ರವಣ ಮನನ ನಿಧಿಧ್ಯಾಸನ. ನಮ್ಮ ಅಧ್ಯಯನಶೀಲತೆ, ನಮ್ಮ ಬುದ್ಧಿವಂತಿಕೆ, ನಮ್ಮ ಪ್ರತಿಭೆ, ನಮ್ಮದೇ ಆದ ಪ್ರಯತ್ನಗಳು ಇವು ಅನಿವಾರ್ಯ. ಅವರಿಗೆ ಮಾತ್ರ ವಿದ್ಯಾ ದೊರೀತದೆ ಅಂತನ್ನುವ ಸಂಕೇತವಾಗಿ. ಆದರೆ ವಿದ್ಯಾಕ್ಕೆ 5 ಮಂದಿ ಗಂಡಂದರು. ಹೌದು, ವಿದ್ಯೆಗೆ 5 ಜನ ಪತಿಗಳು. ಯಾರಲ್ಲಿ ನಿಜವಾದ ವಿದ್ಯಾವಂತಿಕೆ ಅದ ಅವ ಬಹಳ ಪ್ರಾಮಾಣಿಕ ಧಾರ್ಮಿಕ ಇರ್ತಾನೆ. ಅದೇ ವಿದ್ಯೆಯ ಫಲಿತಾಂಶ, ವಿದ್ಯೆಯ ಪ್ರಭಾವ, ವಿದ್ಯೆಯ ಪರಿಣಾಮ ಆ ವ್ಯಕ್ತಿ ಧಾರ್ಮಿಕ ಆಗಿರ್ತಾನೆ. ಒಳ್ಳೆಯ ಧರ್ಮ ನೀತಿ ನಿಯಮಗಳಿಗೆ ಅನುಗುಣವಾಗಿರ್ತಾನೆ. ಇದೇ ವಿದ್ಯೆಯ ಪತಿಯಾದ ಧರ್ಮರಾಜ ಮೊದಲೇ ಗಂಡ. ಎರಡನೇದು ಎಲ್ಲಿ ವಿದ್ಯೆ ಅದ ಅಲ್ಲಿ ದೇವರಲ್ಲಿ ಭಕ್ತಿ ಇರ್ತದೆ. ಭಕ್ತಿ ಜ್ಞಾನಂ ವೈರಾಗ್ಯಂ ಪ್ರಜ್ಞಾ ಮೇಧಾ ಧೃತಿ ಸ್ಥಿತಿ ಧೈರ್ಯ ಸ್ಥೈರ್ಯ ಯೋಗ ಇವೆಲ್ಲ 10 ಗುಣ ವಿದ್ಯಾ ಇದ್ದಲ್ಲಿರ್ತಾವೆ. ಅಂದರೆ ಸಾಂಕೇತಿಕವಾಗಿ ಭೀಮನನ್ನು ಕೂಡ ದ್ರೌಪದಿ ವರಿಸಿದ ನಿಯಮ ಇದು. ಇನ್ನು ಎಲ್ಲಿ ವಿದ್ಯೆ ಇರ್ತದೆ, ಯಾರಿಗೆ ವಿದ್ಯಾ ಬರ್ತದೆ? ಶ್ರವಣ ಮನನ ನಿಧಿಧ್ಯಾಸನ ಇದ್ದಲ್ಲಿ ವಿದ್ಯಾ ಬರ್ತದೆ.
ಪ್ರಯತ್ನಶೀಲತೆ ಬೇಕು ಮನುಷ್ಯನಿಗೆ. ಯೋಗ್ಯತೆ ಎಷ್ಟು ಮಹತ್ವದ್ದೋ ಅಷ್ಟೇ ಮಹತ್ವದ್ದು ಅವನ ಪ್ರಯತ್ನಶೀಲತೆ, ಅವನ ನಿರಂತರವಾಗಿರ್ತಕ್ಕಂಥ ಅಧ್ಯಯನಶೀಲತೆ. ಇದು ಜೀವನದಾಗ ಬೇಕೇ ಬೇಕು, ಯಾವಾಗಲೂ ಬೇಕೇ ಇದು. ವಿದ್ಯಾರ್ಥಿ ಜೀವನಕ್ಕೆ ಮುಕ್ತಾಯ ಇಲ್ಲ, ಉದ್ಯಾಪನೆ ಅಂತಿಲ್ಲ. ವಿದ್ಯಾರ್ಥಿ ಜೀವನಕ್ಕೆ ಸಾಯು ತನಕನೂ ಓದಲೇಬೇಕು. ಅಲ್ಲ, ಒಂದು ಕಡೆ ಒಂದು ಅನುವ್ಯಾಖ್ಯಾನದಾಗ ಹೇಳ್ತಾರೆ, ಅತ್ಯಶಕ್ತೇತು ನಿದ್ರಾದು ಪುನರೇವ ಸಮಭ್ಯಸೈತಿ. ಭಾಳ ಕಷ್ಟನಿಸ್ತು, ಸ್ವಲ್ಪ ನಿದ್ದೆ ಬಂತು ಮಾಡಿ ತಕ್ಷಣ ಎಚ್ಚರಾತು ಪುಸ್ತಕ ಹಿಡ್ಕೊಂಡೇ ಕೂಡಬೇಕು. ನಾವು ಪುಸ್ತಕ ಹಿಡಿಯೋದೇ ನಿದ್ದೆಗಾಗಿ ಅಲ್ಲ, ನಿದ್ದೆಯಿಂದ ಎಚ್ಚರದ ಕೂಡ ಪುಸ್ತಕ ಹಿಡಿಬೇಕು. ಜ್ಞಾನ ಈ ವಿಷಯದೊಳಗೆ ಒಂದು ಮಾತದ, ಮನುಷ್ಯ ಅಜರಾಮರವತ್ ಪ್ರಾಜ್ಞ ವಿದ್ಯಾಂ ಅರ್ಥಂಚ ಸಾಧಯಿ. ನಾನು ಅಜರಾಮರನಿದ್ದೇನೆ ಅಂತ ತಿಳ್ಕೊಂಡೆ ವಿದ್ಯಾ ಮತ್ತು ಹಣ ಸಂಪಾದನೆ ಮಾಡಬೇಕು. ಇವೆರಡೂ ನಮ್ಮ ಅರ್ಜುನ ಸಂಕೇತ. ಮುಂದುವರೆದ ದೊಡ್ಡ ಸೆಮಿನಾರ್ ಆಗ್ತದೆ. ಮಹಾಭಾರತ ಯುದ್ಧ ಮುಗಿದ ಮೇಲೆ ಒಂದು ದೊಡ್ಡ ಸೆಮಿನಾರು. ಈ ಸೆಮಿನಾರ್ದಾಗ 3 ಮಂದಿ ಅಣ್ಣಂದರ 3 ಪೇಪರ್ ರೀಡಿಂಗು. ಧರ್ಮರಾಜಂದ ಧರ್ಮವೇ ಮುಖ್ಯ, ಧರ್ಮಾತ್ ಅರ್ಥಶ್ಚ ಕಾಮಶ್ಚ ಧರ್ಮವೇ ಮುಖ್ಯ. ಇದು ಧರ್ಮರಾಜ ದೊಡ್ಡ ಪೇಪರ್ ಸಬ್ಮಿಟ್ ಮಾಡಿದ. ಭೀಮಂದ ಅದೆಲ್ಲ ಏನಿಲ್ಲ, ಕಾಮ. ಕಾಮ ಅಂದರೆ ಇಚ್ಛಾಶಕ್ತಿ. ಧರ್ಮವೂ ಒಂದು ಕಾಮ, ಅರ್ಥವೂ ಒಂದು ಕಾಮ, ಮೋಕ್ಷವೂ ಒಂದು ಕಾಮ, ಕಾಮವೂ ಒಂದು ಕಾಮ. ಅದಕ್ಕೆ ಜೀವನದಾಗ ಎಲ್ಲವೂ ಕಾಮದ ಅಂತರ್ಭೂತವಾಗಿವೆ. ಕಾಮವೇ ಶ್ರೇಷ್ಠ. ಇದು ಇಚ್ಛಾಶಕ್ತಿ, ಅದು ಬಹಳ ಪ್ರಬಲ. ಇದು ಭೀಮನ್ ಥೇರಿ. ಅರ್ಜುನನ್ ಬಂತು, ಎಲ್ಲ ಸಿದ್ಧ ಆಗೋದು ಹಣದಿಂದ. ಅರ್ಥ ಜೀವನದಾಗ ಅದು ಪ್ರಧಾನ. ಎಲ್ಲ ಬಿಟ್ಟ ವಿರಕ್ತರು ಕೂಡ ದೇವರನ್ನು ಪ್ರಾರ್ಥನೆ ಮಾಡ್ತಾರೆ. ಎಲ್ಲ ಋಷಿಮುನಿಗಳು ಕಾಡಿನಲ್ಲಿ ನದಿಯ ದಂಡೆಯಲ್ಲಿ ಅವರು ವಾಸ ಮಾಡ್ತಾಯಿದ್ರು. ಆದರೆ ತಮ್ಮ ಅವಶ್ಯಕತೆ ಎಷ್ಟು ಅದಕ್ಕೆ ಬೇಕಾಗುವಷ್ಟು ಹಣವನ್ನು ದೇವರಿಂದ ಅವರು ಪ್ರಾರ್ಥನೆ ಮಾಡ್ಯಾರ. ಆವಹಂತೀಂ ವಿತನ್ವಾನ ಕುರ್ವಾಣ ಚಿರಮಾತ್ಮನಃ ವಾಸಾಗುಂಸಿ ಮಮ ಗಾವಶ್ಚ ಅನ್ನಪಾನೇ ಚ ಸರ್ವದಾ ತಥೋ ಮೇ ಶ್ರಿಯಮಾವಹ. ಅದಕ್ಕಾಗಿ ನನಗೆ ಸಂಪತ್ತನ್ನು ಕೊಡು ಋಷಿಗಳ ಪ್ರಾರ್ಥನೆ ಇದು. ಯಾಕೆ? ನ ಕಂಚನ ವಸತೌ ಪ್ರತ್ಯಾಚಕ್ಷೀತ. ಯಾವನೇ ಒಬ್ಬವ ನನ್ನಲ್ಲಿ ಇದ್ದು ಅಧ್ಯಯನ ಮಾಡ್ತೀನಿ ಅಂತ ಬಂದರೆ ನನಗೆ ಊಟಕ್ಕೆ ಹಾಕೋ ಯೋಗ್ಯತೆ ಇಲ್ಲ, ಹೋಗು ಅಂತ ಅನ್ನಬಾರ್ದು ನಾನು. ಅದಕ್ಕಾಗಿ ನನ್ನ ಮೂಲಭೂತ ಅವಶ್ಯಕತೆ ಎಷ್ಟು ಅಷ್ಟು ಹಣ ಬೇಕೇ ಬೇಕು. ಅದನ್ನು ಬೇಡಲಿಕ್ಕೆ ಏನೂ ತಪ್ಪಲ್ಲ. ನೀವು ಅದನ್ನು ಬೇಡಲಿಲ್ಲ, ಬಂದ ಬಡತನವನ್ನು ಅದನ್ನು ಹಾಗೆ ಭವ್ಯವಾಗಿ ಸ್ವಾಗತಿಸ್ತೀನಿ ಅಂತ ಅಂದರೆ ಆವಾಗ ಮನಸ್ಸಿನ ಕ್ಷೋಭೆ ಆಗ್ತದೆ, ದೇವರ ಮೇಲೆ ಅವಿಶ್ವಾಸ ಬರ್ತದೆ, ನಂಬಿದ ಧರ್ಮದ ಮೇಲೆ ನಿಮಗೊಂದು ಅಪನಂಬಿಕೆ ಬರ್ತದೆ, ಬದುಕು ಅಸ್ತವ್ಯಸ್ತ ಆಗ್ತದೆ. ನಂಬಿ ಬಂದ ದಾರಿ ಬಿಡಲಿಕ್ಕಿಲ್ಲ, ಅನ್ಯಾಯದ ಮಾರ್ಗವನ್ನು ಅನುಸರಣೆ ಮಾಡಲಿಕ್ಕೆ ಆಗುವುದಿಲ್ಲ. ಈ ದ್ವಂದ್ವದೊಳಗೆ ನೀವು ತೊಳಲಾಡ್ತೀರಿ. ಅದಕ್ಕೆ ಸ್ವಚ್ಛವಾಗಿ ಅದಕ್ಕೆ ಭಾಗವತನು ಹಾಗೆ ಹೇಳಿದ, ನಮಗೆಲ್ಲ ಅಧಿಕಾರದ ಪ್ರತಿಯೊಬ್ಬ ವಿರಕ್ತನನ್ನು ಹಿಡ್ಕೊಂಡು ಸಂಸಾರದೊಳಗೆ ಆಸಕ್ತನಾದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಹಣವನ್ನು ಪಡೀಲಿಕ್ಕೆ ಎಲ್ಲರಿಗೂ ಅಧಿಕಾರದ. ಹಣ ಪಡಿಬೇಕು, ಇಲ್ಲ ಅಂತೇನಲ್ಲ, ನಿಷೇಧ ಮಾಡಲಿಲ್ಲ. ಅದನ್ನ ಬಿಟ್ಟು ಕಾಡಿಗೆ ಓಡಿ ಹೋಗ್ರಿ ಎಂಬುವ ಸಿದ್ಧಾಂತ ಇದು ವೈದಿಕ ಸಿದ್ಧಾಂತ ಅಲ್ಲ. ಇದು ನಮ್ಮ ಹಿಂದೂ ಧರ್ಮದಲ್ಲಿ ನಾವು ಹಣಕ್ಕೂ ಅಷ್ಟೇ ಮಹತ್ವ ಕೊಡ್ತೀವಿ. ಅದು ಜೀವನದ ಮೌಲ್ಯ, ಅದು ಪುರುಷಾರ್ಥ. ಹಣ ಅದನ್ನು ನಾವು ಬೇಡೀವಿ, ಅದನ್ನು ಎಂದೂ ನಾವು ಇಲ್ಲ ಅಂತ ಅಂದೇ ಇಲ್ಲ, ಬೇಕನ್ನು. ಯಾವತ್ ಭ್ರಿಯೇತ ಜಠರಂ ತಾವತ್ ಸತ್ವಂ ಹಿ ದೇಹಿನಾಂ ಅಧಿಕಂ ಯಹ ಅಭಿಮನ್ಯೇತ ಸಹ ತೇನಃ ದಂಡಮರ್ಹತಿ. ಇದು ಭಾಗವತದ ಆದೇಶ. ಯಾವತ್ ಭ್ರಿಯೇತ ಜಠರಂ, ನಮ್ಮ ನಿಮ್ಮೆಲ್ಲರ ಉಪಜೀವನ ಹೊಟ್ಟೆ ಎಷ್ಟರಿಂದ ತುಂಬಲಿಕ್ಕೆ ಸಾಧ್ಯದ, ನಮ್ಮ ಅವಶ್ಯಕತೆ ಎಷ್ಟು ಹಣದಿಂದ ಅದು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯದ ಅಷ್ಟು ಹಣವನ್ನು ಬಯಸುವುದು ನಮ್ಮ ಕರ್ತವ್ಯ, ಅದು ಧರ್ಮ. ಯಾವತ್ ಭ್ರಿಯೇತ ಜಠರಂ ತಾವತ್ ಸತ್ವಂ ಹಿ ದೇಹಿನಾಂ. ಪ್ರತಿಯೊಬ್ಬರಿಗೂ ಅಷ್ಟು ಹಣ ಅದನ್ನು ಪಡೆಯುವುದು ಒಂದು ಹಕ್ಕು, ಮೂಲಭೂತ ಹಕ್ಕು. ಆದರೆ
ನಮ್ಮ ಅವಶ್ಯಕತೆಯನ್ನು ಮೀರಿ ಹಣ ಬೇಕು ಅಂತ ನಾವು ಬಯಸಿದರೆ ಸಸ್ತೇನ ದಂಡಂ ಅರ್ಹತಿ. ಅವನೊಬ್ಬ ಪಕ್ಕ ಕಳ್ಳ, ಸಾಮಾಜಿಕ ಕಳ್ಳ. ಯಾಕೆಂದರೆ ಈ ಕೇಂದ್ರೀಕರಣ ಒಂದು ಕಡೆ ಮಾಡ್ಕೋತಾ ಇದ್ದಾನೆ, ಎಲ್ಲ ಹಣ ನನ್ನಲ್ಲಿ ಬೇಕು ಅಂತ. ಅಲ್ಲ, ನಿನ್ನ ಅವಶ್ಯಕತೆ ಎಷ್ಟಿಲ್ಲ ಅವಶ್ಯವಾಗಿ ತಗೋ. ಇದನ್ನು ಕಮ್ಯುನಿಸ್ಟರು ಇದನ್ನೊಂದು ಸಿದ್ಧಾಂತ ಅಂತ ಸ್ವೀಕಾರ ಮಾಡ್ಯಾರ. ಮತ್ತು ಇದು ಅವ್ರದ್ದಲ್ಲ ಸಿದ್ಧಾಂತ, ಇದು ಭಾಗವತದ ಸಿದ್ಧಾಂತ. ಪ್ರತಿಯೊಬ್ಬರಿಗೂ ಎಷ್ಟು ಅಧಿಕಾರ ಅದ, ನಿಮ್ಮ ಅವಶ್ಯಕತೆ ಎಷ್ಟೋ ಅಷ್ಟನ್ನು ಸಂಪಾದನೆ ಮಾಡಲಿಕ್ಕೆ ಪ್ರತಿಯೊಬ್ಬರಿಗೂ ಅಧಿಕಾರ ಅದ. ಅದಕ್ಕೆ ಅರ್ಜುನ್ ಥೇರಿ, ಹಣ ಇದ್ದರೆ ಎಲ್ಲ ಧರ್ಮ ಎಲ್ಲನೂ. ನಿಮ್ಮ ತೀರ್ಥಯಾತ್ರಕ್ಕೆ ಹಣ ಬೇಕು, ಅಂಕಪ್ಪ ಏನೋ ಕಲ್ಯಾಣೋತ್ಸವ ಮಾಡಿಸ್ತೀರಿ ಹಣ ಬೇಕು, ಅಲ್ಲಿ ಹೋಗಿ ಉದಯಾಸ್ತಮಾನ ಸೇವಾ ಅಂತ ಒಂದು 2.5 ಲಕ್ಷ ರೂಪಾಯಿ ಹಾಕಬೇಕಾಯ್ತು. ಇದಿದ್ದರೆ ಮತ್ತು ಅಂಕಪ್ಪನ ಲಘು ದರ್ಶನ ಆಗ್ತದೆ. ಇಲ್ಲಾಂದ್ರೆ ಎಲ್ಲದ 3 ದಿವಸ ಪಾಳಿ ಹಚ್ಚಿರಿ. ಆಗ ಅಲಹಾಬಾದಕ್ಕೆ ಹೋಗಿ ಗಂಗಾ ಸ್ನಾನ ಮಾಡಬೇಕು, ಹೆಂಗೆ ಮಾಡೋರು? ಮತ್ತು ದುಡ್ಡು ಬೇಕಿಲ್ಲ, ಹಾಗೆ ಯಾರು ಪುಕ್ಕಟ್ ಕರ್ಕೊಂಡು ಹೋಗ್ತಾರೆ? ಯಾರ್ಯಾರು ಸಬ್ಸಿಡಿ ಕೊಡ್ತಾರೇನು ನಿಮ್ಮ ಇದಕ್ಕೆ ಹೋದಂಗೆ? ಅದೇನು ಯಾವುದೋ ಯಾತ್ರಕ್ಕೆ ಹೋಗ್ತಾರಲ್ಲ, ಹಜ್ ಯಾತ್ರಕ್ಕೆ ಕೊಟ್ಟು ಹಾಗೆ ನಿಮಗೇನು ಕೊಡಲ್ಲ, ಏನಿಲ್ಲ. ನೀವು ಹೋಗಬೇಕು, ನೀವು ಇಲ್ಲಿ ಒದ್ದಾಡ್ಕೋತಾರೆ. ಆದ್ದರಿಂದ ಮನುಷ್ಯನಿಗೆ ಒಂದು ಅನ್ನದಾನ ಮಾಡಬೇಕು, ಒಂದು ದ್ರವ್ಯದಾನ ಮಾಡಬೇಕು, ಏನು ಒಂದು ಗುಡಿ ಕಟ್ಟಬೇಕು. ದುಡ್ಡಿಲ್ಲ, ಏನೇನೇನೇನೂ ಇಲ್ಲ. ಮನುಷ್ಯನ ಧರ್ಮ, ಕಾಮ, ಮೋಕ್ಷ ಎಲ್ಲ ಉಪಾಯಗಳಿಗೆ ಆಧಾರ ಅವಶ್ಯಕ ಇದು ಹಣ. ಹಣವೇ ನಿನ್ನಯ ಗುಣಗಳನ್ನು ಎಣಿಸಲು ಅಳವೇ ಅಂತ ವಾದ ಒಂದು ಹಾಡು ಮಾಡ್ಯಾರ. ಹಣ ಏನು ಹೇಳಿ ನಿನ್ನ ಗುಣ? ಜಗತ್ತಿನ ಅತಿ ದೊಡ್ಡದನ್ನು ಶಾಣ್ಯಾರನ್ನು ಮಾಡ್ತೀವಿ, ಕುರೂಪಿಗಳನ್ನು ಸುರೂಪಿಗಳನ್ನಾಗಿ ಮಾಡ್ತೀವಿ, ಮತ್ತು ನೀ ಇದ್ದಿ ಅಂದರೆ ನೀವು ಬೇಕಾದ್ದು ಮಾಡ್ತೀವಿ ಅಂತ ಒಂದು ರೀತಿಯ ಉತ್ಪ್ರೇಕ್ಷೆ ಮಾಡ್ಯಾರ. ಇಲ್ಲಿ ಅರ್ಜುನನ ಥೇರಿ ಮನುಷ್ಯ ಹಣವನ್ನು ತನ್ನ ಅವಶ್ಯಕತೆ ಎಷ್ಟದ ಅಷ್ಟಕ್ಕೆ ಸಂಪಾದನೆ ಮಾಡಲಿಕ್ಕೆ ಬೇಕು. ಈ ಅರ್ಥದ ಸಿದ್ಧಾಂತ, ಈ ಏನದ ಈ ಎಕನಾಮಿಕ್ಸು, ಈ ಅರ್ಥ, ಈ ಹಣ, ಈ ಅರ್ಥಶಾಸ್ತ್ರ, ಇದಕ್ಕೆ ಒಂದು ದೊಡ್ಡ ಕೊಡುಗೆ ಇದು ಅರ್ಜುನಂದು. ಅರ್ಜುನ ಕೊಡುಗೆ ಬಹಳ ದೊಡ್ಡದು. ಆದರೆ ಇದಕ್ಕೊಂದು ನಿಯಮ ಸಂಯಮ ಬೇಕು ಅನ್ನುವ ಒಂದು ಪಾತ್ರದ. ಅದು ಯಾರು ಅಂದರೆ ಗಾಂಧಾರಿ. ಹಣ ಬೇಕು, ವಾಮ ಮಾರ್ಗದಿಂದಲ್ಲ, ಪ್ರಾಮಾಣಿಕ ಮಾರ್ಗದಿಂದ. ಹಣ ಬೇಕು, ಅದು ಕೇವಲ ಲಾಟ್ರಿ ಇತ್ಯಾದಿಗಳಿಂದ ಅಲ್ಲ, ಅದು ಪ್ರಯತ್ನದಿಂದ ಬರಬೇಕು. ಹಣ ಹೆಂಗೆ ಸಂಪಾದನೆ ಮಾಡಬೇಕು? ಪ್ರಯತ್ನ, ಪ್ರಾಮಾಣಿಕತೆ ಎರಡು ಹಣದ ಮೂಲ. ಇದು ಗಾಂಧಾರಿಯ ಸಿದ್ಧಾಂತ. ಅನ್ಯಾಯದಿಂದ ಗಳಿಸಿದರೆ ಆವಾಗ ಪ್ರಧ್ವಂಸಿನಿ ಕ್ರೂರ ಸಮಾಹಿತ ಶ್ರೀ. ಅನ್ಯಾಯ ಮಾರ್ಗದಿಂದ ಸಂಪಾದನೆ ಮಾಡಿದ ಹಣ ನಿಮ್ಮ ವಂಶವನ್ನೇ ಹಾಳು ಮಾಡ್ತದೆ. ಮೃದು ಪ್ರೌಢ ಗಚ್ಚತಿ ಪುತ್ರ ಪೌತ್ರ. ಪ್ರಾಮಾಣಿಕವಾಗಿ ಪರಿಶ್ರಮದಿಂದ ಏನು ಗಳಿಸಿರಿ, ನಿಮ್ಮ ಮಕ್ಕಳು ಮೊಮ್ಮಕ್ಕಳ ತನಕ ಮುಟ್ಟಬೇಕಾದ ಹಣ ಆ ರೀತಿಯಾಗಿ ಗಳಿಸಿದ್ರೆ ಮಾತ್ರ, ಇಲ್ಲ ಅಂದರೆ ಇಲ್ಲ. ಈ ರೀತಿಯೊಳಗೆ ಮಹಾಭಾರತ ಒಬ್ಬ ಧರ್ಮ, ಒಬ್ಬ ಅರ್ಥ, ಒಬ್ಬ ಕಾಮ ಎಂಬುವ 3 ಸಾಧನಗಳ ಬಗ್ಗೆ ಒಬ್ಬೊಬ್ಬರು ಒಂದೊಂದು ಸಿದ್ಧಾಂತವನ್ನು ಎತ್ತಿ ಹಿಡಿದು ಹೇಳುವಾಗ ಅದರ ಹಿನ್ನೆಲೆಯನ್ನು ವಿಸ್ತಾರ ಮಾಡಿದ್ದಾರೆ. ಆ ಹಿನ್ನೆಲೆಯೊಳಗೆ ಅರ್ಜುನನ ಸಿದ್ಧಾಂತ ಇದನ್ನಾಗಿ ನಾವು ಕಾಣ್ತಾ ಇದ್ದೇವೆ. ಈ ರೀತಿಯಲ್ಲಿ ಪಾಂಡವರು ದ್ರೌಪದಿಯನ್ನು ಪಡ್ಕೊಂಡು ಪ್ರಕಟ ಆದರು, ಬಂದರು. ಆಮೇಲೆ ನೋಡಿದ ಧೃತರಾಷ್ಟ್ರ ಇಲ್ಲಿಯೇ ಇದ್ದರೆ ಸಂಘರ್ಷ ಬೆಳೀತದೆ, ಇವರು ಬೇರೆ ಇರಲಿ ಅಂತ ಅವರನ್ನು ಇಂದ್ರಪ್ರಸ್ಥ ಅಂತ ರಾಜಧಾನಿಯನ್ನು ನಿರ್ಮಾಣ ಮಾಡಿಕೊಳ್ಳಿಕ್ಕೆ ಒಂದು ಕಾಡು ಅದನ್ನು ಅವರಿಗೆ ನೀಡಿದ. ಅಲ್ಲಿ ಯಾರ್ಯಾರು ಯಾವ್ಯಾವ ಪೋರ್ಟ್ಫೋಲಿಯೋ ಅಂತಂಬುದನ್ನು ನಿರ್ವಹಣೆ ಮಾಡುವಾಗ ಅರ್ಜುನ ಯಾವ್ಯಾವ ಮಂತ್ರಿ ಆತ. ಬೀಭತ್ಸು ಆಸೀತ್. ಬೀಭತ್ಸು ಅಂದರೆ ಅರ್ಜುನ. ಯಾವುದು? ಪರರಾಷ್ಟ್ರ ಮರ್ದನೆ. ಅರ್ಜುನ ಸಮಗ್ರ ದೇಶದ ರಕ್ಷಾಮಂತ್ರಿ. ಪರಕೀಯರ ಜೊತೆಗೆ ಹೋರಾಡಿ ನಮ್ಮ ಮೇಲೆ ಆಕ್ರಮಣ ಮಾಡತಕ್ಕ ಆ ದುಷ್ಟ ಶಕ್ತಿಗಳನ್ನು ಸದೆಬೆಳೆಯುವ ಮಹತ್ತರವಾದ ಹೊಣೆಗಾರಿಕೆ ಅದು ಅರ್ಜುನ ವಹಿಸಿದ್ದ. ಇದನ್ನು ತಿಳ್ಕೋಬೇಕು ನಾವು. ಪರರಾಷ್ಟ್ರ ಮರ್ದನೇನ ತೇನ ಮತ್ತು ಅಲ್ಲಿ ಅನಿಯಮ್ಯಾಸ್ತು. ಯಾವುದು ಅವನ ಕಂಟ್ರೋಲ್ನಾಗ ಬರಲಿಲ್ಲ, ಜರಾಸುತಾದೀನ್ ಸಕೀಚಕಾದೀಂಶ್ಚ ಮಮರ್ದ ಭೀಮಃ. ಉಳಿದವರು ಉಷಾಬರಿ ಅದು ಭೀಮನಿಗೆ ಕೊಟ್ಟಿದ್ದು. ಇಲ್ಲದಿದ್ದರೆ
ಎಲ್ಲ ರಾಷ್ಟ್ರಗಳ ಜೊತೆಗೆ ಒಳ್ಳೆಯ ಸಂಬಂಧವನ್ನು ಇಟ್ಟುಕೊಂಡು ನಮ್ಮ ದೇಶದ ಮೇಲೆ ಯಾರೂ ಯಾವ ಕಾಲಕ್ಕೂ ಚೇಷ್ಟೆಗಾಗಿಯೂ ಆಕ್ರಮಣವನ್ನು ಮಾಡಬಾರ್ದು. ಈ ಕಾರ್ಯವನ್ನು ನೋಡಿಕೊಳ್ಳುವ ಅಧಿಕಾರಿ ಈ ದೇಶದ ರಕ್ಷಾಮಂತ್ರಿ ಅಂತ ಆದವನು ನಮ್ಮ ಅರ್ಜುನ. ಇನ್ನು ಮಕ್ಕಳ ಕಲ್ಯಾಣ ವಿಭಾಗ, ಸಮಾಜ ಕಲ್ಯಾಣ ವಿಭಾಗ, ಮಹಿಳಾ ಕಲ್ಯಾಣ ವಿಭಾಗ, ಅರ್ಥಮಂತ್ರಿ ಇವೆಲ್ಲ ದ್ರೌಪದಿ ಆಗಿಲ್ಲ. ದ್ರೌಪದಿ ಅರ್ಥಮಂತ್ರಿ. ಹಣ ಸಂಪಾದನೆ ಮಾಡಿ ತಂದ ಮೇಲೆ ಹೆಣ್ಮಕ್ಕಳ ಕೈಯಾಗಿ ಕೊಡಬೇಕು ಅಂತ ಮಹಾಭಾರತ ಸಿದ್ಧಾಂತ. ವಿನಿಯೋಗ ಯೋಗ್ಯವಾದ ರೀತಿಯಿಂದ ಅವರೇ ಮಾಡ್ತಾರೆ. ಅದಕ್ಕೆ ಧರ್ಮರಾಜ ಆಗಲಿ ಭೀಮಾಗಲಿ ಹಣವನ್ನು ಯಾವಾಗಲೂ ಕೊಟ್ಟು ಬಿಡ್ತಿದ್ರು ದ್ರೌಪದಿ ಕೈಯಾಗ. ದ್ರೌಪದಿ ಆಯಂಚ ವ್ಯಯಮೇವಚ, ಆಯ ಏನು ವ್ಯಯ ಏನು ಚೆನ್ನಾಗಿ ತಿಳ್ಕೊಂಡು ಅದರ ವಿನಿಯೋಗ ಮಾಡ್ತಿದ್ದಂತೆ ದ್ರೌಪದಿ. ಸರ್ವಂ ವೇದ್ನಿ, ನಾನು ಎಲ್ಲ ಗೊತ್ತಿದೆ ನನಗೆ. ನಮ್ಮ ಆಯ ಏನು, ನಮ್ಮ ವ್ಯಯ ಏನು, ಅದಕ್ಕೆ ಅನುಗುಣವಾಗಿ ನಮ್ಮ ವಿನಿಯೋಗ ಇರಬೇಕು. ಇದು ದ್ರೌಪದಿಯ ಭಾಳ ದೊಡ್ಡದ ಅಖಿಲಿಯಾಗಿರ್ತಕ್ಕ ಜೀವನ ಸೂತ್ರಗಳು. ಮಹಿಳೆಯರಿಗೂ ಆಗಲಿ ಪುರುಷರಿಗೂ ಆಗಲಿ ಭಾಳ ವಿಸ್ತಾರದದು ಇದೆ ನಮಗೆ. ಮತ್ತು ಪಾಂಡವರು ಇಂದ್ರಪ್ರಸ್ಥದೊಳಗೆ ರಾಜ್ಯವನ್ನು ಆಳ್ತಾ ಇದ್ದಾರೆ. ಆವಾಗ ಅಲ್ಲಿ ಇದ್ದಂತಹ ಒಂದು ಸಂದರ್ಭ ಬಂತು. ಆಗ ಅರ್ಜುನ ಒಂದು ಸಂದರ್ಭ ಏನು ಅಂದರೆ, ಒಬ್ಬ ಬ್ರಾಹ್ಮಣನ ಒಂದು ಆಕಳು ಅದನ್ನು ಹುಲಿ ತಿಂತಾ ಇರುವಾಗ ಅದರ ಸಂರಕ್ಷಣೆಗಾಗಿ ಧರ್ಮರಾಜ ಮತ್ತು ಅರ್ಜುನ ದ್ರೌಪದಿ ಕೂತಾಗ ಅಲ್ಲಿ ಹೋಗಿ ಆ ಬಿಲ್ ತೊಗೊಂಡು ಬಂದು ಮತ್ತು ಸಂರಕ್ಷಣೆ ಮಾಡಿದ. ಆಮೇಲೆ ಬಂದು ಹೇಳಿದ. ಅವರೇ ಒಂದು ನಿಯಮ ಮಾಡಿಕೊಂಡಿದ್ದರು. 5 ಜನ ಅಣ್ತಮ್ಮಂದರು ದ್ರೌಪದಿ ಜೊತೆಗೆ ಯಾರಾದರೂ ಒಬ್ಬರು ಇದ್ದಾಗ ಅಲ್ಲಿ ಇನ್ನೊಬ್ಬರು ಪ್ರವೇಶ ಮಾಡಬಾರ್ದು ಅಂತ ಅವರೇ ಮಾಡಿಕೊಂಡಿರ್ತಕ್ಕಂಥ ಒಂದು ನಿಯಮ. ಸುಂದೋಪಸುಂದವು ಭ್ರಾತರವು ಬ್ರಹ್ಮವಾಕ್ಯಾತ್ ಪರಸ್ಪರ ಅವರವಾಗಿ ನೈವ, ಅವರು ಸುಂದೋಪಸುಂದರು ಮತ್ತು ಇದೇ ರೀತಿ ಒಬ್ಬ ಹೆಣ್ಮಗಳ ಸಲುವಾಗಿ ಜಗಳಾಡಿ ಸತ್ತೋದು. ತಿಲೋತ್ತಮಾರ್ಥೇ ನಿಹತವು ಪರಸ್ಪರಂ. ಆದ್ದರಿಂದ ಹೆಣ್ಮಕ್ಕಳ ಮೂಲಕವಾಗಿ ಮನೆಯೊಳಗೆ ಜಗಳ ಬರಬಾರ್ದು ಅನ್ನುವ ದೃಷ್ಟಿಯಿಂದ ದ್ರೌಪದಿಯ ಸಲುವಾಗಿ ಜಗಳ ಬರಬಾರ್ದು ಅಂತ ದ್ರೌಪದಿ ಯಾರ ಜೊತೆಗೆ ಇರ್ತಾಳೆ ಅಲ್ಲಿ ಯಾರೂ ಹೋಗಬಾರ್ದು ಅಂತ ಒಂದು ನಿಯಮವನ್ನೇ ಮಾಡಿಕೊಂಡಿದ್ದು. ತತಃ ಕದಾಚಿತ್ ಧರ್ಮರಾಜೇನ ಯುಕ್ತಾಂ ಶಸ್ತ್ರಾಗಾರೆ ವಿಪ್ರಗೋ ರಕ್ಷಣಾರ್ಥಂ. ಆವಾಗ ದ್ರೌಪದಿ ಜೊತೆ ಕೂತ್ಕೊಂಡು ಅಲ್ಲಿ ಶಸ್ತ್ರಗಳನ್ನು ಅಲ್ಲೇ ಇಟ್ಟಿದ್ದರು. ಆವಾಗ ಫಲ್ಗುಣಃ ಹೋಗಿ ಅದನ್ನು ಕೇಳ್ಕೊಂಡು ಬಂದ. ಆಮೇಲೆ ಹೇಳಿದ, ನಾನು ತೀರ್ಥಯಾತ್ರಕ್ಕೆ ಹೋಗ್ತೀನಿ. ಸೌಹೃದ ವಾರಿತೋಪು, ಬೇಡ. ಧರ್ಮರಾಜ ಹೇಳಿದ, ನೀನು ಬೇಕಾದಾಗಿ ಹೋಗಬೇಡ ಅಂತ ಎಷ್ಟೇ ತಡೆದರೂ ಕೂಡ ಕುರುವನ್ ಸ್ನಾನಂ ಮಾಯೆಯ ನಾಗವಧ್ವ ಹೃತೋಲೋಕಂ ಭುಜಗಾನಾಂ ಖಣೇನ ಪುನಃ ಪುನಃ. ಹೀಗೆ ಅರ್ಜುನ ಮತ್ತೆ ತೀರ್ಥಯಾತ್ರಕ್ಕೆ ಹೊಂಟ. ಧರ್ಮರಾಜಂದ ನಿಯಮ ನಾವು ಮಾಡಿದ್ದೇವೆ ನಿಜ, ಅದರ ಮುರಿಲಿಕ್ಕೂ ಬರ್ತದೆ. ಇಲ್ಲಿ ನಾವೇ ಮಾಡಿಕೊಂಡ ನಿಯಮ, ಅದಕ್ಕೆ ಯಾಕೆ ಇಷ್ಟು ಒದ್ದಾಡ್ತೀರಿ? ನಾನು ಹಿರಿಯ, ನಾನು ಹೇಳ್ತಾ ಇದ್ದೀನಿ, ನೀನು ಎಲ್ಲೆಲ್ಲೂ ಹೋಗಬೇಡ ತೀರ್ಥಯಾತ್ರಕ್ಕೆ ಅಂತ ಅರ್ಜುನ ಹೇಳಿದ. ಅವನ ಅಣ್ಣ ತಮ್ಮನಿಗೆ ಕೊಟ್ಟ ಒಂದು ಶಿಕ್ಷಣದ ಪ್ರಭಾವ ಪರಿಣಾಮ ಹೇಗಿತ್ತು. ನವ್ಯಾಜೇನ ಚರೇತ್ ಧರ್ಮಂ ಇತಿ ಮೇ ಭವತಃ ಶ್ರುತಂ. ಅಣ್ಣ, ನಾನು ನಿನ್ನಿಂದ ಕೇಳಿದ್ದು ವ್ಯಾಜ, ನೆಪ, ತೋರಿಕೆ, ಯಾವುದೋ ಪ್ರಯೋಜನಕ್ಕಾಗಿ ನಾವು ಎಂದೂ ಧರ್ಮವನ್ನು ಮಾಡಬಾರ್ದು. ನಾವು ವ್ಯಾಜೇನ ಚರೇತ್ ಧರ್ಮಂ, ಇದು ನೀನೇ ಕಲಿಸಿದ್ದು. ಧರ್ಮ ಇದು ಪ್ರಾಮಾಣಿಕವಾದ ಬದುಕಿನ ಕ್ರಮ ಆಗಬೇಕೇ ಹೊರತು ಏನೋ ನ್ಯವ, ಏನೋ ಕೀರ್ತಿಗಾಗಿ ನಾನು ಹೋಗಿ ಕುಂಭಮೇಳದಾಗ ಸ್ನಾನ ಮಾಡ್ತೀನಿ ಅಂತ ಹೊಂಟಿದ್ರು ಯಾರು, ಮತ್ತು ಕ್ಯಾನ್ಸಲ್ ಮಾಡಿದಾನೆ ಪಾಪ. ಚಲೋ ಆಯ್ತು, ಗಂಗಾ ಪವಿತ್ರ ಆಗಿ ಉಳಿದು ಅಂತೂ ಇಲ್ಲಿ ಏನು ತಿಳಿಬೇಕಾದದ್ದು ಏನು? ಇದು ಎದಕ್ಕೆ? ಏನು ನಿಮ್ಗೆ ಗಂಗಾ ಗೊತ್ತದೆ, ಅದರ ಮಹತ್ವ ಗೊತ್ತದೆ. ಅದನ್ನು ನಾವು ಏನು ತಲಾಂತರದಿಂದ ಇಡೀ ದೇಶ
3 ಕೋಟಿ 5 ಕೋಟಿ ಜನ ಸ್ನಾನಕ್ಕೆ ಬರ್ತಾರಂದ್ರೆ ಇವರೇನು ಅನ್ಎಜುಕೇಟೆಡ್ ಏನು ಅಲ್ಲ. ಏನೊಂದು ರಕ್ತಗತವಾಗಿ ಒಂದು ಅನೂಚಾನವಾಗಿ ಒಂದು ಸಂಸ್ಕೃತಿಯೊಳಗೆ ಆ ಪವಿತ್ರವಾದ ಗಂಗೆ ಹರಿಯ ಅಡಿಯಿಂದ ಹರನ ಜಡೆಯಿಂದ ಇಳಿದು ಬಂದ ಆ ಗಂಗೆಯ ಪಾವಿತ್ರ್ಯ ಅದನ್ನು ನಾವು ಜೀವನದಾಗ ಏನು ನಂಬಿಕೆ ಇದೆ ನಮಗೆ, ಈ ನಂಬಿಕೆ ಇರದೆ ವ್ಯಾಜೇನ ಏನೋ 4 ಮಂದಿ ಹಿಂದೂಗಳಿಗೆ ಸಂತೋಷ ಆಗಲಿ ಅಂತ ಅವನೋ ಬಂದು ಸ್ನಾನ ಮಾಡಿದ, ಇದು ವ್ಯಾಜೇನ ಧರ್ಮ. ಇದು ನೆಪ, ಕೀರ್ತಿ, ಪ್ರತಿಷ್ಠಾ, ಯಾವುದೋ ಒಂದು ಪ್ರಯೋಜನ ಪರರಿಂದ ಪಡೆಯೋದಕ್ಕಾಗಿ ನಾ ಗಂಗಾ ಸ್ನಾನ ಮಾಡ್ತೀನಿ ಅಂತಂದ್ರೆ ಇದು ವ್ಯಾಜೇನ ಧರ್ಮ ಮಾಡಬಾರ್ದು. ಧರ್ಮ ಪ್ರಾಮಾಣಿಕ ಆಗಿರಬೇಕು, ತಿಳಿಬೇಕು, ನಂಬಿಕೆಯಿಂದ ಮಾಡಬೇಕು. ತಿಳುವಳಿಕೆ ಇಲ್ಲ, ನಂಬಿಕೆ ಬರುವುದಿಲ್ಲ. ಆದ್ದರಿಂದ ಚೆನ್ನಾಗಿ ವಿದ್ಯೆಯ ಶ್ರದ್ಧೆಯ ಕುರ್ಯಾತ್ ಅಂತ ಉಪನಿಷತ್ತು. ಆದ್ದರಿಂದ ಅಣ್ಣ ನ ಸತ್ಯಾತ್ ವಿಚಲಿಷ್ಯಾಮಿ ಸತ್ಯೇನ ಆಯುಧಮಾಲಭೆ. ನೀನೇ ಹೇಳಿದ್ದಿ ಧರ್ಮ ಆಚರಣೆಯನ್ನು ತೋರಿಕೆಗಾಗಿ ಮಂದಿಗೆ ನಾನು ಧರ್ಮವನ್ನು ಮಾಡಿದ್ದೇನೆ ಅಂತ ಬಿಂಬಿಸಲಿಕ್ಕಾಗಿ ತೋರಿಸ್ಬಾರ್ದು. ಭಾಗವತ ಒಂದು ಮಾತು ಬೈತಾರೆ, ಧರ್ಮ ಕೆಲವು ಹೊರಗೆ ತೋರಿಸ್ತಿರ್ತಾರೆ, ಕೆಲವು ಒಳಗಿರ್ತಾವೆ. ಅದಕ್ಕೆ ಒಂದು ಭಾಗವತದ ತಾತ್ಪರ್ಯದ 4ನೇ ಸ್ಕಂದದ ಒಂದು ಮಾತು, ಕೇಚಿತ್ ಬಾಹ್ಯಲಿಂಗ ಪ್ರದರ್ಶಕಾ ಕೇಚಿತ್ ಅಂತರಂಗ. ಕೆಲವರು ಅಂತರಂಗದೊಳಗೆ ಆ ಧರ್ಮವನ್ನು ನಂಬಿರ್ತಾರೆ, ಪ್ರಾಮಾಣಿಕವಾಗಿ ಬಾಳ್ತಿರ್ತಾರೆ. ಕೇಚಿತ್ ಅಂತರಭಕ್ತಾಸ್ಯು ಕೇಚಿತ್ಯ. ಕೆಲವರು ಆಂತರಿಕ ಭಕ್ತರು, ಕೆಲವರಿಗೆ ತೋರಿಕೆಯೊಳಗೆ ಇರ್ತದೆ ಭಕ್ತಿ ಎಂಬುದು. ಸುಮ್ಮನೆ ಅರ್ಥಂಗೆ ಮಾಡೋದು, ಕೈ ಮುಗ್ದಂಗೆ ಮಾಡೋದು, ಏನು 108 ಅದೇನು ಹಾವಭಾವ, ಅದೇನು ಅತ್ಯದ್ಭುತವಾಗಿರ್ತಕ್ಕಂಥ ನಾಟಕೀಯ ಪಾತ್ರದಂತೆ ಗುಡಿಯೊಳಗೆ ವರ್ತನೆ ಮಾಡ್ತಿರ್ತಾರೆ ಇವರು. ಅದು ನಾಟಕೀಯ ಧರ್ಮ ಅಲ್ಲ, ಅದನ್ನು ನೀನು ಕಲಿಸಿಲ್ಲ ನನಗೆ. ಧರ್ಮಾಚರಣೆಯನ್ನು ಪ್ರಾಮಾಣಿಕವಾಗಿ ಮಾಡಬೇಕು, ಇದು ಅಣ್ಣನ ಸಿದ್ಧಾಂತ. ಆದ್ದರಿಂದ ನವ್ಯಾಜೇನ ಚರೇತ್ ಧರ್ಮಂ. ಧರ್ಮವನ್ನು ನಾವು ಜೀವನದಾಗ ಪ್ರಾಮಾಣಿಕವಾಗಿ ಮಾಡಬೇಕೇ ಹೊರತು ಅದನ್ನು ತೋರಿಕೆಗಾಗಿ ಮಾಡಬಾರ್ದು ಅಂತ ನೀನೇ ಕಲಿಸಿದ್ದಿ. ಅಂದ ಬಳಿಕ ಈಗ ಮತ್ತು ನಾನು ಧರ್ಮವನ್ನು ತೋರಿಕೆಗಾಗಿ ಹೇಗೆ ಮಾಡಲಿ? ಏನೋ ಮತ್ತು ಏಕಾದಶಿಯಲ್ಲಿ ಉಪವಾಸ ಮಾಡ್ತೀನಿ ಅನ್ನೋದು ಯಾಕೆ ಮಾಡ್ತೀರಿ? ಸುಮ್ಮನೆ ತ್ರಾಸ ಆಗ್ತದೆ, ಶುಗರ್ ಬೇರೆ ಬಂದದಂತೀರಿ, ಬಿಟ್ಬಿಡ್ರಿ. ಹಿಂಗೆ ಆಯ್ತು ಬಿಟ್ಬಿಡ್ರಿ. ನಮ್ಗೆ ಯಾರ್ಯಾರೋ ಒಬ್ರು ತಡೆಯೋರು ಬೇಕು ನಮ್ಗೆ, ಅಷ್ಟೇ ಅಲ್ಲ. ಅಂದರೆ ಈ ರೀತಿ ಧರ್ಮ ನಂಬಿದರೆ ಪ್ರಾಮಾಣಿಕವಾಗಿ ನಂಬಿದ್ದನ್ನು ಮನುಷ್ಯ ಬದುಕಿನೊಳಗೆ ಆಚರಣೆಯೊಳಗೆ ತರಬೇಕು. ಇದು ಧರ್ಮರಾಜ ತಮ್ಮನಾದ ಅರ್ಜುನನಿಗೆ ಕಲಿಸಿದ ಸಿದ್ಧಾಂತ. ಇದು ಮೌಲ್ಯ. ಈ ಮೌಲ್ಯಾಧಾರಿತ ಜೀವನ ನವ್ಯಾಜೇನ ಚರೇತ್ ಧರ್ಮಂ. ಧರ್ಮ ಎಂದು ತೋರಿಕೆ ವಸ್ತು ಆಗಬಾರ್ದು, ಅದು ಅನುಭವದ ವಸ್ತು ಆಗಬೇಕು. ಧರ್ಮ ಇದೆಂದು ತೋರಿಕೆ ವಸ್ತು ಆಗಬಾರ್ದು. ಜನ ನಮ್ಮನ್ನು ಧಾರ್ಮಿಕ ಅಂತ ಗುರುತಿಸಲಿಲ್ಲ, ಏನು ದೊಡ್ಡ ಹಾನಿ ಇಲ್ಲ. ಆದರೆ ಧರ್ಮದ ಆಚರಣೆಯ ಪ್ರಾಮಾಣಿಕತೆ, ಒಂದು ಸಮಾಧಾನ ನಮ್ಗೆ ಇರಬೇಕು ಅಂಬುದು ಇದು ಅರ್ಜುನ ಅಂತಾನೆ. ಅಣ್ಣ ನೀನೇ ನನ್ನ ಕಲಿಸಿದ್ದಿ, ನಾನು ಬಿಡು ಅಂದರೆ ಹೇಗೆ ಬಿಡು ಹೇಳು ಅಂತ. ಆಯಿತು, ಹೋಗಿ ಬಾ ಅಂದ. ಪ್ರಾಪ್ತ ಪ್ರಭಾಸಂ ವಾಸುದೇವಾನುಜಾಂ ತಾಂ ಶುಶ್ರಾವ ರಾಮೇಣ ಸುಯೋಧನೋದ್ಯತಾಂ. ಅವನು ಪ್ರಭಾಸ ಕ್ಷೇತ್ರಕ್ಕೆ ಬಂದ. ಸೋಮನಾಥದ ಹತ್ತಿರದ ಗುಜರಾತ ಪ್ರಭಾಸ ಕ್ಷೇತ್ರಕ್ಕೆ ಅರ್ಜುನ ಈ ತೀರ್ಥಯಾತ್ರಾ ನೆವದಿಂದ ಅಲ್ಲಿ ಬಂದ ಸಂಚಾರ ಮಾಡ್ಕೋತಾವೆ. ಅಲ್ಲಿ ಬಂದಾಗ ಕೆಲವರು ಹೇಳಿದರು, ಇಲ್ಲ ಕೃಷ್ಣ ಅವ್ರ ತಂಗಿನ ದುರ್ಯೋಧನನಿಗೆ ಕೊಡಬೇಕು ಅಂತ ಮಾಡಿದ್ದಾನೆ. ಯಾಕೆ ಬಲರಾಮ ಆ ನಿಶ್ಚಯವನ್ನು ಮಾಡಿದ್ದರಿಂದ ಅನಿವಾರ್ಯವಾಗಿ ದುರ್ಯೋಧನ ಕೊಡುವುದು ಅಂತ ಮಾಡಿದ್ದಾರೆ ಅಂತ. ದುರ್ಯೋಧನ ಬಹಳ ಬುದ್ಧಿವಂತ ರಾಜಕೀಯವಾಗಿ. ಅವನಿಂದಲೇ ಇವತ್ತಿನೊಳಗೂ ಬಂದಾವ ಕೆಲವು ಪರಂಪರಾ ಪ್ರಾಪ್ತವಾಗಿ 4 ಉಪಾಯಗಳು. ರಾಜಕೀಯದೊಳಗೆ ಎಲ್ಲರನ್ನು ನಮ್ಮ ಕಡೆಗೆ ಸೆಳೆದುಕೊಳ್ಳಲಿಕ್ಕೆ ಅಥವಾ ನಮ್ಮ ಅಪರಾಧವನ್ನು ತಡೆಯಲಿಕ್ಕೆ ಆಗಲಾರದಂತೆ ಪ್ರಬಲ ಶಕ್ತಿಯನ್ನು ಕೂಡ ನಮಗೆ ಅನುಕೂಲ ಮಾಡಿಕೊಳ್ಳಲಿಕ್ಕಾಗಿ 4 ಉಪಾಯಗಳು ಅಂತ ಹೇಳಿದ ದುರ್ಯೋಧನ. ಮೊದಲೇದ್ದು ಯಾವುದು? ಹೋಗಿ ಅವರ ಸಹಾಯ ಬೀಳುವುದು. ಇದು ಮೊದಲಿದ್ದು. ಇದರಿಂದ ಅವ್ರ ಮನಸ್ಸು ಕರಗ್ತದೆ. ನಾವು ದೊಡ್ಡ ವ್ಯಕ್ತಿಯಾಗಿರ್ತೀವಿ, ನಾವು ಹೋಗಿ ಅವ್ರ ಸಹಾಯ ಬೇಡಿದರೆ ಅವ್ರ ಮನಸ್ಸು ಕರಗ್ತದೆ. ಇದು ಮೊದಲಿದ್ದು.
ಇನ್ನು ಎರಡನೇದು ಯಾವುದು? ಕೈ ಬೆಚ್ಚಗೆ ಮಾಡಬೇಕು. ಇದು ದುರ್ಯೋಧನ ಸಿದ್ಧಾಂತ. ಮೃದಂಗೋ ಮುಖಲೇಪೇನ ಕರೋತಿ ಮಧುರ ಧ್ವನಿ ಅಂತ. ಮೃದಂಗಕ್ಕೆ ಕುಂತು ಕರಿ ಹಚ್ಚಿರ್ತಾರೆ, ಎಲ್ಲ ಮೃದಂಗ ತಬಲ ಎಲ್ಲದಕ್ಕೂ. ಅದು ಹಚ್ಚಿದ್ರೆ ಧ್ವನಿ ಚೆನ್ನಾಗಿ ಹೊಳಿಸೋದು. ಹಾಗೆ ಕೈ ಸ್ವಲ್ಪ ಏನಾದ್ರು ಕೊಡಲಿ ಹಚ್ಚೋದಕ್ಕೆ ಭಾವನಾ ಬದಲಾಗ್ತಾವೆ. ಯಾವ ಬೇಕಾದ ಆಫೀಸ್ಗೆ ಹೋಗಿ, ಇನ್ನು 15 ದಿವಸದ ತನಕ ನಿಮಗೆ ಅಲ್ಲಿ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ. ರೆಕಾರ್ಡು ಅಂತ ಅಲ್ಲಿ ಎಜುಕೇಷನ್ ಆಫೀಸು, ಮುನ್ಸಿಪಾಲ್ಟಿನೋ ಎಲ್ಲೇ ಹೋಗಿ 15 ದಿವಸ ಸಾಧ್ಯನೇ ಇಲ್ಲ. ಸಾಹೇಬರು ಬರೋದಿಲ್ಲ, ಅವ್ರು ಸಹಿ ಆಗಬೇಕು, ಆಮೇಲೆ ಅಲ್ಲಿ ಸಿಗೋದೇ ಇಲ್ಲ ಅಂತ ಹೇಳ್ತಾರೆ. ಸ್ವಲ್ಪ ಒಂದು 25 ರೂಪಾಯಿನೋ 50 ರೂಪಾಯಿದು ನೋಟ್ ಒಂದು ಹತ್ತಿರ ನಿಮ್ಮ ಅಪ್ಲಿಕೇಶನ್ ತೊಳಿ, 5 ಮಿನಿಟ್ ಕೂಡ್ರೆ ಈಗ ಬರ್ನಾರಿ ನೋಡ್ತೀನಿ ಅಂತ ಹೋಗಿ ಸಹಿ ಮಾಡಿಸ್ತಾನೆ ಕೊಡ್ತಾನೆ. ಇದು ಜಗತ್ತಿನ ಭ್ರಷ್ಟಾಚಾರ ಮುದೇನದ, ಇದು ಜಗತ್ತಿನ ಶ್ವಾಸೋಚ್ಛ್ವಾಸದಷ್ಟು ಸಹಜ ಕ್ರಿಯೆ ಆಗಿದೆ. ಇದನ್ನ ಯಾರೂ ಬಂದ್ ಮಾಡಲಿಕ್ಕಾಗೋದಿಲ್ಲ. ಈ ಥೇರಿನೇ ಹುಟ್ಟಿದ್ದು ಧರ್ಮರಾಜನಿಂದ, ಈ ದುರ್ಯೋಧನಿಂದ. ಅವ ಇದು ಎರಡನೇದ್ದು. ಇನ್ನು ಮೂರನೇದ್ದು, ಇದಕ್ಕೆ ಸೂಟ್ಕೇಸ್ ಸಂಸ್ಕೃತಿ ಅಂತ ಕರೀತಾರೆ, ಎರಡನೇದ್ದು. ಇನ್ನು ಮೂರನೇದ್ದು ಭೋಜನ ಕೂಟ ಸಂಸ್ಕೃತಿ ಅಂತ. ಅವನ್ನೆಲ್ಲ ಊಟಕ್ಕೆ ಕರೆಯೋದು, ಇವೆಲ್ಲ ದುರ್ಯೋಧನೆ ಮಾಡಿದ್ದು. ಅದು ದಡ್ಡ. ಇದನ್ನು ಯಾರ ಮೇಲೆ ಪ್ರಯೋಗ ಮಾಡಬೇಕು ಗೊತ್ತಾಗಲಿಲ್ಲ. ಕೃಷ್ಣನ ಮೇಲೆ ಪ್ರಯೋಗ ಮಾಡ್ಯಾನ. ಇವು ಏನು ಪರಿಣಾಮ ಆಗ್ಬೇಕು ಅವಾಗ? ಅದಕ್ಕೆ ಅವ ಹಾಗೇ ಒಂದು ವಿಚಾರ ಮಾಡಿದ, ಕೃಷ್ಣ ನನಗೆ ಅನುಕೂಲವಾಗದಿದ್ದರೂ ಪರವಾಗಿಲ್ಲ, ಪ್ರತಿಕೂಲ ಮಾತ್ರ ಆಗಬಾರ್ದು. ಜೀವನದಾಗ ಕೆಲವು ಪ್ರಬಲ ಶಕ್ತಿಗಳು ಅದರ ನಿಷ್ಠಾವಂತಿಕೆಯಿಂದ ನಮಗೆ ಅವರಿಗೆ ಅಡ್ಜಸ್ಟ್ ಆಗಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಅವರು ನಮ್ಮ ಬಗ್ಗೆ ಒಲವು ತೋರುವುದಿಲ್ಲ, ಅವರು ನಿಷ್ಠಾವಂತರಿರ್ತಾರೆ. ಅಂಥ ವೇಳಕ್ಕೆ ಈ 4 ಉಪಾಯ ಪ್ರಯೋಗ ಮಾಡಬೇಕು ಅಂತ ತಿಳ್ಕೊಂಡು ದುರ್ಯೋಧನ ಮೊದಲೇ ಉಪಾಯ ಏನು? ಕೃಷ್ಣನಿಗೆ ನನ್ನ ಯಾವ ಈ ಉಪಾಯಗಳಿಂದ ನಾನು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದರ ಒಂದು ಮಾಡಬಹುದು. ಈ ಬಲರಾಮನ ದ್ವಾರ, ಅವನ ಅಣ್ಣ ಸುಭದ್ರೆಯನ್ನು ನನಗಾಗಿ ನಾನು ಪಡೆದುಕೊಂಡೆ ಅಂದರೆ ಕೃಷ್ಣನಿಗೆ ಒಂದು ದೊಡ್ಡ ದಿಗ್ಬಂಧನ. ಏನು ಅಂದರೆ, ನಮ್ಮ ತಂಗಿ ಗಂಡ, ಆದ್ದರಿಂದ ನಾನು ದುರ್ಯೋಧನನ್ನು ಹೇಗೆ ಬಿಡಲಿ ಅಂತ ಒಂದು ರೀತಿಯಲ್ಲಿ ನನ್ನ ಹಿತವನ್ನು ಅವನು ಬಯಸೋದು ಅನಿವಾರ್ಯ ಆಗ್ತದೆ. ಇನ್ನು ಪಾಂಡವರು ಸೋದರತ್ತೆ, ಮಕ್ಕಳು, ಭಗವದ್ಭಕ್ತರು, ಅವನ ಮೇಲೆ ಭಾಳ ಪ್ರೀತಿ, ಇವಾಗ ಅವ್ರ ಮೇಲೆ, ಅವ್ರಿಗೆ ಇವನ ಮೇಲೆ, ಆದ್ದರಿಂದ ಅವ್ರ ಮೇಲೂ ಪ್ರೀತಿ ಮಾಡ್ತಾನೆ. ಅದನ್ನು ನನ್ನನ್ನು ಪೂರ್ಣವಾಗಿ ಕಡೆಗಣಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಇದು ದುರ್ಯೋಧನ ಯೋಚನೆ. ವಿಚಿಂತ್ಯ ಕಾರ್ಯಂ. ಅದಕ್ಕೆ ಅವ ಬಲರಾಮನ ಹತ್ತಿರ ಗದಾಯುದ್ಧವನ್ನು ಕಲಿಯುವ ನೆವದಿಂದ ಹೋಗಿ ಅದೊಂದು ಸಣ್ಣ ಮತಭೇದ ಬಂದಿತ್ತು, ಬಲರಾಮನ ತಲೆಯೊಳಗೆ ಬಂದಿತ್ತು. ಕೃಷ್ಣನ ಕೇಳಿದ ಒಂದು ದಿವಸ, ಕೃಷ್ಣ, ಆ ಶಮಂತಕ ಮಣಿ ಕೊಟ್ಟಿದ್ನಲ್ಲ ನಿಮ್ಮ ಮಾವ, ಅವನು ಸತ್ರಾಜಿತ, ಎಲ್ಲಿದೆ? ಅಣ್ಣ, ನಾನು ಇಟ್ಕೊಳ್ಳಿಲ್ಲ ಅದನ್ನ. ನಾನು ಜೀವನದಾಗ 16,108 ಮದುವೆ ಮಾಡಿಕೊಂಡ್ರು, ಒಂದಕ್ಕೂ ವರದಕ್ಷಿಣೆ ತೊಗೋಬಾರ್ದು ಎಂಬ ನೇಮ ಇಟ್ಕೊಂಡವ. ತೊಗೊಂಡಿಲ್ಲ. 16,108 ಮದುವೆ ಮಾಡಿಕೊಂಡ್ರು ಕೃಷ್ಣ ಒಂದಕ್ಕೂ ವರದಕ್ಷಿಣೆ ತೊಗೊಂಡಿಲ್ಲ, ಮತ್ತು ಯಾವುದಕ್ಕೂ ತೊಗೊಂಡಿಲ್ಲ ಕೃಷ್ಣ ವರದಕ್ಷಿಣೆ. ಇನ್ನು ಕೃಷ್ಣನ ಭಕ್ತರು ಮತ್ತು ಅವ್ರು ಅಖಂಡ ತೊಗೋತಾರೆ, ಅದಕ್ಕೆ ಜಗಾಡ್ತಿರ್ತಾರೆ. ಅದೇನು ನೋಡ್ಬೇಕು, ಮಾತುಕತೆಯಿಂದ ಅದೇನು ದೊಡ್ಡ ಅದು ಬಜೆಟ್ ಮಂಡನೆ ಮಾಡಿ ಹಂಗಿರ್ತದೆ. 15 ದಿವಸದಿಂದ ತಯಾರಿ ನಡೆದಿರ್ತದೆ. ಅದು ಇಷ್ಟಾಗಬೇಕು ಅಂಥೇಳಿ. ಕೃಷ್ಣ ಯಾವುದೂ ಇಲ್ಲ, ಅದಕ್ಕೆ ನಾನು ತೋಳಿಲ್ಲ, ತಿರುಗಿ ಕೊಡ್ತಿದ್ದೇನೆ. ನೋಡು, ಅವಿಭಕ್ತ ಕುಟುಂಬದಲ್ಲಿ ಯಾವುದೇ ಪ್ರಾಪರ್ಟಿ ಬಂದರೆ, ಸಮಾನವಾದ ಒಡೆತನ ಇದ್ದರೆ ಕುಟುಂಬ ಅವಿಭಕ್ತವಾಗಿ ಉಳಿತಾರೆ. ಬಂದಿದ್ದರ ಮೇಲೆ ಪ್ರತ್ಯೇಕತೆಯನ್ನು ಸಾಧನೆ ಮಾಡುವುದಾದ್ರೆ ಮತ್ತು ಕಂಪೌಂಡ್ ಹಾಕ್ಕೊಂಡು ಮನೆ ಬೇರೆ ಮಾಡಬೇಕಾಗ್ತದೆ. ನೋಡು ಕೃಷ್ಣ ಅಂದ. ಇಲ್ಲ ನಾನಂತೂ ಹೇಳಿದ್ದೇನೆ, ನಿನ್ನ ಇದ್ರ ಮೇಲೆ ನೀನು ಉಂಟು, ಹಾಗಾದ್ರೆ ನಾವು ಬೇರೆ ಹೋಗ್ತೀವಿ. ಹಂಗಾಗಿ 50 ಪರ್ವತಕ್ಕೆ ಒಂದು 4 ವರ್ಷ ಬೇರೆ ಬಂದ ಬಲರಾಮ. ಅವ ಬಂದದ್ದು ಗೊತ್ತಾಯಿತು ದುರ್ಯೋಧನಿಗೆ. ನೇರವಾಗಿ ಅಲ್ಲಿ ಹೋದ. ಅವನಿಗೆ ಆಶ್ಚರ್ಯ, ಇಲ್ಲಿ ಬಂದದ್ದು ಯಾರಿಗೂ ಗೊತ್ತಿಲ್ಲ, ನಿನಗೆ ಹೇಗೆ ಗೊತ್ತಾಯಿತು? ನಾನು ಯೋಚನೆ ಮಾಡ್ತಾಯಿದ್ದೆ, ನನಗೆ ಸುದ್ದಿ ಬಂತು. ಏನು ಅದಕ್ಕೆ IT ಇನ್ಫಾರ್ಮೇಷನ್ ಟೆಕ್ನಾಲಜಿ ಭಾಳ ಬೆಳೆದೋದು ಇವತ್ತು, ಲಘುವೇ ಗೊತ್ತಾಗಿಬಿಡ್ತದೆ. ಆಗೋ ಅಷ್ಟೇ ಇತ್ತು. ನಾನು ನಿಮ್ಮಲ್ಲಿ ಗದಾಯುದ್ಧ ಕಲಿಬೇಕು ಅಂತ ಬಂದಿದ್ದೇನೆ. ಅವಶ್ಯವಾಗಿ ನಿನ್ನಂಥ ದೊಡ್ಡ ವ್ಯಕ್ತಿ ನನ್ನಲ್ಲಿ ಗದಾಯುದ್ಧ ಕಲಿತೀನಿ ಅಂದರೆ ನಾನು ಬೇಡಂತೀನೋ, ಅವಶ್ಯವಾಗಿ ಕಲಿ ಅಂತ ಹೇಳಿ ಬಲರಾಮನಲ್ಲಿ
ದುರ್ಯೋಧನಕ್ಕೆ ಅದಾಯಿತು ಕೆಲಸ. ಸ್ನೇಹ ಆತ್ಮೀಯತೆ ಬೆಳೀತು. ಬೆಳೆದ ಮೇಲೆ ಒಂದು ಮಾತು ಹೇಳಿದ ದುರ್ಯೋಧನ, ಅದು ಬೆಳೆಯೋವರೆಗೂ ಸುಮ್ಮನೆ ಇದೆ. ವ್ಯಾಜೇನ ಅಧ್ಯಯನ, ಒಂದು ವಿದ್ಯಾ ಬೇಕು ಅಂತ ಕಲ್ತದ್ದಲ್ಲ, ಈ ಸ್ನೇಹ ಬೆಳೆಸಿ ಅವರ ತಂಗಿಯನ್ನು ಪಡಿಬೇಕು. ಕೃಷ್ಣನಿಗೆ ಸ್ವಲ್ಪ ಅವನ ಕಾರ್ಯಗಳಿಗೆ ಚಟುವಟಿಕೆಗಳಿಗೆ ಒಂದು ನೈತಿಕ ದಿಗ್ಬಂಧನ ಹಾಕಬೇಕು ಸಂಬಂಧದ ಮೂಲಕವಾಗಿ ಎಂಬುವ ದುರಾಲೋಚನೆ ಎರಡೂ ಸೇರಿಕೊಂಡಿತ್ತು ಅವನಿಗೆ, ದುರ್ಯೋಧನಿಗೆ. ಅದಕ್ಕಾಗಿ ಮತ್ತು ಈ ಸಂಬಂಧ ಸ್ಥಿರವಾಗಿರಬೇಕು, ಅದಕ್ಕೆ ನಿಮ್ಮ ತಂಗಿಯನ್ನು ನಾನು ಮದುವೆ ಮಾಡಿಕೊಡ್ರಿ. ಅವಶ್ಯವಾಗಿ ಇಂಥ ವರ ಕೇಳಿದ್ರೆ ಸಿಗೋದಿಲ್ಲ. ನಾನು ಬಿಡ್ತೀನೋ ಅವಶ್ಯವಾಗಿ ಕೊಡ್ತೀನಿ ಅಂತ ಮಾತು ಕೊಟ್ಬಿಟ್ಟ. ಅದು ಬಂದು ಹೇಳಿದ್ರು ಅವನಿಗೆ. ಅವಾಗ ವಿಚಿಂತ್ಯ ಕಾರ್ಯಂ ಯತಿರೂಪಂ ಗೃಹೀತ್ವ ಕುಶಸ್ಥಲಿಂ ಪ್ರಯೋತಾಂ ತಂ ಸಮೀಪೆ. ಕುಶಸ್ಥಲಿ ಅಂದರೆ ದ್ವಾರಕಾ. ಅರ್ಜುನ ಸನ್ಯಾಸ ವೇಷ ಹಾಕ್ಕೊಂಡು ತನ್ನ ಮೂಲಭೂತ ರೂಪ ಗೊತ್ತಾಗಲಾರದಂತೆ ಬಂದ. ಪ್ರಾಪ್ತಂ ಕೃಷ್ಣ ಪ್ರಾಹಸತ್ ಸಂವಿಜಾನನ್. ಸ್ವಾಮಿಗಳು ಬಂದಾರೆ ನಮ್ಮ ದ್ವಾರಕಕ್ಕೆ, ಯಾರೋ ಸ್ವಾಮಿಗಳು ಬಹಳ ತೇಜಸ್ವಿಗಳು ಅಂತ ಸುದ್ದಿ ಬಂತು. ಕೃಷ್ಣ ಬಂದ. ಸತ್ಯ ಸಹಾಯ, ಸತ್ಯಭಾಮಾದೇವಿಯನ್ನು ಕರ್ಕೊಂಡು ಬಂದ. ಶಯನೀಯಾಧಿರೂಢ ಸರ್ವಜ್ಞ ಸಾ ಲೀಲೆಯ ಹಾಸಹೇತು ಅಪೃಚ್ಛತ್. ಕೃಷ್ಣ ಸತ್ಯಭಾಮನ ಜೋಡಿ ಕೂತಿದ್ದ. ಅವ ಬಂದದ್ದು ಗೊತ್ತಾಯ್ತು. ಅರ್ಜುನ ಸನ್ಯಾಸಿಯಾಗಿ ನಗಲಿಕ್ಕೆ ಶುರು ಮಾಡಿದ. ಮನೆಯೊಳಗೆ ಕೂತು ಒಮ್ಗಿಲೆ ಸರಳವಾಗಿ ಮಾತಾಡ್ತಾ ಕೂತವರು ನಗಲಿಕ್ಕೆ ಪ್ರಾರಂಭ ಮಾಡಿದರೆ ಸತ್ಯಭಾಮಾಗೆ ಸಂಶಯ. ಸರ್ವಜ್ಞಾಸ ಲೀಲೆಯ ಹಾಸಹೇತು ಅಪೃಚ್ಛತ್. ಅಲ್ಲ, ಯಾಕೆ ನಕ್ರಿ? ಅಲ್ಲ, ಕೂತಿದ್ದು ಚೆನ್ನಾಗಿ ಮಾತನಾಡ್ತಾ ಕೂತಾಗ ನೀವು ಯಾಕೆ ನಕ್ರಿ ಅಂತ ಕೇಳಿದ್ರು. ಆವಾಗ ತಾಮ್ ಸೋಪಿತಸ್ಸೇ ಬಭಾಷೆ. ಇಲ್ಲ, ಒಬ್ಬ ಸ್ವಾಮಿಗಳು ಬಂದಾರೆ, ಪ್ರಚಂಡ ಸ್ವಾಮಿ ಇದ್ದಾನವ. ಅವ ಇವೆಲ್ಲ ಹೆಂಗಿರ್ತಾವೆ ಜೀವನದಾಗ. ಮನುಷ್ಯ ಕೆಲವೊಂದು ಉದ್ದೇಶಕ್ಕಾಗಿ ಕೆಲವೊಂದು ವೇಷವನ್ನು ಹಾಕ್ಕೋತಾರೆ. ಹಂಗೆ ಬಂದಾನ ಸ್ವಾಮಿಗಳು. ಅದಕ್ಕೆ ನನಗೆ ಅವನ ಉದ್ದೇಶ, ಅವನು ಹಾಕಿದ ವೇಷ ಒಂದಕ್ಕೊಂದು ವಿರುದ್ಧವ, ಅದು ಸಾಧನೆ ಮಾಡಲಿಕ್ಕೆ ಅಂತ ಉತ್ತಮ ಉಪಾಯ ಹಾಕ್ಯಾನ. ಅದಕ್ಕೆ ನಗಿ ಬಂತು ನನಗೆ. ಅಲ್ಲ, ಯಾರು ಏನು ಹಿಂಗೆ ಬಂದಾರೊಬ್ಬರು ಅಂತ. ಲೀಲಾಭಾಜವು ದರ್ಶನಾರ್ಥಂ ಪುನಸ್ತವು. ಹಂಗಾರೆ ನಡ್ರಿ ಹೋಗ್ಬೇಡು ನಾವು. ಆ ಸ್ವಾಮಿಗಳು ದರ್ಶನಕ್ಕೆ ಹೋಗ್ಬೇಡ ನೀನು. ಕೆಲವು ಸ್ವಾಮಿಗಳು ಹತ್ತಿರ ದರ್ಶನಕ್ಕೆ ಹೋಗ್ಬೇಕಾಗ್ತದೆ, ಕೆಲವು ಹೋಗೋದು ಇರೋದಿಲ್ಲ. ಅವ್ರ ಬಗ್ಗೆ ಓದ್ಬೇಕಾಗ್ತಿರ್ತದೆ ಪೇಪರ್ನಾಗ. ಎಲ್ಲ ಹಾಯ್ ಬೆಂಗಳೂರು ಇನ್ಯಾವ. ಕೆಲವು ಓದು ಸ್ವಾಮಿಗಳು ಅಂತಿರ್ತಾರೆ, ಕೆಲವರು ನೋಡು ಸ್ವಾಮಿಗಳು ಅಂತಿರ್ತಾರೆ. ಎಲ್ಲಿ ಪ್ರಾಮಾಣಿಕ ಸನ್ಯಾಸಿತ್ವದ ಅಲ್ಲಿ ಹೋಗಿ ನಮಸ್ಕಾರ ಮಾಡಿ ಅವ್ರು ನೋಡಬೇಕು. ಕೆಲವು ಏನವ ಸುಮ್ಮನೆ ನಮ್ಮ ಪಾಪಗಳು ಕಡಿಮೆ ಆಗಲಿ ಅನ್ನೋ ದೃಷ್ಟಿಯಿಂದ ಕೆಲವು ನೋಡು ಸ್ವಾಮಿಗಳು, ಕೆಲವು ತಿಳಿಯು ಸ್ವಾಮಿಗಳು ಅಂತ ಹಿಂಗೆ 2-3 ನಮೂನೆ ಇರ್ತಾವೆ. ಬ್ಯಾಡ್, ನೀ ಅಲ್ಲಿ ಬರಬೇಡ, ಇಲ್ಲ ಹೋಗೋಣ ನಡೀರಿ ಅಂತ. ತತ್ರ ಪಶ್ಯತ್ ಕೇಶವ. ಬಂದ ಸತ್ಯಭಾಮನ ಕರ್ಕೊಂಡು. ಸ್ವಾಮಿಗಳು ಕೂತಿದ್ರು. ಆಮೇಲೆ ಸ್ವಸುರ್ಜ್ಞಾನೇ ಸ ಪ್ರತಿಜ್ಞಾಂ ರಹೋಸ್ಮಿ ಚಕ್ರೇ ಕೃಷ್ಣ. ಕೇಳಿದ, ಏನು ಸ್ವಾಮಿಗಳ ಯಾಕೆ ಬಂದಿರಿ ಅಂತ. ಕೃಷ್ಣ ಏನು ಹೇಳಿ ನಾನು, ಮತ್ತೆ ಎಲ್ಲ ನಮ್ಮೆಲ್ಲರ ಚಿತ್ತ ನಿನಗೆ ಗೊತ್ತೇ ಇದೆ. ನಾನು ಬಂದಿದ್ದು ಅದಕ್ಕೆ ಅಂತ ಗೊತ್ತದೆ ನಿನಗೆ, ಏನು ಅಡ್ಡಿ ಇಲ್ಲ, ಅವಶ್ಯವಾಗಿ ಅಂತ ಹೇಳ. ಸ್ವಸುರ್ಜ್ಞಾನೇ ಸ ಪ್ರತಿಜ್ಞಾಂ. ಅವಶ್ಯವಾಗಿ ನಾನು ಕೊಡ್ತೇನೆ ನಮ್ಮ ತಂಗಿಯನ್ನು, ನೀನು ಏನು ಯೋಚನೆ ಮಾಡಬೇಡ ಅಂತ ಕೃಷ್ಣ ಮಾತು ಕೊಟ್ಟ. ದೃಷ್ಟ್ವಾ ಗಿರೌ ರವಿನೇಯೋ ಯತೀಂದ್ರ ವೇಷಂ ಪಾರ್ಥಂ ಜ್ಞಾತಿಯುಕ್ತ ಪ್ರಣಮ್ಯ. ಊರಿಗೆ ಬಂದು ಸುದ್ದಿಯನ್ನು ಹರಡಿಸಿದ. ಸ್ವಾಮಿಗಳು ಬಂದಾಗ ಏನು ತೇಜಸ್ವ, ಏನು ಅವರು ಭಾರಿ ತೇಜಸ್ಸದ, ಭಾರಿ ತೇಜಸ್ಸು. ಮುಖದ ಮೇಲೆ ತುಂಬಿದ ತರುಣ, ವಿಲಕ್ಷಣವಾದ ತೇಜಸ್ಸು ಭಾರಿ ಅದವರು ಅಂತ. ಬಲರಾಮನಿಗೆ ಆ ಸುದ್ದಿ ಬಂದ. ಚಕ್ರೇ ಪೂಜಾಂ ಫಲ್ಗುನೋಪಿ ಪ್ರಣಾಮಂ ಗುಣಜ್ಯೇಷ್ಠೋಸೀತಿ ಚಕ್ರೇ ಬಲಾಯ. ಬಂದ, ಹಣ್ಣು ಹಂಪಲ ಇಟ್ಟು ನಮಸ್ಕಾರ ಮಾಡಿದ, ಚಮತ್ಕಾರ ಮಾಡಿದ, ಬೇಡ್ಕೊಂಡ. ಎಂಥ ಸ್ವಾಮಿಗಳು, ನಮ್ಮದೇನು ದ್ವಾರಕಾ ನಗರದ ಪುಣ್ಯ ಫಲಿಸಿತು, ತಾವು ಆಗಮಿಸಿದ್ದೀರಿ ಅಂತ ಬಲರಾಮ ಅರ್ಜುನ ಸನ್ಯಾಸಿಗೆ ಪಾದಪೂಜೆ ಮಾಡಿ ಹಣ್ಣು ಹಂಪಲ ಎಲ್ಲ ನೀಡಿದ. ಅರ್ಜುನ ಸನ್ಯಾಸಿ ಆದರೂ ನಮಸ್ಕಾರ ಮಾಡಿದ. ಇಲ್ಲ, ನೀವು ದೊಡ್ಡವರು, ಏನು ಚಕ್ರೇ ಪೂಜಾಂ ಫಲ್ಗುನೋಪಿ ಪ್ರಣಾಮಂ, ಯಾಕೆ ಗುಣಜ್ಯೇಷ್ಠೋಸೀತಿ. ಇಲ್ಲ ಬಲರಾಮ, ನೀವು ರಾಜರು, ದೊಡ್ಡವರು, ನಿಮ್ಮ ಗುಣವಂತಿಕೆಯೊಳಗೆ ನಮ್ಮಂಥ ಸನ್ಯಾಸಿಗಳಿಗಿಂತ ನಿಮ್ಮ ಯೋಗ್ಯತೆ ಬಹಳ ದೊಡ್ಡದು. ಆಶ್ರಮದಿಂದ ನಾ ಜ್ಯೇಷ್ಠ, ಆದರೆ ವ್ಯಕ್ತಿತ್ವದಿಂದ ನೀವು ಜ್ಯೇಷ್ಠರಿದ್ದೀರಿ, ಅದಕ್ಕೆ ನಿಮಗೂ ನಮಸ್ಕಾರ ಅಂದ. ಭಾಳ ಖುಷಿ ಆಯಿತು. ಸಣ್ಣವರು ನಮಸ್ಕಾರ ಮಾಡಿದರೆ ಕೆಲವರು ಕೇರೇ ಮಾಡುವುದಿಲ್ಲ,
ದೊಡ್ಡವ್ರು ನಮಸ್ಕಾರ ಮಾಡಿದರೆ ಅದನ್ನ ಇಟ್ಕೊಂಡಿರ್ತಾರೆ, ಯಾವಾಗಲೂ ಅದನ್ನ ಫೋಟೋ ಇಟ್ಕೊಂಡಿರ್ತಾರೆ. ಯಾರೋ ಒಂದು ಶಾಲು ಹೊಲಿಸಿದ್ರು, ಮಡಿ ಹೊಲಿಸಿದ್ರು, ಎಲ್ಲೋ ಒಂದು ಕಾರ್ಯಕ್ರಮದಾಗ ದೊಡ್ಡವ್ರು ಇರ್ತಾರೆ, ಯಾರು ಸ್ವಾಮಿಗಳು, ಮಿನಿಸ್ಟರು, ರಾಷ್ಟ್ರಪತಿನೋ ಅದನ್ನ ಫೋಟೋ ಹಾಕ್ಕೊಂಡಿರ್ತಾರೆ ಮನೆಯೊಳಗೆ. ಯಾಕಂದ್ರೆ ದೊಡ್ಡವ್ರು ಮಾಡಿದ ಮರ್ಯಾದೆ. ಅದರಿಂದ ಹಂಗೆ ಒಬ್ಬ ಸನ್ಯಾಸಿ ಬಲರಾಮನನ್ನು ನೀವು ಇಷ್ಟು ದೊಡ್ಡ ವ್ಯಕ್ತಿ ಇದ್ದೀರಿ ಅಂತ ಕರೆದ. ಅದನ್ನು ಏನು ಆನಂದ ಆಯಿತು ಅವಾಗ. ಚಕ್ರೇ ಪೂಜಾಂ, ಅವಾಗ ಸರ್ವಜ್ಞಂ ತಮ್ಮ ವಾಗ್ಞಂ ವೀಕ್ಷರಾಮ, ಸರ್ವಜ್ಞರು ಎಲ್ಲ ಗೊತ್ತಿತ್ತು, ಭಾರಿ ಅವನ ಮಾತು, ಅವನ ಕೃತಿ, ಅವನ ಉಪನ್ಯಾಸ ಎಲ್ಲ ಕೇಳಿದ. ಬಂದು ಹೇಳಿದ, ಅವನು ಸ್ವಾಮಿಗಳನ್ನ ಮನೆಯೊಳಗೆ ಚಾತುರ್ಮಾಸಕ್ಕೆ ಕೂರಿಸೋಣ. ವರ್ಷಾಕಾಲೇ ನಿವಾಸಂ, ಮಳೆಗಾಲ ಚಾತುರ್ಮಾಸ್ಯ, ಅವರನ್ನು ನಮ್ಮ ಮನೆಯೊಳಗೆ ಚಾತುರ್ಮಾಸಕ್ಕೆ ನಾವು ಕುಳಿಸೋಳೋಣ ಅಂತ. ಕೃಷ್ಣ ಏನು ನಿನ್ನ ಅಭಿಪ್ರಾಯ ಏನು ಅಂದ. ಕೃಷ್ಣಂದ, ಏನು ಯಾರನ್ನ ಚಾತುರ್ಮಾಸಕ್ಕೆ ಕೂಡಿಸ್ತೀರಿ ಅಂದ. ಸ್ವಾಮಿಗಳನ್ನ. ಯಾವ ಸ್ವಾಮಿಗಳು? ಅವರು ಊರು ಹೋದ್ರೆ ಬಂದಾರಲ್ಲ, ಆ ಸ್ವಾಮಿನ ಚಾತುರ್ಮಾಸಕ್ಕೆ ಕೂಡಿಸ್ತೀನಿ ಅಂತ. ಅಣ್ಣ, ಸನ್ಯಾಸಿಗಳಲ್ಲಿ 4 ಅವಲಕ್ಷಣ ಇರ್ತಾವೆ, ರಿಸ್ಕು, ಅಂಥವ್ರನ್ನ ಕೂಡಿಸ್ಬಾರ್ದು. ಅವರಲ್ಲಿ 4 ಅವ, ಬೇಡ. ಏನವ ಅವರಲ್ಲಿ? ಯುವ, ತುಂಬಿದ ತರುಣ. ಅವನ ಸನ್ಯಾಸ ಗಟ್ಟಿಯಾಗಿ ಹೆಂಗೆ ಉಳಿಯಲಿಕ್ಕೆ ಸಾಧ್ಯತೆ? ಅವೆಲ್ಲ ಸುತ್ತಮುತ್ತಲು ಅವೆಲ್ಲ, ಬೆಂಗಳೂರು ಸುತ್ತಮುತ್ತಲು ರಗ್ಗಲು ನೋಡಿರಿ, ಕೇಳಿರಿ, 4 ವರ್ಷದಿಂದ ರಗ್ಗಲು ಅವೆಲ್ಲ, ಅವೆಲ್ಲ ಸುದ್ದಿ ಕಡಿಮೆ, ಅವನ ಸುದ್ದಿ. ಯುವ, ಅವ ತರುಣ, ಇದೊಂದು ರಿಸ್ಕು. ಬಲಿ, ತರುಣ ಇದ್ದು ಏನೋ TB ಪೇಷಂಟ್ ಇದ್ದಂಗಿದ್ದಾನೆ, ಸ್ವಾಗತಾನೆ, ಮಸ್ತ್ ಕಷ್ಟ ಆಳು, ಭಾರಿ ದೇಹದ ದಾರ್ಢ್ಯ ಭಾರಿ ಅದ. ಯುವ ಬಲಿ, ಮ್ಯಾಲೆ ಕುರೂಪಿ ಅಲ್ಲ, ದರ್ಶನೀಯ. ಏನು ಚಂದಿದ್ದಾನೆ ನೋಡಲಿಕ್ಕೆ, ಭಾರಿ ಚಂದಿದ್ದಾನೆ, ದರ್ಶನೀಯ. ಅತಿವಾಗ್ಮಿ, ಅವನ ಮಾತು ಕೇಳಿದ್ರೆ ಹುಚ್ಚು ಹಿಡಿತದೆ, ಏನು ಅದ್ಭುತವಾಗಿ. ಒಮ್ಮೆ ನನಗೊಂದು 4-5 ವರ್ಷದ ಹಿಂದೆ ಒಬ್ಬ ಏನೋ ವಿವಾದಾಸ್ಪದವಾದ ಈ ಬೆಂಗಳೂರಿನ ಸಮೀಪದ ಒಬ್ಬ ಸ್ವಾಮಿ ಬಗ್ಗೆ ಪೇಪರ್ನಾಗ ಬರಲಿಕ್ಕೆ ಹತ್ತಿದ್ದು ಲೀಲಾಗಳು. ಅವನು ಸ್ವಾಮಿ ಆಚಾರ್ಯ, ಅವನದು ದೊಡ್ಡ ಆಕರ್ಷಣೆ ಅದ. ಏನು ಅಂತ ಒಂದು ಅವನ ಇಂಗ್ಲೀಷ್ ಆರ್ಟಿಕಲ್ ತೋರಿಸಿದ್ರು. ಅವನ ಮಾತು ಮತ್ತು ಅವನ ಭಾಷಾ ಏನು ಅದರಲ್ಲಿ ಏನು ಅದ್ಭುತ ಬರೀತಾನೆ ನೋಡ್ರಿ. ಅದು ಅವನು ಬರೆದ ಮಾತನ್ನು ಕೇಳಿದ್ರೆ ಜಗತ್ತು ಮೋಹಿತ ಆಗಲಿಕ್ಕೆ ಬೇಕು. ಹಾಗೆ ಏನೋ ಒಂದು ಗುಣ ಇರದೆ ಜಗತ್ತು ಯಾಕೆ ಮೋಹಿತ ಆಗ್ತದೆ ಹೇಳಿ. ಅದಕ್ಕೆ ಯುವ ಬಲಿ ದರ್ಶನೀಯ ಅತಿವಾಗ್ಮಿ, ಏನು ಚಂದ ಮಾತಾಡ್ತಾನೆ. ಇವು 4 ರಿಸ್ಕವ. ಇತ್ಯುಕ್ತ ನಾಯಂ ಯೋಗ್ಯ ಕನ್ಯಕಗಾರ. ಅದಕ್ಕೆ ಇಂಥವರನ್ನು ನಮ್ಮ ಅಂತಃಪುರದೊಳಗೆ ಹೆಣ್ಮಕ್ಳಿರು ಮನೆಯೊಳಗೆ ಎಂದೆಂದೆಂದೆಂದಿಗೂ ಇಟ್ಕೋಬಾರ್ದು. ಬೇಕಾದರೆ ಮನೆಯೊಳಗೆ ಇಂಥವ್ರನ್ನ ಎಂದೆಂದೂ ಇಟ್ಕೋಬಾರ್ದು. ನಾಸ್ಮನ್ಮತೆ ರೋಚತೆ, ನನ್ನ ಅಭಿಪ್ರಾಯ ಅಂತೂ ಹಿಂಗದ. ನನಗೆ ಇದು ಒಪ್ಪಿಗೆ ಇಲ್ಲ. ನಾನು ದೂರಗಾಮಿಯಾದ ಪರಿಣಾಮಗಳನ್ನು ವಿಚಾರ ಮಾಡುವ. ನಾಳೆ ಏನಾದರೂ ವ್ಯತ್ಯಾಸ ಆಯಿತು ಅಂತಂದರೆ ಅದು ಆಗಬಾರ್ದು. ನಾನು ಈಗಲೇ ಹೇಳ್ತೀನಿ, ಬೇಡ. ನಾಸ್ಮಿನ್ ಸಂಕೇತೇವ ಲೋಕಾಧಿನಾಯಂ. ಕೃಷ್ಣ, ಹಂಗೆ ಜಗತ್ತಿನಾಗಿನ ಎಲ್ಲ ಸನ್ಯಾಸಿಗಳ ಬಗ್ಗೆ ಹಿಂಗೆ ನೀವು ಶಂಕ ಮಾಡ್ಕೊತ ಕೂತಿ ಅಂದರೆ ಹೆಂಗೆ ಬಗೆಹರಿಬೇಕು? ನೀವು ಜೀವನದಾಗ ಪ್ರತಿಯೊಬ್ಬ ಗಂಡಸು ಹೆಂಡತಿ ಮೇಲೆ ವಿಶ್ವಾಸ ಮಾಡಬೇಕು, ಮಾಡಬಾರ್ದು. ಇಲ್ಲ, ನಾವು ಆಫೀಸ್ಗೆ ಹೋದ್ರೆ ಎಲ್ಲೋ ಹೋಗ್ತಾರೆ ಅಂದ್ಕೊ ಇಡೀ ಸಂಸಾರ ಮಾಡಿಕೋ, ಯಾರು ಮದುವೆನೇ ಮಾಡ್ಕೋಬೇಕು. ಜೀವನದಾಗ ವಿಶ್ವಾಸ ಅನ್ನೋದು ಬದುಕಿಗೆ ಅನಿವಾರ್ಯದ. ಅದು ಸಂಸಾರದಾಗ ಮಾಡ್ತೀವಿ, ದೇವರಲ್ಲಿ ಮಾಡೋದಿಲ್ಲ. ಇಷ್ಟೇ ಹೊತ್ತು ಎಲ್ಲರೂ ಸಂಸಾರದಾಗ ಮಕ್ಕಳ ಮೇಲೆ ಹೆಂಡತಿ ಮೇಲೆ ಯಾರು ಅವಿಶ್ವಾಸ ಮಾಡ್ತಾರೆ? ಮಾಡಿದರೆ ಜೀವನ ನಡೆಯೋದು ಹೆಂಗೆ? ಮಾಡಲಿಕ್ಕೆ ಡಾಕ್ಟರ್ ಮೇಲೆ ವಿಶ್ವಾಸ ಮಾಡಲೇಬೇಕು. ಅವ್ರು ಏನು ಗುಳಿಗೆ ಕೊಡ್ತಾರೆ ಅದು ಕರೆಕ್ಟ್ ಅಂತ ನಾವು ತಿಳ್ಕೊಳ್ಳಿಕ್ಕೆ ಬೇಕು. ಎಲ್ಲಿ ಹೋಗ್ತೀರಿ ಹೋಟೆಲ್ಗೆ, ಅದೇನು ತಿಂತಿರ್ತೀರಿ, ಅವ್ರು ಯೋಗ್ಯ ಕೊಡ್ತಾರಂತೆ, ಅದ್ರೊಳಗೆ ಏನು ಪ್ರಯೋಗ ಮಾಡಿದ್ದಾರೇನು ಅಂತ ಏನು ವಿಚಾರ ಮಾಡ್ತಾರೆ. ಏನು ಅದೇ ಯಾವನೋ ರಾಷ್ಟ್ರಪತಿ ಊಟ ಮಾಡ್ತಾನೆ ಅಂದರೆ 3 ತಿಂಗಳ ಮೊದಲೇ ಅವ್ನು ಯಾವನೋ ಬಂದಿರ್ತಾನೆ, ಅವ್ರಿಗೆ ಕೊಡುವ ಆಹಾರ ಏನು ಅದೇನು ದೊಡ್ಡ ದೊಡ್ಡ ಸೆಕ್ಯೂರಿಟಿ ಇರ್ತಾರೆ, ಪ್ರೋಟೋಕಾಲ ಇರ್ತದೆ. ನಮಗೆ ನಿಮಗೆ ಯಾವ ಕೇಳವ? ಜಗತ್ತು ನಡೆದದ್ದೇ ನಂಬಿಕೆಯಿಂದ, ವಿಶ್ವಾಸದಿಂದ. ಅದು ಬಹಳ ಮೂಲ. ಬದುಕು ನಡೆಯುವುದೇ ವಿಶ್ವಾಸದ ಮೂಲಕ, ನಂಬಿಕೆಯ ಮೂಲಕವಾಗಿ. ಆದ್ದರಿಂದ ನಾಸ್ಮನ್ ಮತ್ತೆ ಕೃಷ್ಣ, ನೀನು ಎಲ್ಲ ಕಡೆಗೂ ಸಂಶಯವನ್ನೇ ಮಾಡ್ತೀನಿ, ನಾನು ಸೇರೋದಿಲ್ಲ ಇದು. ಆಯಿತು, ಸರ್ವೇಶಾಂ ನ ಪೂಜ್ಯಮೇವಾಸುತ್ತೇನೆ. ಅದಕ್ಕೆ ದಯವಿಟ್ಟು ಹಾಗೆ ತಮಗೆ ಹಂಗೆ ಸೇರ್ತದೆ ಹಂಗೆ ಮಾಡ್ಬೋದು. ಇತ್ಯುಕ್ತ ತಮ್ಮ ಕೇಶವ ಸೋದರಾಯ ಶುಶ್ರೂಷಸ್ವೇತ್ಯಾಹ. ನೋಡುವ, ನಮ್ಮ ಅಣ್ಣ ಕುಂತಿ ದುರ್ವಾಸರ ಸೇವಾ ಮಾಡಿ ಭಾರಿ ಮಕ್ಕಳನ್ನ ಪಡೆದಂತೆ, ನಿನಗೂ ಕೂಡ ಹಂಗೊಂದು ವರ ಕೊಡ್ತಾರಂತ ಸ್ವಾಮಿಗಳು. ಅದಕ್ಕೆ ಮತ್ತು ಅವ್ರು ಸೇವಾ ಮಾಡ್ಬೇಕು ನೀನು ಅಂತ ತಂಗಿಗೆ ತಾನೂ ಉಪದೇಶ ಮಾಡಿದ ಕೃಷ್ಣ ಬಲರಾಮನ ಜೋಡಿ.
ನಿತ್ಯ ಪ್ರಮತ್ತ ಸಾಧು ಸಂತೋಷ ಐತಿ ಅಲ್ವಾ. ಸೇವಾ ಸೂತ್ರ ಶ್ರಮ ಮಾಡಲೇಬೇಕು ಅಂತೆಲ್ಲ ಹೇಳ. ಚಕ್ರೇ ಮಾಸಾನ್ ಎಷ್ಟೋ ತಿಂಗಳು ಕಳೀತು. ಅಪ ಅಸ್ತ್ರೇ ಶಸ್ತ್ರೇ ತತ್ವವಿದ್ಯಾಸು ಚೈವ ಶಿಷ್ಯ ಸೇನೆಯ. ಸಾತ್ವಿಕಿಯನ್ನೇ ನೇಮಿಸಿದ. ಅವ ಅರ್ಜುನಿಗೂ ಶಿಷ್ಯ, ಕೃಷ್ಣನಿಗೂ ಶಿಷ್ಯ. ಅವನಿಗೆ ಗೊತ್ತಿತ್ತು ಬಲರಾಮ ಸುಭದ್ರೆಯನ್ನು ದುರ್ಯೋಧನ ಕೊಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾನೆ ಅಂತ. ಆವಾಗ ಒಂದು ಗ್ರಹಣದ ಸಮಯ ಬಂತು. ಪಿಂಡೋದ್ಧಾರಂ ತತ್ರ ಮಹೋತ್ಸವೇಶು. ಪಿಂಡೋದ್ಧಾರ ಅಂತ ಒಂದು ಕ್ಷೇತ್ರ, ಸ್ನಾನಕ್ಕಂತ ಎಲ್ಲರೂ ಹೊಂಟರು. ದೊಡ್ಡ ಹಬ್ಬ ಸ್ನಾನ ಅಂತ ಎಲ್ಲರೂ ಹೋದರು. ಕುಂತೀಂ ಕೃಷ್ಣಾಂ ವೇತ್ಯಾಹ ಪೃಷ್ಠಃ. ಆವಾಗ ಎಲ್ಲರೂ ಹೋದ್ಮೇಲೆ ಸಾತ್ವಿಕ ಒಬ್ಬವಿದ್ದ ಕಾಯಲಿಕ್ಕೆ. ಆ ಸ್ವಾಮಿಗಳನ್ನು ಪಾಪ ಸುಭದ್ರ ಕೇಳಿದ್ಲು, ತಾವು ಸಂಚಾರ ಮಾಡ್ತಾ ಮಾಡ್ತಾ ಬಂದಿದ್ದೀರಿ, ಎಲ್ಲಾದರೂ ನಮ್ಮ ಸೋದರ ಕುಂತಿಯ ಮಗನಾದ ಅರ್ಜುನರನ್ನು ತಾವು ನೋಡಿದ್ದೀರಿ ಏನು ಅಂತ ಕೇಳಿದ್ಲು. ಆವಾಗ ಕೃಷ್ಣಾಂ ವೇತ್ಯಾಹ ಪೃಷ್ಠಸ್ವ ಪಾರ್ಥ ಓಂ 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 ಅಂತ ಹೇಳಿದಂತ. ಓಮಿತ್ಯೇಷಾಂ ಆಹಚಾನ. ನಾನಿಲ್ಲ ಓಂ ಓಂ ನಾನು ನೋಡಿದ್ದೀನಿ ಅಂತ. ಸನ್ಯಾಸಿಗಳು ಹೆಚ್ಚಿನ ಸಂಸಾರಿಕ ಮಾತಾಡಬಾರ್ದು, ಎಲ್ಲ ಓಂಕಾರದಿಂದ ಸೂಚನೆ ಮಾಡಬೇಕು ಅಂತ ಓಂ ಓಂ. ಭೂಯ ಸಾ ಅವಾದಿ. ಮತ್ತವ ಹೇಳಿದ್ರು, ಭಗವಾನ್ ಇಂದ್ರಸೂನು ಗತಸ್ತೀರ್ಥಂ. ನಿಮಗೆ ಕುಂತಿ ಪರಿಚಯ ಇದೇನು? ಓಂ 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 ಕುಂತಿ. ಭೀಮ ಓಂ ಓಂ ಓಂ. ದ್ರೌಪದಿ ಪರಿಚಯನೂ ಅದ ಓಂ ಓಂ. ಅದರ ಅವರ ಮಗ ಕುಂತಿಯ ಮಗ ಮಹಾಪರಾಕ್ರಮಿ ದ್ರೋಣಾಚಾರ್ಯ ಶಿಷ್ಟ. ಕ್ವಚಿದೃಷ್ಟ ಭವತ. ನೀವೆಲ್ಲರೂ ನೋಡಿರೇನು ಆ ಅರ್ಜುನನ? ಓಂ ಇತಿ ಸ್ಮ ಪಾರ್ಥೇ ಸೂಚೆ. ಹಿಂಗೆ ನೋಡಿರಿ ಓಂ ಓಂ. ಎಲ್ಲಿ ನೋಡಿದ್ರಿ ನೀವು? ಅವರು ಎಲ್ಲಿರ್ತಾರೆ ಈಗ ಅವರು ಅಂತ ಪಾಪ ಕುತೂಹಲದಿಂದ ಸುಭದ್ರೆ ಅರ್ಜುನ್ ಬಗ್ಗೆ ಅತ್ರೈವೇತಿ ಸ್ಮಯಮಾನಂಚ ಪಾರ್ಥಂ. ಇಲ್ಲೇ ಇದ್ದಾರೆ ಅವರು, ಇಲ್ಲೇ ನಿಮ್ಮ ಎದುರಿಗೆ ಇದ್ದಾರೆ ಈಗ. ಹಾಂ ನಗಲಿಕ್ಕೆ ಹತ್ತು ಸೋಪ್ನ. ಅವಾಗ ನಾನೇ ಇದ್ದೀನಿ ಅಂತ ಹೇಳ್ದ. ಹೇಳಿ ಹಂಗಾರೆ ನೋಡು, ಅನಾಯಾಸವಾಗಿ ನಾನು ಪರಿಚಯ ಆಗಿದೆ, ನನಗೂ ನಿನ್ನ ಪರಿಚಯ ಆಗಿದೆ, ನಾ ಬಂದಿದ್ದೇ ಈ ನಿಮಿತ್ತದಿಂದ. ಹೋಗೋಣ ನಾವು ಹಂಗಾರೆ ಸಂಚಾರ ಮತ್ತು ಮದುವೆ ಮಾಡ್ಕೊಂಡು ಹೋಗೋಣ. ಸುಭದ್ರ ಅಂದ್ಲು, ಅಲ್ಲ, ನಾತಿಕ್ರಮೋ ವಾಸುದೇವಸ್ಯ ಯುಕ್ತ. ಕೃಷ್ಣನ ಮೀರಿ ನಾವು ದೇವರನ್ನ ಮೀರಿ ಏನೂ ಮಾಡೋದಿಲ್ಲ ಜಗತ್ತಿನಾಗ. ಅದಕ್ಕೆ ಎಲ್ಲರೂ ದೇವ್ರ ಸಮಾರಾಧನೆ ಅಂತ ಮಾಡ್ತಿರ್ತಾರೆ. ದೇವರು ದೇವ್ರ ಸಮಾರಾಧನೆ, ಮದುವೆ ಮುಂಜು ಏನು ಕಾರ್ಯಕ್ರಮ ಮಾಡಿದರೂ. ಒಮ್ಮೆ ನಮ್ಮ ಸೆಂಟ್ರಲ್ ಗೌರ್ಮೆಂಟಿನ ಈ ರಕ್ಷಣಾ ಇಲಾಖೆಗೆ ಚೀಫ್ ಅಡ್ವೈಸರ್ ಡಾಕ್ಟರ್ ಪ್ರಹ್ಲಾದ್ ಅಂತ ಹೇಳಿ ಚೀಫ್ ಅಡ್ವೈಸರ್ ಈ ಸೆಂಟ್ರಲ್ ಗೌರ್ಮೆಂಟಿನ ರಕ್ಷಣಾ ಇಲಾಖೆಗೆ, ಡಿಫೆನ್ಸ್ ಮಿನಿಸ್ಟ್ರಿಗೆ, ಅವರೊಂದು ಸೆಮಿನಾರ್ಗೆ ಬಂದಿತ್ತು. ಇಡೀ ಭಾರತ ಪ್ರಕ್ಷೇಪಾಸ್ತ್ರಗಳನ್ನು ಉಡ್ಡಯನ ಮಾಡುವಾಗ, ಹಾರಿಸುವಾಗ ರಷ್ಯಾ, ಅಮೇರಿಕಾ, ಜಗತ್ತಿನ ಎಲ್ಲ ದೇಶದ ವಿಜ್ಞಾನಿಗಳು ಭಾಗವಹಿಸಿದ್ರು. ಇವ್ರು ಹೆಂಗೆ ತಯಾರು ಮಾಡ್ಯಾರ, ಹೆಂಗೆ ಹಾರಿಸ್ತಾರೆ ಜಗತ್ತಿನಾಗ, ನಾವು ಬಗ್ಗೆ ಆ ವಿಷಯದೊಳಗೆ ಭಾರತ ಭಾಳ ಮುಂದದ. ಎಲ್ಲರೂ ಬಂದಿದ್ದರು. ಇವರು ಅದನ್ನು ಹಾರಿಸೋಕ್ಕಿಂತ ಮೊದಲು ಒಂದು ತೆಂಗಿನಕಾಯಿ ಹೊಡೆದು ದೇವರು ಸ್ಮರಣೆ ಮಾಡಿದ್ರು. ಎಲ್ಲರೂ ಈ ಭಾರತೀಯ ವಿಜ್ಞಾನಿಗಳು ಎಲ್ಲರೂ ಎಷ್ಟೇ ದೊಡ್ಡ ವಿಜ್ಞಾನಿಗಳಾಗಿದ್ದರೂ ಕೂಡ ಒಂದು ತೆಂಗಿನಕಾಯಿ ಹೊಡೆದು ದೇವ್ರ ಫೋಟೋದ ಮುಂದೆ ಇಟ್ಟು ನಮಸ್ಕಾರ ಮಾಡಿ ಆಮೇಲೆ ಅದನ್ನ ಹಾರಿಸ್ಲಿಕ್ಕೆ ಏನು ಪ್ರಯತ್ನ ಪಟ್ಟರು. ಇದು ಏನಿದೆ ತೆಂಗಿನಕಾಯಿ ಹೊಡೆಯೋದಕ್ಕೂ ಇದು ಉಡ್ಡಯನ ಇನ್ನೇನು ಹಾರಿಸಿದ್ರೆ ಅದಕ್ಕೆ ಇದಕ್ಕೆ ಸಂಬಂಧ ಏನು ಅಂತ ಇದೇನು ನಂಬಿಕೆ. ನಮಗೆ ಈ ಬುದ್ಧಿ ಕೊಟ್ಟವ ದೇವರು, ಈ ಶಕ್ತಿ ಕೊಟ್ಟವ ದೇವರು. ನಮಗೆಲ್ಲ ಸರ್ವಸ್ವವು ಜನ್ಮಾದ್ಯಸ್ಯ ಸಹ. ಅದಕ್ಕೆ ನಮ್ಮ ನಂಬಿಕೆ ಇದು. ಧರ್ಮ ನಮ್ಮ ಸಹಜತೆ, ಧರ್ಮ ನಮ್ಮ ಶ್ವಾಸೋಚ್ಛ್ವಾಸ, ದೇವರು ನಮ್ಮ ಬದುಕಿನ ಆಧಾರ, ಸರ್ವಾಧಾರ, ಸರ್ವಾಶ್ರಯ, ಸರ್ವಪಾಲಕ, ಸರ್ವ ಸಂಹಾರಕ, ಸರ್ವ ನಿಯಾಮಕ, ಸರ್ವ ಪ್ರೇರಕ. ಇದು ನಾವು ನಂಬಿದ ಬಗೆ ದೇವರನ್ನು ಅಂತ ಅವ್ರು ಹೇಳಿದರು. ಅವ್ರಿಗೆ ಆಶ್ಚರ್ಯ ಅನ್ನಿಸ್ತು. ಹಾಗೆ ಮತ್ತು ದೇವರನ್ನು ಮೀರಿ ನಾವು ಯಾವ ಕಾರ್ಯವನ್ನು ಮಾಡುವುದಿಲ್ಲ, ಯಾವ ಕಾರ್ಯವನ್ನು ಮಾಡುವುದಿಲ್ಲ. ಆದ್ದರಿಂದ ನಾತಿಕ್ರಮೋ ವಾಸುದೇವಸ್ಯ ಯುಕ್ತ. ತಸ್ಮಾತ್ ಮತ್ತು ನಮ್ಮ ತಂದೆ ತಾಯಿ, ನಮ್ಮ ಅಣ್ಣ, ಯುಕ್ತೋ ನಿಜೈರ್ ಬಂಧುಭಿ, ಅವರೆಲ್ಲರ ಜೋಡಿ ಕೂಡಿಕೊಂಡೇ ಮದುವೆ ಮಾಡ್ಕೋಬೇಕು. ಇದು ಸುಭದ್ರನ ಸಿದ್ಧಾಂತ. ಅರ್ಜುನನ್ನು ಬಯಸಿದ್ದಾಳೆ ನಿಜ, ಅರ್ಜುನ ಬೇಕು ಇದು ನಿಜ, ಅರ್ಜುನ ಸುಭದ್ರೆಯನ್ನು ಬಯಸಿದ್ದಾನೆ ಅದು ನಿಜ. ಆದರೆ ನಮ್ಮ ಪ್ರೀತಿಯಿಂದ ಆಗುವ ವಿವಾಹದೊಳಗೆ ಬಂಧು ಬಾಂಧವರನ್ನು ಮೀರಿ, ತಂದೆ ತಾಯಿಗಳನ್ನು ಅತಿಕ್ರಮಿಸಿ, ಅಣ್ಣ ತಮ್ಮಂದಿರನ್ನು ಧಿಕ್ಕರಿಸಿ ನಾವು ವಿವಾಹ ಆಗೋದು ಯಾವ ಕಾಲಕ್ಕೂ ಉಚಿತ ಅಲ್ಲ. ಇದು ಇವತ್ತಿನ ಸಿದ್ಧಾಂತಕ್ಕೆ ನಾವು ಕಾಣಬೇಕಾದದ್ದು.
ಇವತ್ತಿನ ಕಾಲಕ್ಕೆ ಎಲ್ಲ ಮದುವೆ ಪ್ರಾಯ ಅವ್ವ ಅಪ್ಪನ ಧಿಕ್ಕರಿಸಿ ಆಗ್ತಾವೆ. ಅದಕ್ಕೆ ನಿಮ್ಗೆ ಆಶ್ಚರ್ಯ, ಈಗ ಒಂದು 4 ತಿಂಗಳ ಹಿಂದೆ ಒಂದು ಈ ಬೆಂಗಳೂರೊಳಗಿನ ಈ ITBC ಮಂದಿ ಅಂತೇನದ ಅವ್ರದ್ದೊಂದು ಕನ್ಯಾಗಳು ಕಡಿಮೆವ ವರ ಹೆಚ್ಚವ ಅಂತ. ಈ ಏನು ITBC ಇಂಜಿನಿಯರ್ಸ್ ಇದ್ದಾಗ ಹುಡುಗರು ವರಗಳ ಸಂಖ್ಯೆ ಹೆಚ್ಚದ, ಕನ್ಯಾಗಳ ಸಂಖ್ಯೆ ಕಡಿಮೆ ಅದ ಅಂತ. ಹಾಗಾಗಿ ಇದಕ್ಕೇನು ಪರಿಹಾರ ಅಂತ. ಆಮೇಲೆ ಒಮ್ಮೆ ಅವ್ರು ನಿರ್ಣಯ ಮಾಡಿದ್ರು ಕನ್ಯಾಗಳ ಸಂಖ್ಯೆ ಹೆಚ್ಚಾಗಿದೆ ಅಂತ. ಎಂಥ ಕನ್ಯಾಗಳ ಸಂಖ್ಯೆ ಅಂದರೆ ಡೈವರ್ಸ್ ಕೊಟ್ಟು ಕನ್ಯಾಗಳೇನು ಬರೆಸಿರ್ತಲ್ಲ ಇನ್ನೊಂದು ಮದುವೆಗೆ ಅವ್ರ ಸಂಖ್ಯೆ ಹೆಚ್ಚಾಗಿದೆ. ಇದು ಸಮಾಜ ಸ್ಥಿತಿನ ಇದು. ಯಾಕೆ ಹಿಂಗಾಗ್ತದೆ? ತಂದೆ ತಾಯಿ ಯಾರ್ದು ಅಭಿಪ್ರಾಯವೂ ಇಲ್ಲ, ಮುಂದಾಲೋಚನೆ ಇಲ್ಲ, ಏನೋ ಸೇರಿತು ಹೊಂದ್ಕೊಂಡ್ಬಿಟ್ರು. ಇದು ತಿಂಗಳ 2 ತಿಂಗಳ ವರ್ಷ 2 ವರ್ಷ ಹೋಗಿ ಡೈವರ್ಸ್, 2 ವರ್ಷ ಹೋಗಿ ಡೈವರ್ಸ್. ಇದು ಇವತ್ತಿನ ವಾಸ್ತವಿಕ ಸ್ಥಿತಿ. ಬೆಂಗಳೂರೊಳಗಿನ ಹೊಸ ತರುಣರ ಬದುಕು ಹೀಗೆ ಅವ್ಯವಸ್ಥೆ ಆಗ್ತದೆ. ನೀವೆಲ್ಲ ರಗಡೆ ಕೇಳಿರ್ತೀರಿ ಗಾಳಿ. ಆದರೆ ಅದಕ್ಕೆ ಸುಭದ್ರ ಏನು ಬೇಕಾದರೆ ಮಾತಾಪಿತೃಭ್ಯಾಂ ಸಹಿತೋಥ ಕೃಷ್ಣ ತತ್ರೈವಾಯಾತ್. ಅಲ್ಲಿ ಕೃಷ್ಣನ ಸ್ಮರಣೆ ಮಾಡಿದ್ರು. ಕೃಷ್ಣ ನೋಡು, ಅರ್ಜುನ ಪ್ರಕಟ ಆಗ್ಯಾನ, ನಮ್ಮ ಮದುವೆ ನೀನೇ ಮಾಡಬೇಕು ಅಂತ. ಮಾತಾ ತಂದೆ ತಾಯಿ ವಸುದೇವ ದೇವಕಿಯರನ್ನು ಕರ್ಕೊಂಡು ಕೃಷ್ಣ ತಕ್ಷಣ ಅಲ್ಲಿ ಪ್ರಕಟ ಆದ. ಪ್ರಕಟ ಆಗಿ ಮತ್ತು ಮದುವೆ ಏನು ಮಾಡಿಸಿದ. ಮಾತಾಪಿತೃಭ್ಯಾಂ ಸಾತ್ಯಕಿನಾಪಿ ಯುಕ್ತ ಮಹೋತ್ಸವ ಅಲ್ಲಿ ಮದುವೆ ಮಾಡಿದ. ಎಲ್ಲರೂ ಅಲ್ಲೇ ಇದ್ದಾರೆ ಪಿಂಡಾಲಿಕ ಕ್ಷೇತ್ರದೊಳಗೆ. ತತಃ ಕೃಷ್ಣ ಅರ್ಜುನಿಗೆ ತನ್ನೊಂದು ರಥ ಕೊಟ್ಟ. ನೀವು ಹೋಗ್ರಿ, ನೀವು ಬೇಕಾದಲ್ಲಿ ಹೋಗ್ರಿ ನೀವು ಅಂಥೇಳಿ ಅವ್ವ ಅಪ್ಪನ ಕರ್ಕೊಂಡು ಮತ್ತೆ ಇನ್ನೂ ಎಲ್ಲ ಇಲ್ಲಿ ಗ್ರಹಣ, ಅದು ಸ್ನಾನ, ವೇದ ಹಿಡಿದು ಅದು ಮಾಡೋದು ಇದು ಮಾಡ್ಕೊಂಡು ಕೂತಿರ್ತೀವಿ ಮಂದಿ. ಅಲ್ಲೇ ಬಂದುಬಿಟ್ಟೆ ಕೃಷ್ಣ. ಅವ್ನು ಎಲ್ಲಿ ಹೋದೋ ಯಾವಾಗ ಬಂದೋ ಏನು ಗೊತ್ತೇ ಆಗಲಿಲ್ಲ, ಇಲ್ಲೇ ಇದ್ದ ಅಂತ ತಿಳ್ಕೊಂಡಿದ್ವಿ. ಮದುವೆ ಮಾಡಿ ಬಂದ. ಸಾರಥ್ಯ ಅವಳು ಮಾಡ್ತಾಳೆ. ಚಕ್ರೇ ಸಾರಥ್ಯಂ ಕೇಶವೇನ ಏತದರ್ಥೇ ಸುಶಿಕ್ಷಿತ. ಕೃಷ್ಣ ಹೆಣ್ಮಕ್ಳಿಗೂ ಡ್ರೈವಿಂಗ್ ಕಲಿಸಿದ್ದಾಗೆ, ಇಲ್ಲ ಯಾವಾಗ ಏನು ಪ್ರಸಂಗ ಬರ್ತಾವಂತ. ಚಕ್ರೇ ಕೇಶವೇನ ಏತದರ್ಥೇ ಸುಶಿಕ್ಷಿತಾಂ. ಅದಕ್ಕೆ ಹೆಣ್ಮಕ್ಳು ಎಲ್ಲ ಕಲಿಬೇಕು ಅಂತಂಬುದು ಕೃಷ್ಣ ತಮ್ಮ ತಂಗಿಗೆ ಅವತ್ತೇ ಕಲಿಸಿಟ್ಟಿದ್ದ ರಥ ಹೆಂಗೆ ಹೊಡಿಬೇಕು ಅಂತ. ಆವಾಗ ಸುದ್ದಿ ಬಂತು, ಸಾತ್ಯಕ್ಕೆ ಚಲಿಲಿಕ್ಕಾಗಲಿಲ್ಲ. ಅವ ಅರ್ಜುನ ರಥದಾಗ ಓಡಿಸ್ಕೊಂಡು ಹೋಗ್ಬಿಟ್ಟ ಅಂತ. ಎಲ್ಲರೂ ಆಗಿಂದಾಗ ಪಿಂಡಾರಿಕ ಕ್ಷೇತ್ರದ ಒಂದು ಮಹೋತ್ಸವವನ್ನು ಬಿಟ್ಟು ಓಡಿ ಬಂದರು ಎಲ್ಲರೂ. ಆವಾಗ ಅವನು ಮಾಯಾವರ್ತಿ, ಮೋಸಗಾರ ಸಾಂಬ, ಪ್ರದ್ಯುಮ್ನ ಒದರಾಡಲಿಕ್ಕೆ ಪ್ರಾರಂಭ ಮಾಡಿದರು. ಏನು ಅವನನ್ನು ಹಿಡಿದು ತರ್ತೀವಿ, ಕೊಂದು ತರ್ತೀವಿ, ಸಂಹಾರ ಮಾಡಿ ಆದರೂ ಅರ್ಜುನನ್ನು, ನಮ್ಮ ತಂಗಿನ, ನಮ್ಮ ಸೋದರತೆಯನ್ನು, ಸುಭದ್ರೆಯನ್ನು ಕರ್ಕೊಂಡು ಬರ್ತೀವಿ ಅಂತ ಎಲ್ಲರೂ ಆಕ್ರೋಶ ಮಾಡಿದರು. ಬಲರಾಮನ ಕೇಳಿದರು, ಅವ ಹಿರಿಯ, ಅವನ ಅನುಮತಿ ಬೇಕಲ್ಲ, ನಿನ್ನ ಅನುಮತಿ ಕೊಡು, ನಾವು ತೊಗೊಂಡು ಬರ್ತೀವಿ ಅವಳನ್ನು. ಕೃಷ್ಣ ಬಲರಾಮಂದ ಕೃಷ್ಣಾಜ್ಞೆಯ ಅಂತೂ ನ ಸ್ವೇಚ್ಛೆಯ ಇವ. ಆ ಕೃಷ್ಣನ ಅಭಿಪ್ರಾಯ ಕೇಳ್ಕೊಂಡು ಹೋಗಿ, ನನ್ನ ಅಭಿಪ್ರಾಯ ಯಾರೂ ಕೇಳಬೇಡ್ರಿ. ಅವನು ಬೇಡಂದ, ನಾ ಕೂಡಿಸ್ಕೊಂಡೆ, ಅದೇ ಇಷ್ಟ ಆಗಿದೆ ಅನರ್ಥ. ಹೀಗಾಗಿ ನಾನು ಏನು ಹೇಳಿದ್ರು ಅದು ನನ್ನ ಮೈ ಮೇಲೆ ಬರ್ತದೆ. ಅದಕ್ಕೆ ಯಾವಾಗ ಕೃಷ್ಣನ ಅಭಿಪ್ರಾಯ ಕೇಳಿ. ಇತ್ಯುಕ್ತವುಕೆ ಹರಿಣಿ ಪಪುತ್ಸು ಆನಮ್ಯ. ಕೃಷ್ಣ ನಮಸ್ಕಾರ ಮಾಡಿ ಕೇಳಿದರು. ಅಥಾಬ್ರವೀತ್ ವಾಸುದೇವೋ ಅಮಿತೌಜಃ. ಕೃಷ್ಣಂದ ನಾನು ಮೊದಲೇ ಹೇಳಿದ್ದೆ, ಅಂತಃಪುರದೊಳಗೆ ಯಾರನ್ನ ಇಡಬೇಕು, ಯಾರನ್ನ ಇಡಬಾರ್ದು. ಜೀವನದಾಗ ಕೆಲವು ನಿಯಮಗಳು ಇರ್ತಾವೆ. ಆ ನಿಯಮಗಳನ್ನ ಸರಿಯಾಗಿ ನಾವು ಪರಿಪಾಲನೆ ಮಾಡಲೇಬೇಕು. ನಾನು ಹೇಳಿದೆ, ಕೇಳಿಲ್ಲ ಅಣ್ಣ, ಮತ್ತು ಈಗ ಅನುಲ್ಲಂಘತ್ವ ಅಗ್ರಜ, ನೀವು ಅಣ್ಣ ನಿಮ್ಮ ಮಾತು ಮೀರಲಿಕ್ಕಾಗಲಿಲ್ಲ. ಕನ್ಯಾಗ್ರಹೇ ವಾಸನೆ ಕೂಟಬುದ್ಧೇ. ಹೀಗಾಗ್ಯದ ಪರಿಸ್ಥಿತಿ, ನನ್ನದು ಏನಿಲ್ಲ ಅಪರಾಧ, ನಿಮ್ಮದೇ ಅದ ಅಂತ ಹೇಳಿಬಿಟ್ಟ. ಅದು ಎಲ್ಲರಿಗೂ ಕನ್ವಿನ್ಸ್ ಮಾಡಿದ. ಹಾಗಾಗಿ ಈಗೇನು ಮಾಡಂತೀನಿ, ಏನಿಲ್ಲ. ಜೇಯಾಚ ಕನ್ಯಾ ನಾಸ್ತಿ ಪಾರ್ಥೇನ ತುಲ್ಯ ವರಹ ಅಸ್ಮಾಕಂ. ಈಗ ಅರ್ಜುನ ಕರ್ಕೊಂಡು ಹೋಗ್ಯಾನ. ಅವನು ನಮಗೆ ಯೋಗ್ಯನೇ, ನಮ್ಮ ತಂಗಿಗೂ ಯೋಗ್ಯ, ನಮ್ಮ ಸೋದರತೆಯ ಮಗ, ಮಹಾಪರಾಕ್ರಮಿ, ಜಗತ್ತಿನ ವೀರಾಧಿವೀರರಲ್ಲಿ ಅವನು ಅಗ್ರಣಿ, ದ್ರೋಣಾಚಾರ್ಯರ ಪರೀಕ್ಷೆಯಲ್ಲಿ ಯಶಸ್ವಿಯಾದ ವ್ಯಕ್ತಿ. ಆದ್ದರಿಂದ ನಾವು ಅವನಿಗೆ ಕೊಡೋದು ಉಚಿತ. ಇಲ್ಲ ಅಂದರೆ ಜಿತ್ವಾ ಚೈತ್ಯ, ನೀವು ಅವನನ್ನು ಗೆದ್ದು ಕೊಂದು ಸುಭದ್ರೆಯನ್ನು ಕರ್ಕೊಂಡು ಬಂದ್ರಿ ಅಂತಂದ್ರೆ ಪರಾಮೃಷ್ಟಾಂ ನೈವ ಕಶ್ಚಿದ್ ವಿಲಿಪ್ಸೇತ್. ಇನ್ನೊಬ್ಬರು ಅಪಹಾರ ಮಾಡಿಕೊಂಡು ಹೋದ ನಮ್ಮ ತಂಗಿಯನ್ನು ನಾಳೆ ಯಾರೂ ಮದುವೆ ಮಾಡ್ಕೊಬೋದಿಲ್ಲ. ಅವಳು ಅರ್ಜುನ ಜೊತೆಗೆ ಹೋಗಿದ್ಲು ಕೆಲವು ದಿವಸ ಅಂತ ಹೇಳಿದರೆ ಯಾವ ವರನೂ ತಯಾರಾಗೋಲ್ಲ. ಪರಾಮೃಷ್ಟಾಂ ನೈವ ಕಶ್ಚಿದ್ ವಿಲಿಪ್ಸೇತ್. ಇದು ಸಮಸ್ಯೆ.
ಹೆಣ್ಮಕ್ಳ ಜೀವನದಾಗ ಈ ಸಮಸ್ಯೆ ಬರ್ತದೆ. ಆದ್ದರಿಂದ ನಾವು ಏನು ಕಲ್ಯಾಣ ಮಂಟಪ ಹಿಡಿಬೋದು, ಹೊಸ ವರ ತರಬಹುದು, ನಾವು ಮದುವೆ ಮಾಡಲಿಕ್ಕೆ ಅಂತ ಹೊಂಟ್ವಿ ಅಂದರೆ ಇನ್ನು ಯಾವುದೋ ಒಂದು ಮುಖಿ ಪತ್ರ ಅಂತ ಕರೀತಾರೆ, ಒಂದು ಲೆಟರ್ ಬಂತು ಅಂದರೆ ಹಿಂಗಾಕಿ ಮತ್ತು ಅರ್ಜುನ್ಗಳು ಓಡಿ ಹೋಗಿದ್ರು ಅಂದರೆ ಏನು ಯಾವ ಕಲ್ಯಾಣ ಮಂಟಪ ಅಲ್ಲೇ ಇದೆ, ಸಂಡಿಗೆ ಮಂಡಿಗೆ ಎಲ್ಲನೂ ಅಲ್ಲೇ ಕೂಡ್ತಾವೆ. ಇದು ಏನೂ ಉಪಯೋಗ ಬೀಳೋದಿಲ್ಲ. ಆದ್ದರಿಂದ ಯಾರು ಮುಂದೆ ನಮ್ಮ ತಂಗಿಯನ್ನು ಉತ್ತಮ ವರನಿಗೆ ಮದುವೆ ಮಾಡಿಕೊಡುವ ಜವಾಬ್ದಾರಿ ತೋರ್ತೀರಿ ಅವ್ರು ಕರ್ಕೊಂಡು ಬರ್ರಿ. ಇಲ್ಲ ಇವನು ಯೋಗ್ಯಿದ್ದಾನೆ, ನಮ್ಮ ಸೋದರತೆ ಮಗ, ಪರಾಕ್ರಮಿ, ಮತ್ತು ಭೀಮನ ತಮ್ಮ, ಧರ್ಮರಾಜನ ತಮ್ಮ, ಆದ್ದರಿಂದ ಅವಶ್ಯವಾಗಿ ಅವನಿಗೆ ಕೊಟ್ಟು ಕರೆಯೋಣ, ಕೊಟ್ಟು ಕಳಿಸೋಣ ಅವನಿಗೆ ಅಂತ ಆತು. ಬಲರಾಮಂದ ವಿದಿತಂ ಹೃದಯಂ ತವ. ಕೃಷ್ಣ, ನಿನ್ನ ಅಭಿಪ್ರಾಯ ನನಗೆ ಅರ್ಥ ಆಯಿತು. ನಾ ದಡ್ಡತನ ಮಾಡಿ ಆ ಅಯೋಗ್ಯನಾದ ದುರ್ಯೋಧನ ಕೊಡಬೇಕು ಅಂತೇನೋ ಮಾತು ಕೊಟ್ಟಿದ್ದೆ, ಅದಕ್ಕೆ ತಕ್ಕಂತಹ ಒಂದು ಯೋಗ್ಯ ಶಿಕ್ಷಾ ದೇವರ ಮಾತನ್ನು ಮೀರಿ ಬದುಕಿನಲ್ಲಿ ನಡೆದರೆ ಆಗುವುದೇನು? ಯಾರೇ ತಮ್ಮ ಜೀವನದೊಳಗೆ ದೇವರು, ಧರ್ಮ, ನೀತಿ, ನಿಯಮ ಇವುಗಳನ್ನು ಉಲ್ಲಂಘನೆ ಮಾಡಿ ಸ್ವಚ್ಛಂದವಾಗಿ ತನ್ನನ್ನೇ ತಾನು ಸರ್ವೇ ಸರ್ವ ಅಂತ ಭಾವಿಸಿ ಯಾರು ಬಾಳ್ತಾರೆ ಅವ್ರ ಬದುಕು ಏನಾಗ್ತದೆ? ಹಿಟ್ಲರ್ದು ಆಯ್ತು, ಈಜಿ ಅಮೀನಿಂದಾಯ್ತು, ಇಲ್ಲ ಮತ್ತು ಇಂಥದ್ರಗಳು ಜಗತ್ತಿನಾಗ ಭಾರಿ ಭಾರಿ ಇವರೇನು ಸರ್ವೇ ಸರ್ವ ಅಂತ ಮೆರೆದವರೆಲ್ಲ ಅದೊಂದು ಲಿಸ್ಟೇ ಅದ ಜಗತ್ತಿನಾಗ. ಇವರೆಲ್ಲ ಕಥೆ ಏನಾಯ್ತು? ಇದೇ ಕಥೆ ಆಗ್ತದೆ ನಾಳಿನ ದಿವಸ. ಅದಕ್ಕೆ ಹಾಗಾಗಬಾರ್ದು. ನನಗೆ ಅರ್ಥ ಆಯಿತು. ವಿದಿತ ಅದಕ್ಕೆ ಅವಶ್ಯವಾಗಿ ಸುಭದ್ರನ ಅರ್ಜುನಿಗೆ ಕೊಡೋಣ ಅಂತ ಕೊಟ್ಬಿಟ್ಟು ಇದು ವಿವಾಹ ಆಯಿತು. ಇನ್ನು ಪಾಂಡವರ ರಾಜಸೂಯಾಗ ಮತ್ತು ಅವರ ಆಮೇಲೆ ಪಾಂಡವರ ವನವಾಸ ಅದಾದ ಮೇಲೆ ಪಾಂಡವರ ಯುದ್ಧದ ಪ್ರಸಂಗದೊಳಗೆ ಅರ್ಜುನನ ಮಹತ್ವದ ಕೆಲವು ಘಟ್ಟಗಳನ್ನು, ಕೆಲವು ವಿಷಯಗಳನ್ನು, ಅದು ವಿರಾಟ್ ಪರ್ವದೊಳಗೆ ಉತ್ತರ ಮತ್ತು ಅರ್ಜುನನ ಸಂವಾದಗಳನ್ನಾಗಲಿ ಅಥವಾ ಕೃಷ್ಣ ಅರ್ಜುನ ಸಂವಾದಗಳಾಗಲಿ, ಭೀಮ ಅರ್ಜುನನ ಸಂವಾದ ಆ ದ್ಯೂತದ ಸಂದರ್ಭದೊಳಗಾಗಲಿ ಬಹಳ ಮೌಲಿಕವಾದ ಮಾತುಗಳನ್ನು ನಾಳಿನ ತಿಳಿಯಲಿಕ್ಕೆ ಪ್ರಯತ್ನ ಪಡೋಣ. ಶ್ರೀಕೃಷ್ಣ ಅರ್ಪಣ.